षष्ठार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वायुमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं लक्ष्मीनारायणं वन्दे तद्भक्तप्रवरो हि यः श्रीमदानन्दतीर्थाख्यो गुरुस्तं च नमाम्यहम् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः मायावी परमानन्दं त्यक्त्वा वैकुण्ठमुत्तमं स्वामिपुष्करणीतीरे रमया सह मोदते भवति यदनुभावादेन मुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाप्रत्पादमध्यगां श्रीमदाचार्यपर्यन्तां वन्दे गुरुपरम्पराम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रियः कान्ताय कल्याण निधये निधयेऽर्थिनां श्रीवेङ्कटनिवासाय श्रीनिवासाय मङ्गलम् श्रीवेङ्कटाचलाधीशं श्रियाध्यासितवक्षसं श्रितचेतनमन्दारं श्रीनिवासमहं भजे आनन्दतीर्थवरदे दानवारण्यपावके ज्ञानदायि सर्वेशे श्रीनिवासेस्तु मे मनः स्वस्त्यस्तु सताम् अशेषसन्मङ्गलानि भवन्तु। ಶ್ರೀಮದ್ಭಾಗವತದಲ್ಲಿ ನಾರಾಯಣನ ನಾಮ ಸಂಕೀರ್ತನೆಯ ಮಹತ್ವ, ಅಜಾಮಿಳನ ಕಥೆ, ಇದನ್ನು ಪ್ರಾತಃ ಕಾಲದಲ್ಲಿ ಕೇಳಿದ್ದೇವೆ. ಷಷ್ಠ ಸ್ಕಂದದ ಆರಂಭದಲ್ಲಿ ಅಜಾಮಿಳನ ಕಥೆಯ ಮೂಲಕ ಭಗವಂತನ ನಾಮ ಸಂಕೀರ್ತನೆಗಿರುವಂತಹ ಮಹತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದಾದ ಮೇಲೆ ನಾಮಸ್ಮರಣೆಯ ಮಹತ್ವವನ್ನೇ ಸಾರುವಂತಹ ಕಥೆ. ಒಂದು ದಿನ ದೇವೇಂದ್ರ ಬೃಹಸ್ಪತಿಗಳಿಗೆ, ದೇವಲೋಕದ ಗುರುಗಳಿಗೆ ಅವಮಾನ ಮಾಡ್ತಾನೆ. ಅವಮಾನ ಮಾಡಿದಾಗ ಆ ಗುರುಗಳೇ ಇಲ್ಲದಂತೆ ಆಗುತ್ತೆ. ಕೊನೆಗೆ ವಿಶ್ವರೂಪಾಚಾರ್ಯರನ್ನ ಮೊರೆ ಹೋಗ್ತಾನೆ. ಬೃಹಸ್ಪತ್ಯಾಚಾರ್ಯರು ಕೋಪಿಸಿಕೊಂಡಿದ್ದಾರೆ, ನೀವು ನಮ್ಮ ಮನೆಯ ಪೌರೋಹಿತ್ಯಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾನೆ. ದೇವಲೋಕದ ಎಲ್ಲ ಸೌಲಭ್ಯಗಳಿಗೆ, ದೇವಲೋಕದ ಹಿತಕ್ಕಾಗಿ ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಒಂದು ಸಾರ್ವಕಾಲಿಕವಾದ ಮಂತ್ರದ ಚಿಕಿತ್ಸೆಯನ್ನು ಕೊಡ್ತಾರೆ. ನಾರಾಯಣ ವರ್ಮವನ್ನು ಜಪ ಮಾಡು, ನಿನಗೆ ಯಾವ ವಿಧವಾದ ಕಷ್ಟಗಳು ಒದಗುವುದಿಲ್ಲ ಅಂತ ಒಂದು ಭಾಗವತದಲ್ಲೇ ಹೇಳಿದ ಒಂದು ಮಂತ್ರ ರಾಜ ಎಲ್ಲ ಸಮಸ್ಯೆಗಳಿಗೂ ಪರಿಣಾಮದಿಂದ ಚಿಕಿತ್ಸೆಯನ್ನು ಮಾಡಿಕೊಳ್ಳಬಹುದು ಅಂತ. ನಾರಾಯಣ ಅನ್ನುವ ನಾಮಕ್ಕೆ ಅಷ್ಟು ಮಹತ್ವವನ್ನು ಹೇಳಿದ್ದಾರೆ. ಎಲ್ಲ ವಿಧವಾದ ತಾಪಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಹರಿನಾಮಕ್ಕೆ ಇದೆ. ಅಂತ ಹರಿನಾಮದ ಪ್ರಭಾವದಿಂದ ಮುಂದೆ ಇಂದ್ರ ಏನೆಲ್ಲ ಸಾಧಿಸಿದ ಅಂದರೆ, ಒಂದು ಕಾಲದಲ್ಲಿ ವಿಶ್ವರೂಪಾಚಾರ್ಯರೇ ಅನ್ಯಾಯವನ್ನು ಮಾಡಿದರು. ಆ ಅನ್ಯಾಯ ಮಾಡಿದ ವಿಶ್ವರೂಪಾಚಾರ್ಯರ ತಲೆಯನ್ನು ಕಡಿದು ಹಾಕಿದ. ಕೊನೆಗೆ ಅವರ ತಂದೆ ತ್ವಷ್ಟೃ ಪ್ರಜಾಪತಿ ಒಬ್ಬ ರುದ್ರಾಸುರನನ್ನು ಸೃಷ್ಟಿ ಮಾಡಿದರು. ಇಂದ್ರನನ್ನೇ ಸಂಹಾರ ಮಾಡುವಂತಹ ದಿವ್ಯವಾದ ಶಕ್ತಿಯದು. ಆದರೆ ನಾರಾಯಣ ವರ್ಮ ಮಂತ್ರದ ಪ್ರಭಾವದಿಂದ ಆ ರುದ್ರಾಸುರನನ್ನು ಕೂಡ ಅನಾಯಾಸವಾಗಿ ಇಂದ್ರ ಸಂಹಾರ ಮಾಡಿದ. ಆದ್ದರಿಂದ ಮಂತ್ರಕ್ಕೆ ತುಂಬ ಬಲ ಇದೆ. ಹರಿನಾಮಕ್ಕೆ, ನಾರಾಯಣ ಅನ್ನುವ ನಾಮಕ್ಕೆ ವಿಶೇಷವಾದ ಸ್ಥಾನವನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಪ್ರಾತಃ ಕಾಲದಲ್ಲಿ ಎದ್ದು ಪ್ರತಿಯೊಬ್ಬರೂ ಕೂಡ 100 ಬಾರಿ ನಾರಾಯಣ 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 ಅಂದರೆ ಅವತ್ತಿನ ದಿನದ ಎಲ್ಲ ಉಪದ್ರವಗಳು ಪರಿಹಾರವಾಗುತ್ತದೆ. ಅವತ್ತಿನ ದಿನಕ್ಕೆ ಚಿಕಿತ್ಸೆ.
ಇವತ್ತು BP ರೈಸ್ ಆಗಬಾರ್ದು, ಶುಗರ್ ಬರಬಾರ್ದು, ಮನೆಯಲ್ಲಿ ಕೆಟ್ಟ ವಾತಾವರಣ ನಡೀಬಾರ್ದು, ಆಕ್ಸಿಡೆಂಟ್ ಆಗಬಾರ್ದು. ಅವತ್ತಿನ ದಿನಕ್ಕೆ ಚಿಕಿತ್ಸೆ ಏನು ಅಂದರೆ ಬೆಳಿಗ್ಗೆ ಎದ್ದು ಕೂಡಲೇ 100 ಬಾರಿ ನಾರಾಯಣ 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 ನಾರಾಯಣ. ನಾರಾಯಣನ ನಾಮ ಸಂಕೀರ್ತನೆಗೆ ಅಷ್ಟು ಮಹತ್ವ ಇದೆ. ಬೆಳಿಗ್ಗೆ ಹೇಳ್ತೇವೋ ಇಲ್ಲ, ಈಗಂತೂ ಮಕ್ಕಳಿಗೆ ಹೇಳಿ ಅಂತ ಹೇಳಿದ್ರು, ನಾರಾಯಣ ನಾರಾಯಣ ಅಂತ ಹೇಳಬೇಕು, ಹರಿನಾಮ ಸಂಕೀರ್ತನೆಯನ್ನು ಮಾಡಬೇಕು. ವಿಶೇಷವಾಗಿ 6ನೆಯ ಸ್ಕಂದದಲ್ಲಿ ನಾರಾಯಣ ಅನ್ನುವ ನಾಮವೇ ನಮ್ಮ ಎಲ್ಲ ವಿಧವಾದ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ ಅಂತ ಅದು ಸಾರತಮವಾದ ನಾಮ ನಾರಾಯಣನ ನಾಮ. ಅದನ್ನು ಹರಿದಾಸರು ಕೂಡ ವಿಶೇಷವಾಗಿ ಕೊಂಡಾಡಿದ್ದಾರೆ. ಆ ನಾರಾಯಣನ ನಾಮ ಸಂಕೀರ್ತನೆಯನ್ನು ಮಾಡೋಣ. ನಾರಾಯಣ ಅನ್ನುವ ನಾಮ ನಮ್ಮ ಭಾರತ ದೇಶದ ನರನಾರಾಯಣರು ಧರ್ಮರಕ್ಷಕರಾಗಿದ್ದಾರೆ. ಹಾಗಾಗಿ ಯಾವುದೇ ಸತ್ಕರ್ಮಗಳನ್ನು ಮಾಡಿದರೂ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ನಾರಾಯಣ ಅನ್ನುವ ಶಬ್ದವನ್ನು ಹೇಳಿಬಿಟ್ರೆ ಯಾವ ಕರ್ಮಾಂಗಗಳಲ್ಲಿ ನ್ಯೂನತೆ ಇದ್ರೂ ಕೂಡ ಪರಿಹಾರವಾಗುತ್ತದೆ. ಆ ದೇವೇಂದ್ರನಿಗೆ ಸಾಕಷ್ಟು ಸಮಸ್ಯೆಗಳಿತ್ತು. ತ್ವಷ್ಟೃ ಪ್ರಜಾಪತಿಯನ್ನ ಹೊಡೆಯುವಂತಹದ್ದು, ಆ ರುದ್ರಾಸುರನನ್ನು ಸಂಹಾರ ಮಾಡುವಂತಹದ್ದು ದೊಡ್ಡ ಒಂದು ಶ್ರಮದಾಯಕವಾದ ಕೆಲಸವಾಗಿತ್ತು. ಆದರೆ ಹರಿನಾಮದ ಬಲದಿಂದಾಗಿ ಆ ವಿಶ್ವರೂಪಾಚಾರ್ಯರ ಸಂಹಾರವನ್ನ, ತ್ವಷ್ಟೃ ಪ್ರಜಾಪತಿಯ ಮಗನಾದ ರುದ್ರಾಸುರನ ಸಂಹಾರವನ್ನ ದೇವೇಂದ್ರ ಅನಾಯಾಸವಾಗಿ ಮಾಡಿ ಇವತ್ತಿನ ತನಕ ದೇವಲೋಕದ ರಕ್ಷಣೆ ಹೇಗಾಗಿದೆ ಅಂದರೆ, ಭೂಲೋಕದ ರಕ್ಷಣೆ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ವೋಟಿಂಗಿಂದ ನಡೆಯುತ್ತೆ, ಜಾತಿ ಗಣತಿಯಿಂದ ನಡೆಯುತ್ತೆ. ಆದರೆ ದೇವಲೋಕದ ರಕ್ಷಣೆ ಕೇವಲ ಹರಿನಾಮ ಸಂಕೀರ್ತನೆಯಿಂದ ನಡೀತಾ ಇದೆ. ಅಲ್ಲಿ ಈ ಪುರಂದರನೇ ಇಂದ್ರ, ಅದು ಬದಲಾಗೋದೇ ಇಲ್ಲ. ಯಾಕೆಂದ್ರೆ ಎಲ್ಲರ ಹೃದಯದಲ್ಲಿ ನಾರಾಯಣ ಅನ್ನುವ ನಾಮ ಇದೆ. ಹಾಗಾಗಿ ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ನಾರಾಯಣ ಕೃಷ್ಣ ಎನ್ನಬಾರದೆ ಅಂತ ಹರಿನಾಮಗಳನ್ನು ಹೇಳಿ ನಮ್ಮ ಬದುಕನ್ನ ಸಾರ್ಥಕ ಮಾಡಿಕೊಳ್ಳಿ ಅಂತ 6ನೆಯ ಸ್ಕಂದದಲ್ಲಿ ಪೂರ್ಣ ಹರಿನಾಮದ ಮಹತ್ವವನ್ನು ಹೇಳ್ತಾರೆ. 7ನೆಯ ಸ್ಕಂದದಲ್ಲಿ ಪ್ರಹ್ಲಾದ ವಿಶೇಷವಾಗಿ ಪರೀಕ್ಷಿತರಾಜರು ಕೇಳ್ತಾರೆ, 3ನೆಯ ಸ್ಕಂದದಲ್ಲಿ ಹಿರಣ್ಯಾಕ್ಷನ ವಧೆಯನ್ನು ನಿರೂಪಣೆ ಮಾಡಿದ್ದೀರಿ. ಅವನ ಸಹೋದರನಾದ ಹಿರಣ್ಯಕಶ್ಯಪು, ಅವನನ್ನು ಭಗವಂತ ಯಾವ ಕಾರಣದಿಂದ ವಧೆ ಮಾಡಿದ? ಕಾರಣ ಏನು ಅಂದರೆ, ಹಿರಣ್ಯಕಶ್ಯಪುವಿಗೆ ತನ್ನ ಸಹೋದರನಾದ ಹಿರಣ್ಯಕಶ್ಯಪುವನ್ನ ವರಾಹ ಸಂಹಾರ ಮಾಡಿದ್ದಾನೆ ಎನ್ನುವ ಕ್ರೋಧದಿಂದ ಅವನು ಅಜರಾಮರನಾಗಬೇಕು, ವಿಷ್ಣುವಿನ ದ್ವೇಷ ಮಾಡಬೇಕು, ಜಗತ್ತಿನೆಲ್ಲ ತಾನೇ ಸ್ವಾಮಿ ಆಗಬೇಕು ಅಂತ ಬ್ರಹ್ಮದೇವರನ್ನ ಕುರಿತು 11,000 ವರ್ಷಗಳ ಕಾಲ ತಪಸ್ಸು ಮಾಡಿದಂತೆ. ದೈತ್ಯರಿಗೆ ಅಷ್ಟೊಂದು ಬಲ ಇರುತ್ತೆ. ನಮಗೆ ಏಕಾದಶಿ ದಿವಸ ದ್ವಾದಶಿ ಚಿಂತೆ ಆರಂಭ ಆಗಿರುತ್ತೆ, ಒಂದು ದಿನ ಉಪವಾಸ ಮಾಡಲಿಕ್ಕಾಗಲ್ಲ. 11,000 ವರ್ಷ ತಪಸ್ಸು ಉಪವಾಸ ಮಾಡಿದ್ದಾನೆ. ಅದು ಎಂಥ ಉಪವಾಸ!
ಪಿಪೀಲಿಕಾಭಿರಾಚರಣಂ ಮೇಧಸ್ತ್ವಂ ಮಾಂಸ ಶೋಣಿತಂ. ಭಾಗವತದಲ್ಲಿ ಹೇಳ್ತಾರೆ, ಅವನ ದೇಹದ ಎಲ್ಲ ಚರ್ಮ, ಮಾಂಸ, ರಕ್ತವನ್ನೆಲ್ಲ ಇರುವೆಗಳು ತಿಂದು ಹೋಗಿರ್ತದೆ. ಎಲ್ಲ ಇರುವೆಗಳು ಅವನ ದೇಹದ ಎಲ್ಲ ಅಂಶಗಳನ್ನು ತಿಂದು ಹೋಗಿತ್ತು. ಬ್ರಹ್ಮದೇವರು ವರ ಕೊಡಲಿಕ್ಕೆ ಬಂದಾಗ ಕೇವಲ ಅಸ್ಥಿಗಳಿತ್ತಂತೆ ಅವನ ದೇಹದಲ್ಲಿ, ಎಲುಬು ಮಾತ್ರ ಉಳಿದಿತ್ತು. ಆ ರೀತಿಯಾಗಿ ತಪಸ್ಸನ್ನು ಮಾಡಿದ. ಬ್ರಹ್ಮದೇವರೇ ಆಶ್ಚರ್ಯ ಪಡ್ತಾರೆ, ಎಷ್ಟೊಂದು ಜನ ತಪಸ್ಸು ಮಾಡಿದ್ದಾರೆ ನನ್ನನ್ನು ಕುರಿತು, ನಿಂತರ ತಪಸ್ಸು ಮಾಡಿದವರು ಯಾರೂ ಇಲ್ಲ. ಯಾವ ವಿಷ್ಣು ಭಕ್ತರು ಇಷ್ಟು ತಪಸ್ಸು ಮಾಡಲ್ಲ. ಅವರು ಒಂದು ದಿನ ಉಪವಾಸ ಮಾಡ್ಯಾರು ಅಷ್ಟೇ. ಅಷ್ಟೊಂದು ಉಗ್ರವಾದ ತಪಸ್ಸನ್ನು ಮಾಡಿದಿ, ನಿನಗೆ ಏನು ವರ ಬೇಕು ಅಂತ ಕೇಳಿದರೆ ನನಗೆ ಸಾವು ಬರಬಾರದು ಅಂತ ವರ ಕೇಳ್ತಾನೆ. ಅದೊಂದು ನಮ್ಮ ಅಕೌಂಟಲ್ಲೇ ಇಲ್ಲ, ಅದನ್ನು ಯಾರಿಗೂ ಕೊಡ್ಲಿಕ್ಕೂ ಆಗಲ್ಲ. ನಮಗೆ ಪರ್ಯಾಯವಾಗಿ ಬೇರೆ ಏನಾದರೂ ವರ ಕೇಳಿಕೊ ಅಂದಾಗ ಹಗಲು ಸಾವು ಬರಬಾರ್ದು, ರಾತ್ರಿ ಬರಬಾರ್ದು ಅಂತ ಕೇಳ್ತಾನೆ. ಯಾಕೆಂದ್ರೆ ಸಂಧ್ಯಾಕಾಲ ನೆನಪೇ ಆಗಲ್ಲ ಅವನಿಗೆ, ಜಪ ಮಾಡಿ ಗೊತ್ತಿಲ್ಲ ಅವನಿಗೆ ಸರಿಯಾಗಿ, ದೈತ್ಯ ಅವನು. ಸೂರ್ಯ ಅಸ್ತಮಾನ ಕಾಲ, ಉದಯ ಕಾಲ ಗೊತ್ತಿಲ್ಲ. ಸಂಧ್ಯಾಕಾಲ ಹಗಲಿಗೂ ಸಂಬಂಧಪಟ್ಟಿಲ್ಲ, ರಾತ್ರಿಗೂ ಸಂಬಂಧಪಟ್ಟಿಲ್ಲ. ಸಂಧ್ಯಾಕಾಲ ನೆನಪಾಗಲ್ಲ. ಒಳಗೂ ಸಾಯಬಾರದು, ಹೊರಗೂ ಸಾಯಬಾರದು ಅಂತಾನೆ. ಹೊಸ್ತಿಲು ಪೂಜೆ ಮಾಡಿ ಗೊತ್ತಿಲ್ಲ, ಹೊಸ್ತಿಲ ಮೇಲೆ ಮರಣ ಬರುತ್ತೆ ಅಂತ ಗೊತ್ತಿಲ್ಲ. ಮೇಲೂ ಸಾಯಬಾರದು, ಕೆಳಗೂ ಸಾಯಬಾರದು ಅಂತಾನೆ. ಅದರ ನಡುವೆ ದೇವರ ಕಡೆ ಇದೆ ಅನ್ನೋದು ಗೊತ್ತಿಲ್ಲ. ಅದು ಮೇಲೂ ಅಲ್ಲ, ಕೆಳಗೂ ಅಲ್ಲ. ಹಸಿಯ ಪದಾರ್ಥದಿಂದ ಸಾಯಬಾರದು, ಒಣಗಿದ ಪದಾರ್ಥದಿಂದ ಸಾಯಬಾರದು ಅಂತಾನೆ. ಉಗುರೋದು ಹಸಿಯೂ ಅಲ್ಲ, ಒಣಗಿದ್ದು ಅಲ್ಲ. ಹಸಿ ಅಂದ್ರೆ ಬೆಳೀತಾ ಇರುತ್ತೆ, ಒಣಗಿದ್ದು ಅಂದ್ರೆ ಬೆಳೀತಾ ಇರುತ್ತೆ. ಹಸಿ ಅಂದ್ರೆ ಹಸಿ ಇಲ್ಲ, ಇದು ಉಗುರು. ಅಂತಹ ಉಗುರಿನಿಂದ ಸಂಹಾರ ಮಾಡ್ತಾರೆ ದೇವರು ಅಂತ ಆಲೋಚನೆ ಮಾಡಿ ತಥಾಸ್ತು ಅಂತ ವರ ಕೊಟ್ಟ ಹಿರಣ್ಯಕಶಿಪು 6 ಕೋಟಿ ವರ್ಷ, 6,60,00,000 ವರ್ಷ ರಾಜ್ಯಾಡಳಿತ ಮಾಡಿದ್ದಾನೆ. ಅವನ ಮನೆಯಲ್ಲಿ ದಿಗ್ದೇವತೆಗಳೆಲ್ಲ ಬಂದು ಸೇವಕರಾಗಿ ನಿಲ್ತಾ ಇದ್ರಂತೆ. ವರ್ಣದೇವ ಟ್ಯಾಂಕ್ ನೀರು ತುಂಬಬೇಕು, ವಸುದೇವತೆಗಳು ಬಂದು ಪಾತ್ರೆ ತೊಳಿಬೇಕು, ಗಣಪತಿ ಬಂದು ಪಂಚಾಂಗ ಪಠನ ಮಾಡಬೇಕಂತೆ, ಅಗ್ನಿದೇವ ಹೆಂಡತಿಯನ್ನು ಕರ್ಕೊಂಡು ಬಂದು ಅಡಿಗೆ ಮಾಡಬೇಕು. ಎಲ್ಲ ಮತ್ತೆ ಫ್ರೀ ಸರ್ವಿಸ್, ದುಡ್ಡಿಲ್ಲ ಅವರಿಗೆ. ಅಂತಹ ಆಡಳಿತವನ್ನು ಮಾಡಿದ ಹಿರಣ್ಯಕಶಿಪು ಶಾಪಾನುಗ್ರಹ ಶಕ್ತನಾಗಿದ್ದಂಥವನು. ಹಿರಣ್ಯಕಶಿಪು ಬೇಕಾದವರಿಗೆ ಶಾಪ ಕೊಡ್ತಾ ಇದ್ದ, ಬೇಕಾದವರಿಗೆ ವರ ಕೊಡ್ತಾ ಇದ್ದ. ಈ ರೀತಿಯಾದ ಮಹಾದೈತ್ಯ ಅವನಿಂದ 14 ಲೋಕಗಳೇ ಪೀಡೆಗೆ ತುತ್ತಾದಾಗ ದೇವತೆಗಳಿಗೆ ಹೋಗಿ ರಮಾಕಾಂತನ ಬಳಿ ಪ್ರಾರ್ಥನೆ ಮಾಡ್ತಾರೆ. ಇಂಥ ದೈತ್ಯನನ್ನ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಅಂದರೆ ಜೀವೋತ್ತಮದವರು. ನಂತರದ ರುದ್ರ, ಇಂದ್ರ, ಚಂದ್ರ, ಅಗ್ನಿ ಯಾರಿಗೂ ಅವನನ್ನು ಹೊಡೆಯಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀನೇ ಬಂದು ಅವನನ್ನು ಸಂಹಾರ ಮಾಡಬೇಕು ಅಂದಾಗ ದೇವರೇ ಹೇಳ್ತಾನೆ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಶು ಸಾಧುಷು ಧರ್ಮೇ ಮೈಚ ವಿದ್ವೇಷಃ ಸವಾ ಆಶು ವಿನಶ್ಯತಿ. ವೇದಗಳಿಗೆ, ದೇವತೆಗಳಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ ಅವಮಾನ ಮಾಡೋರನ್ನ ನಾನು ಸಂಹಾರ ಮಾಡ್ತೇನೆ ಅಂತ. ಅದಕ್ಕೆ ದೇವತೆಗಳು ಹೇಳ್ತಾರೆ, ನೀನು ಹೇಳಿದ ಪಟ್ಟಿ ಜಾಸ್ತಿ ಆಯಿತು. ವೇದಗಳಿಗೆ ಅನ್ಯಾಯ ಮಾಡಬೇಕು, ನಿನಗೆ ಅನ್ಯಾಯ ಮಾಡಬೇಕು, ಗೋವುಗಳಿಗೆ ಅನ್ಯಾಯ ಮಾಡಬೇಕು, ಬ್ರಾಹ್ಮಣರಿಗೆ ಅನ್ಯಾಯ ಮಾಡಬೇಕು, ಅಗ್ನಿಗೆ ಅನ್ಯಾಯ ಮಾಡಬೇಕು. ಅಷ್ಟು ಅನ್ಯಾಯ ಮಾಡಿದ್ರೆ ನಮ್ಮ ಕಥೆ ಮುಗಿಸಿರ್ತಾನ. ಅದಕ್ಕೆ ಬೇಗ ಕೊಲ್ಲು, ಬೇರೆ ಚಿಕಿತ್ಸೆ ಏನಾದರೂ ಹೇಳು ಅಂತ ದೇವತೆಗಳಿಗೆ ಕೇಳ್ತಾರೆ. ಅವಾಗ ದೇವತೆಗಳಿಗೆ ಭಗವಂತ ಹೇಳ್ತಾನೆ, ಅವನಿಗೆ ಹುಟ್ಟಿದ ಮಗನಿಗೆ ಅವನ ಅನ್ಯಾಯ ಮಾಡಿದರೆ ಅವನನ್ನು ಕೊಲ್ತೇನೆ. ನಿರ್ಭೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಕ್ಯೇ ಹನಿಷ್ಯೇ ವಿವರೋರ್ಜಿತಂ. ಅದು ಎಂಥ ವರಗಳೇ ಇರಲಿ, ಯಾರಿಗೂ ವೈರ ಸಾಧಿಸದ ಶಾಂತ ಮನಸ್ಕನ ಪ್ರಹ್ಲಾದರಾಜನಿಗೆ ಅನ್ಯಾಯ ಮಾಡಿದರೆ ಅದು ಎಂಥ ವರಗಳಿದ್ರು ನಾನೇ ಬಂದು ಕೊಲ್ತೇನೆ ಅಂತ ಮಗುವಿನ ಮೇಲೆ, ಅವನ ಮಗನ ಮೇಲೆ ಮಾಡುವ ಅನ್ಯಾಯವನ್ನು ನಾನು ಸಹಿಸೋದಿಲ್ಲ ಅಂತ ಭಗವಂತ ತಾನು ಅಭಯದಾನ ಮಾಡ್ತಾನೆ ದೇವತೆಗಳಿಗೆ. ದೇವತೆಗಳಿಗೆ ಇದೇ ಒಳ್ಳೆ ಕಾಲ ಅಂತ ಹಿರಣ್ಯಕಶ್ಯಪುವಿಗೆ ಪ್ರಹ್ಲಾದನಾದ ಹರಿಭಕ್ತನೇ ಹುಟ್ಟುತ್ತಾನೆ ಅಂತ ದೇವತೆಗಳಿಗೆಲ್ಲ ಗೊತ್ತು. ಯಾಕೆ ಅಂದರೆ ದಿತಿದೇವಿ ಕಶ್ಯಪರನ್ನ ಅಕಾಲದಲ್ಲಿ ಸಂಘ ಮಾಡಿದ. ಸಂಧ್ಯಾಕಾಲದಲ್ಲಿ, ಹಗಲಿನಲ್ಲಿ ಸ್ತ್ರೀ ಪುರುಷರ ಸಂಬಂಧ ನಡೀಬಾರದು. ಸಂಧ್ಯಾಕಾಲದಲ್ಲಂತೂ ಮಹಾಪಾಪಜನಕ ಅಂತ ಹೇಳಿದ್ದಾರೆ. ರುದ್ರದೇವರು ಬರುವ ಸಮಯ ಅದು. ಸಂಧ್ಯಾಕಾಲದಲ್ಲಿ ಸಂಘ ಮಾಡಿದ ಪಾಪದಿಂದ ಕಶ್ಯಪರು ಹೇಳ್ತಾರೆ, ಒಂದು ಹೆಣ್ಣಾಗಿ ಕಾಮದಿಂದ ಎಷ್ಟು ನನ್ನನ್ನು ಒತ್ತಾಯಪಡಿಸಿದಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಜಾಗತಿಕ ಭಯೋತ್ಪಾದಕರಾಗ್ತಾರೆ, ಜಗತ್ತಿಗೆ ಕತ್ತಲೆ ರೂಪದಲ್ಲಿ ಅವರು ಸೃಷ್ಟಿಯಾಗ್ತಾರೆ ಅಂತ ಸ್ವತಃ ತಂದೆಯಾದ ಕಶ್ಯಪನೇ ದಿತಿದೇವಿಯನ್ನು ಶಪಿಸಿದ. ನೀನು ಮಾಡಿದ ಅನ್ಯಾಯ ತಪ್ಪು ಅಂತ. ಒಂದು ಸಂಧ್ಯಾಕಾಲ, ರುದ್ರದೇವರು ಬರುವ ಕಾಲ, ಮತ್ತೆ ಅದು ಭಗವಂತನ ಚಿಂತನೆ ಮಾಡುವ ಕಾಲ. ನೀನು ಮಹಾ ಅಪರಾಧ ಮಾಡಿದೆ ಅಂತ ಹೇಳಿದಾಗ ದಿತಿ ಕೂಡಲೇ ಪಶ್ಚಾತ್ತಾಪ ಪಡ್ತಾಳೆ. ಸ್ವರೂಪದಲ್ಲಿ ದಿತಿ ಒಳ್ಳೆಯವಳೆ, ಅವಳಿಗೂ ಮೋಕ್ಷ ಇದೆ. ಪಡೆಯುವುದಿಲ್ಲ ದೈತ್ಯರನ್ನಾದರೂ ಅವಳು ಮೋಕ್ಷಕ್ಕೆ ಹೋಗ್ತಾಳೆ ಅವಳು. ಆಯ್ತು. ಆದ್ರಿಂದ
ಮಕ್ಕಳು ಕೆಟ್ಟವರಾದ್ರು ಅಂದ ತಕ್ಷಣ ಅಮ್ಮನಿಗೆ ನರಕ ಆಗಲ್ಲ, ಅಥವಾ ಅಪ್ಪ ಕೆಟ್ಟವನಾದ ಅಂತ ಮಕ್ಕಳಿಗೆ ಕೆಟ್ಟದ್ದಾಗಲ್ಲ. ಹಿರಣ್ಯಕಶಿಪು ಕೆಟ್ಟವನು, ಪ್ರಹ್ಲಾದನಿಗೆ ಮೋಕ್ಷ ಇದೆ. ದಿತಿ ಒಳ್ಳೆಯವಳು, ಮಕ್ಕಳು ಕೆಟ್ಟವರು. ಗಾಂಧಾರಿ ಒಳ್ಳೆಯವಳೆ, ಧೃತರಾಷ್ಟ್ರ ಒಳ್ಳೆಯವನೇ. 100 ಜನವೂ ಕಲಿಪುರುಷರು, ಒಂದಾದರೂ ಒಳ್ಳೆಯದು ಹುಟ್ಟುಬಾರದೆ. ಅದಕ್ಕೆ ಆಫ್ಘಾನಿಸ್ತಾನದ ಕಡೆಯಿಂದ ಹೆಣ್ಣು ಮಕ್ಕಳನ್ನು ತರಬೇಡಿ ಅಂತ ಹೇಳಿದ್ದಾರೆ. ಅವಳು ಗಾಂಧಾರ ದೇಶ ಅಂದರೆ ಇವತ್ತಿನ ಆಫ್ಘಾನಿಸ್ತಾನ, ಅಲ್ಲಿಂದ ಕರ್ಕೊಂಡು ಬಂದು ಹುಡುಗಿ ಗಾಂಧಾರಿ. ಅವು ಹುಟ್ಟಿದ 100 ಜನವೂ ಭಯೋತ್ಪಾದಕರೇ, ಇವತ್ತು ಅದೇ ಇದೆ. ಹಾಗಾಗಿ ತಂದೆ ತಾಯಿ ಅದೆಲ್ಲ ಲೆಕ್ಕ ಅಲ್ಲ, ಅವರವರ ಸ್ವರೂಪ. ದೈತ್ಯರು ಅನ್ನೋದು ಲೆಕ್ಕ ಅಲ್ಲ, ಪ್ರಹ್ಲಾದರಾಗಲು ದೈತ್ಯರು ಆದರೂ ಹರಿಭಕ್ತರಾಗಿದ್ದಾರೆ. ಈ ರೀತಿಯಾಗಿ ಆ ದ್ವಿತೀಯ ಪ್ರಾರ್ಥನೆಗೆ ಕಶ್ಯಪರು ಮತ್ತೆ ವರ ಕೊಡ್ತಾರೆ. ಅವಳು ಪಶ್ಚಾತ್ತಾಪ ಪಡ್ತಾಳೆ. ನಿನ್ನ ಮಕ್ಕಳು ಕೆಟ್ಟವರಾದರೂ ನಿನ್ನ ಮೊಮ್ಮಗ ಲೋಕ ಕಲ್ಯಾಣವನ್ನು ಮಾಡಲಿ ಅಂತ ಕಶ್ಯಪರು ವರ ಕೊಟ್ಟಿದ್ದಾರೆ. ಹಾಗಾಗಿ ಮೊಮ್ಮಗ ಅಂದರೆ ಪ್ರಹ್ಲಾದರಾದರೆ ಅವರಿಂದ ಲೋಕ ಕಲ್ಯಾಣ ನಡೀಬೇಕಾಗಿದೆ. ಇದೆಲ್ಲ ದೇವತೆಗಳಿಗೆ ಗೊತ್ತಿದೆ. ಹಾಗಾಗಿ ಹಿರಣ್ಯಕಶ್ಯಪು ಕಯಾದುವಿನ ಸಂಘ ಮಾಡಿದಾಗ ನಾರದರು ಬಂದು ನಾರಾಯಣನ ನಾಮಸ್ಮರಣೆ ಮಾಡಿದ್ದಾರಂತೆ. ಕಯಾದುವಿಗೆ ಕೀಳುವ ಹಾಗೆ ಮಕ್ಕಳು ಹೊಟ್ಟೆಯಲ್ಲಿದ್ದಾಗ ಹರಿನಾಮ ಸಂಕೀರ್ತನೆ ಮಾಡಿದರೆ ಹುಟ್ಟಿದ ಮೇಲೆಲ್ಲ ನಿರಂತರ ಜಗತ್ತಿಗೆ ಹಿತವನ್ನು ಮಾಡ್ತಾರೆ, ಹರಿಭಕ್ತರಾಗ್ತಾರೆ. ಅಂಥ ಒಂದು ಶಕ್ತಿ ಆ ಬಾಲ್ಯದಲ್ಲಿ ಬರುತ್ತೆ. ನಮ್ಮ ಗುರುಗಳು ವಿಶ್ವೇಶ ತೀರ್ಥರು, ಅವರ ತಾಯಿ ರಾಮಕುಂಜ ಅಂತ ಒಂದು ಹಳ್ಳಿ, ಬರೀ ಅವರ ಮನೆ ತುಂಬ ಗೋಶಾಲೆಗಳು, ಹಟ್ಟಿಗಳು. ಅವರಿಗೆ ಗುರುಗಳಿಗೆ ಶಾಲೆಗೆ ಹೋಗ್ತಾ ಇದ್ರು. ಶಾಲೆ ಯಾವುದು ಅಂದರೆ ಅವತ್ತಿನ ಕಾಲದಲ್ಲಿ ಒಂದು ರುದ್ರದೇವರ ದೇವಸ್ಥಾನ. ರುದ್ರದೇವರ ದೇವಸ್ಥಾನದ ಮುಂದೆ ಅರ್ಚಕರು ಪೂಜೆ ಮಾಡೋರು ಪಾಠ ಹೇಳ್ತಾ ಇದ್ರು. ಅದೇ ಶಾಲೆ, ರುದ್ರದೇವರ ದೇವಸ್ಥಾನದ ಪೌಳಿಯೇ ಆ ಹಳ್ಳಿಯ ಶಾಲೆ. ಅವರ ತಾಯಿ ಯಾವಾಗಲೂ ಗೋಸೇವೆ ಮಾಡ್ತಾ ಇದ್ರು. ಒಂದು ಉಗುರಿಗೆ ಟೂಟೆಕ್ಸ್ ಹಚ್ಚಿಲ್ಲ, ತುಟಿಗೆ ಲಿಫ್ಟಿಕ್ ಹಚ್ಚಿಲ್ಲ, ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಈ ಶಬ್ದಗಳ ಪರಿಚಯವೇ ಇಲ್ಲ ಅವರಿಗೆ. ಅಂತಹ ತಾಯಿ, 4-5 ಜನ ಮಕ್ಕಳು ಅವರಿಗೆ. ಆ ವಿಶ್ವೇಶ ತೀರ್ಥರನ್ನ ಹಡೆದ್ರೆ ಅವರಿಗೆ ಉಪನಯನ ಆಗೋಕ್ಕಿಂತ ಮೊದಲು ಸನ್ಯಾಸ ನಿಶ್ಚಯ ಆಗಿ ಹೋಗಿ 5ನೇ ವಯಸ್ಸಿಗೆ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಂತ. ಅವಾಗ ತಾಯಿಗೆ ಆ ಮಗುಗೆ ತುಂಬಾ ಇಷ್ಟ, ಕಲ್ಸಕ್ಕರೆ ಅಂದರೆ ತುಂಬಾ ಇಷ್ಟ. ಆ ಸ್ವಾಮಿಗಳು ಬಂದು ಕಲ್ಸಕ್ಕರೆ ನೋಡ್ತಾ ಇತ್ತಂತೆ. ಆ ಮಗು ಕಂಬದ ಹತ್ರ, ನಿನಗೆ ನಿನ್ನ ಸ್ವಾಮಿಗಳಾದ್ರೆ ಕಲ್ಸಕ್ಕರೆ ಕೊಡ್ತೀನಿ ಅಂದ್ರೆ, ಕಲ್ಸಕ್ಕರೆ ಆಸೆಗೆ ಸ್ವಾಮಿಗಳಾಗ್ತೀನಿ ಅಂತ ಹೇಳ್ಬಿಟ್ಟು ಸ್ವಾಮಿ. ಆಯ್ತಾ, ಆ ಕಲ್ಸಕ್ಕರೆ ತಗೊಂಡ್ರು, ಜಗತ್ತಿಗೆಲ್ಲ ಕಲ್ಸಕ್ಕರೆ ಕೊಟ್ಟರು ಅವರು ವಿಶ್ವೇಶ ತೀರ್ಥರು. 5ನೇ ವಯಸ್ಸಿಗೆ ಸನ್ಯಾಸ ನಿಶ್ಚಯ ಆಯಿತು. 7ನೇ ವಯಸ್ಸಿಗೆ ಉಪನಯನ ಆಯಿತು. ಉಪನಯನ ಆಗೋಕ್ಕಿಂತ ಮೊದಲು, ಕೃಷ್ಣನಿಗೆ ಉಪನಯನ ಆಗೋಕ್ಕಿಂತ ಮೊದಲು ಮದುವೆ ಆಗೋಗಿತ್ತು. ನಮ್ಮ ಸ್ವಾಮಿಗಳಿಗೆ ಉಪನಯನ ಆಗೋಕ್ಕಿಂತ ಮೊದಲು ಸನ್ಯಾಸ ಆಗೋಗಿತ್ತು. ಈ ಥರ ಅದ್ಭುತವಾದ ಕೃಷ್ಣಾರಾಧಕರಾದರು. 8ನೇ ವಯಸ್ಸಿಗೆ ಮನೆ ಬಿಟ್ಟು ಬಂದ ಗುರುಗಳು 88ನೇ ವಯಸ್ಸಿನ ತನಕ ಸಮಾಜದ ಕಲ್ಯಾಣ ಮಾಡಿದ್ದಾರೆ, ಸ್ವಾರ್ಥ ಬಿಟ್ಟು. ಅಂಥ ಗುರುಗಳು ನಮ್ಮ ಗುರುಗಳ ವಿಶ್ವೇಶ ತೀರ್ಥರು. ಏನೆಲ್ಲ ಹೇಳ್ತೇನೆ, ಒಳ್ಳೆಯದೆಲ್ಲ ಗುರುಗಳೇ ಹೇಳಿದ್ರು, ಬೇಡದೇ ಇದ್ದದ್ದೆಲ್ಲ ನಂದೇ ಹೇಳ್ತಾರೆ. ಆ ಥರ ಆ ಒಳ್ಳೆಯ ಯೋಗ್ಯತೆಗಳು. ಹರಿನಾಮ ಸಂಕೀರ್ತನೆ ತಾಯಿಗಿರು ಮಾಡಿ ಮಕ್ಕಳನ್ನು ಹಡೆದರೆ ಲೋಕೋತ್ತರ ಪುರುಷರು ಹುಟ್ಟುತ್ತಾರೆ. ಆ ಥರ ತುಂಬ ಜನ ಇದ್ದಾರೆ. ವಿಶ್ವೋತ್ತಮ ತೀರ್ಥರು, ಅವರ ತುಟಿ ಯಾವಾಗಲೂ ಲಿಫ್ಟಿಕ್ ಹಚ್ಚಿದಾಗಿರ್ತಾ ಇತ್ತು, ಕಾಲು ಅಂಗಾಲೆಲ್ಲ ಕೆಂಪು ಇರ್ತಿತ್ತು. ನಾನೊಂದು ಕಡೆ ಇದೇ ಚೆನ್ನೈಯಲ್ಲಿ ಹೋಗಿದ್ದೆ. ಒಂದು ಕಲ್ಯಾಣ ಮಂಟಪದಲ್ಲಿ ಒಬ್ಬರು ಹಾಲಿನ ಪ್ಯಾಕೆಟ್ ಕಟ್ ಮಾಡ್ತಾ ಇದ್ರು. ಬ್ಲೇಡ್ ಇರಲಿಲ್ಲ, ಕತ್ತರಿ ಇರಲಿಲ್ಲ. ಅವರು ಕಾಲನ್ನು ತೆಗೆದು ಇಟ್ಕೊಂಡ್ಬಿಟ್ಟಿದ್ರು. ಆ ಹಿಮ್ಮಡಿ ಅದು ಬ್ಲೇಡ್ ಥರ ಇತ್ತು, ಹೀಗನ್ನೋರು ಛಳಕ್ ಅಂತ ತುಂಟಾಗ್ತಾ ಇತ್ತು. ಆ ಕಾಲಿನ ಹಿಮ್ಮಡಿಯಲ್ಲಿ ಗದ್ದೆ ಥರ ಇತ್ತು, ಅದು ಚಾಕು ಥರ. ಒಂದು ಹಿಮ್ಮಡಿಯಿಂದ ಹೀಗೆ ಒತ್ತು ಬಿಟ್ರೆ ರಕ್ತವೇ ಬರಬೇಕು. ನಮ್ಮ ಕಾಲೆಲ್ಲ ಈ ಥರ. ವಿಶ್ವೋತ್ತಮ ತೀರ್ಥರ ಕಾಲು, ವಿಶ್ವೇಶ ತೀರ್ಥರ ಕಾಲು, ಅಂಗಾಲು ಕೃಷ್ಣನ ಪಾದ ಇದ್ದಾಗಿತ್ತು, ಕೆಂಪು ಪಾದ. ಅದೆಲ್ಲ ಜ್ಞಾನಿಗಳು. ಅಂದರೆ ಯಾವ ಹೆಣ್ಮಕ್ಳು ನಾವು ಲಿಫ್ಟಿಕ್ ಹಚ್ಚಲ್ಲ, ಟೂಟೆಕ್ಸ್ ಹಚ್ಚಲ್ಲ, ನಾವು ಯಾವುದೇ ಲೋಕದ ವಿಕಾರಗಳು, ಇನ್ನು ಟಿಕ್ಲಿ ಹಚ್ಚುತ್ತಾರೆ, ಬ್ರಹ್ಮಹತ್ಯೆ, ಪುಡಿ ಕುಂಕುಮ ಹಚ್ಚಬಾರದೆ, ಅದೇನೋ ಫಿಕ್ಸೆಡ್, ಅದು ಹಿಂಗೆ ತೆಗಿತಾರೆ, ಹಿಂಗೆ ಹಚ್ಕೊಂಡ್ಬಿಡ್ತಾರೆ. ಇನ್ನು ಪುರುಷರು ಹಂಗೆ ಅಕ್ಷತೆ ಹಂಗೆ ಹಚ್ಕೊಂಡ್ಬಿಡೋಣ ಅಂತ ಇನ್ನೂ ಮಾಡಿಲ್ಲ ದೇವ್ರ ದಯೆ. ಅವರೊಂದು ಸ್ವಲ್ಪ ಆದರೂ ಅಕ್ಷತೆ ಹಚ್ಕೊಳ್ತಾರೆ ಲಕ್ಷಣವಾಗಿ. ಅದೆಲ್ಲ ಬ್ರಹ್ಮಹತ್ಯೆ. ಅದರಲ್ಲಿ ಏನಿದೆ? ಇದರಲ್ಲಿ ಲಕ್ಷ್ಮೀ ದೇವಿಯ ಯಾವ ಸನ್ನಿಧಾನ ಇಲ್ಲ. ಆ ದುರ್ಯೋಧನದ ಹೆಂಡತಿ ಸನ್ನಿಧಾನ ಇದೆ, ಅದರಲ್ಲಿ ಭಾನುಮತಿಯ ಸನ್ನಿಧಾನ ಇದೆ. ಆ ಟಿಕ್ಲಿಗಳಲ್ಲಿ ಯಾರು ಅದನ್ನು ಹಚ್ಕೊಳ್ಬಾರ್ದು, ಪುಡಿ ಕುಂಕುಮಗಳನ್ನೇ ಹಚ್ಕೊಳ್ಬೇಕು. ಅಂತಹ ಪ್ರಾಚೀನತೆಯಲ್ಲಿ ಮನೆಯಲ್ಲೇ ಕುಂಕುಮಗಳನ್ನು ಮಾಡಿ ಹಚ್ಚಿಕೊಂಡ್ರು, ಕೈ ತುಂಬ ಬಳೆ ಹಾಕೊಂಡ್ರು, ಗೋಸೇವೆ ಮಾಡಿದ್ರು, ಕೃಷ್ಣಾರಾಧಕರಾದ ಮಕ್ಕಳನ್ನು ಹಡೆದರು. ಇವತ್ತಂತಹ ಮಕ್ಕಳು ಹುಟ್ಟುವುದು ಕಡಿಮೆ ಆಗಿದೆ. ಯಾಕೆಂದರೆ ಇವತ್ತಿನ ವೇಷಭೂಷಣಗಳೇ ತೊಂದರೆ ಆಗಿದೆ. ಆ ಥರ ಕಯಾಲು ಗರ್ಭದಲ್ಲಿದ್ದಾಗ ಮಂದರ ದ್ರೋಣದಲ್ಲಿ ನಾರದರ ಬಾಯಿಯಲ್ಲಿ ಯಾವಾಗಲೂ ತತ್ವೋಪದೇಶ ಕೇಳ್ತಾ ಇಲ್ಲ. ಹಗಲು ರಾತ್ರಿ ನಾರದರ ಪಾಠ ಮಾಡ್ತಾರೆ.
ಹಗಲು ರಾತ್ರಿ. ಹಾಗೆ ನನಗೂ ಒಂದು ಆಸೆ, ನಮ್ಮ ಗುರುಕುಲದ ಎಲ್ಲಾ ಮಕ್ಕಳು ಬೆಳಿಗ್ಗೆ ರಾತ್ರಿ ತನಕ ಪಾಠ ಕೇಳ್ತಾ ಇದ್ದಾರೆ. ಇವರಲ್ಲಿ ಹುಟ್ಟುವ ಮಕ್ಕಳೆಲ್ಲ ದೇಶ ಆಳಬೇಕು, ಧರ್ಮ ಆಳಬೇಕು ಅನ್ನುವ ಆಸೆ ಇದೆ. ಅದಕ್ಕೆಲ್ಲ ನೀವು ಆಶೀರ್ವಾದ ಮಾಡಬೇಕು, ಹಿರಿಯರೆಲ್ಲ ಆಶೀರ್ವಾದ ಮಾಡಬೇಕು. ವಿಶ್ವೇಶ ತೀರ್ಥರ ಕನಸು. ಯಾಕೆ ಅಂದರೆ ಎಲ್ಲ ಕಡೆ ಜಾತಿ ಸಾಂಕರ್ಯ, ಎಲ್ಲ ಕಡೆ ಹಣದ ಭರಾಟೆ, ಯಾವ ಹೆಣ್ಮಕ್ಳನ್ನ ಕೇಳಿ ಜುಟ್ಟು ಜನಿವಾರ ಡಿಸ್ಕ್ವಾಲಿಫಿಕೇಶನ್. ನಾನೊಂದು ಕಡೆ ಪುರಾಣ ಹೇಳ್ತಾ ಇದ್ದೆ, ಬಂದು ಹೊಗಳಿದ್ರು. ನನ್ನ ವಯಸ್ಸು ಅಂದರೆ ತುಂಬ ಸಣ್ಣ ವಯಸ್ಸು, 22ನೇ ವಯಸ್ಸಿನ ಕತೆ ಹೇಳ್ತಾ ಇದ್ದೀನಿ. ಒಬ್ರು ಬಂದು ಹೇಳಿದ್ರು, ಅವಾಗೆಲ್ಲ ಒಂದು ಸ್ವಲ್ಪ ಏನು ಚೆನ್ನಾಗಿಲ್ಲ ಅಂದ್ರೂ ಸ್ವಲ್ಪ ಚೆನ್ನಾಗಿದ್ದೆ ನಾನು. ಒಬ್ರು ಬಂದು ಹೇಳಿದರು, ಆಚಾರ್ಯ ನಿಮ್ಮ ಪ್ರವಚನ ತುಂಬ ಖುಷಿ ಆಗುತ್ತೆ, ಲಕ್ಷಣವಾಗಿ ಪ್ರವಚನ ಹೇಳ್ತಿರ್ತೀರಿ, ಆದರೆ ನನಗೆ ತುಂಬ ಪ್ರಯೋಜನ ಆಯಿತು. ನಾನು ಕೇಳಿದೆ, ನಿಮಗೇನು ಲಾಭ ಆಯಿತು ನನ್ನ ಪ್ರವಚನದಿಂದ? ನೀವು ದಿನನಿತ್ಯ ಬರೋದೇ ಇಲ್ಲ. ಕೆಲವರು ಬರದೇ ಇದ್ದವ್ರು ಹೊಗಳ್ತಿರ್ತಾರೆ, ಬಂದವರು ಏನೂ ಮಾತಾಡೋದು. ಅದಕ್ಕೆ ಅವ್ರು ಹೇಳಿದರು, ಏನಿಲ್ಲ, ನನ್ನ ಮಗಳು 10th ಸರಿಯಾಗಿ ಓದ್ತಿರಲಿಲ್ಲ, ನೀವು ಪ್ರವಚನ ಮಾಡ್ತಾ ಕೂತಾಗ ಗಾಡಿ ಕರ್ಕೊಂಡು ಬಂದು ಸ್ವಾಮಿಗಳ ಪರ್ಯಾಯ ಸಮಯ, ಅದು 4ನೇ ಪರ್ಯಾಯ, ರಾಜಾಂಗಣದಲ್ಲಿ ಪ್ರವಚನ ಮಾಡ್ತಾ ಇದ್ದೆ ತಲೆ ಬೋಳಿಸ್ಕೊಂಡು. ಅವಾಗ ಆ 10th ಡುಂಕಿ ಹೊಡೆಯುವ ಮಗಳು, ಅವಳನ್ನು ಕರ್ಕೊಂಡು ಬಂದು ಆ ಅಪ್ಪ ತೋರಿಸಿದ, ಈ ವರ್ಷ ಏನಾದ್ರು 10th ಫೇಲ್ ಆದರೆ ಈ ಆಚಾರ್ಯ ಕೊಟ್ಟು ಮದುವೆ ಮಾಡ್ತೀನಿ. ಅವತ್ತಿಂದ ಚೆನ್ನಾಗಿ ಓದ್ತಾ ಇದ್ದಾಳೆ ನನ್ನ ಮಗಳು. ಗಾಬರಿ ಆಗಿಬಿಟ್ಟಿದ್ದಾಳೆ ಅವಳು, ನಿಮ್ಮನ್ನು ಮದುವೆ ಆಗ್ಬೇಕಲ್ಲ ಅಂತ. ಆದರೂ ಪರವಾಗಿ ನನಗೆ ಆಮೇಲೆ ನನಗೂ ಗಾಬರಿ ಆಯ್ತು, ಓ ನನಗೆ ಯಾರು ಕನ್ಯೆ ಕೊಡಲ್ವಾ ಅಂತ. ತಮಿಳ್ನಾಡವರು ಒಳ್ಳೆಯವರಿದ್ದಾರೆ, ತಮಿಳ್ನಾಡಿಗೆ ಕನ್ಯೆ ಬಂತು, ಮದುವೆ ಆಗಿದೆ. ಆದ್ರಿಂದ ಚುಟ್ಟು ಜನಿವಾರ ಅಂದರೆ ಡಿಸ್ಕ್ವಾಲಿಫಿಕೇಶನ್, ಅವರಿಗೆ ಹೆಣ್ಣು ಕೊಡಲ್ಲ ಹಾಗೆ ಹೇಳಬೇಕು. ಎಷ್ಟು ಜನ ವೈದಿಕರಿದ್ದಾರೆ ಹೊಸೂರಿನಲ್ಲಿ, ತುಂಬಾ ಜನ ವೇದಾಧ್ಯಯನ ಮಾಡುವ ಇವಾಗೆಲ್ಲ ಯುವಕರು ತಯಾರಾಗ್ತಾ ಇದ್ದಾರೆ ವೈದಿಕರು. ಅವ್ರಿಗೆ ಕನ್ಯಾದಾನ ಮಾಡಿದರೆ 100 ತಲೆ ಉದ್ಧಾರ ಆಗುತ್ತಂತೆ. ತಾತ್ಕಾಲಿಕವಾದ ಧನಕ್ಕೆ ಒದ್ದಾಡ್ತಾರೆ ಕೆಲವರು. ವೈದಿಕರಿಗೆ ಕನ್ಯಾದಾನ ಮಾಡಿದರೆ ಬೆನಿಫಿಟ್ ಜಾಸ್ತಿ. ಅತ್ತೆ ಮಾವನಿಗೂ ಅಳಿಯನೇ ಅಡಿಗೆ ಮಾಡಿ ಹಾಕ್ತಾನೆ, ಹೆಂಡತಿಗೂ ಮಾಡಿ ಹಾಕ್ತಾನೆ. ಇದನ್ನೆಲ್ಲ ಮತ್ತೆ ಹೇಳಿಕ್ಕೆ ಹೋಗ್ಬೇಡಿ ಮಗಳಿಗೆ, ನೀನೇ ಮಾಡ್ಬಿಡ್ತಾರೆ, ಮಾಡಿ ಹಾಕ್ತಾರೆ. ಬೇಕಾದಷ್ಟು ಸಂಪತ್ತಿರುತ್ತೆ, ಬಂಗಾರದ ಹಾಗೆ ಮಾಡಿಕೊಡ್ತಾರೆ, ಏನು ತೊಂದರೆ ಇಲ್ಲ. ಈ ಸಾಫ್ಟ್ವೇರ್ಗಳು ಕಣ್ಣಿಗೆ ಕಾಣಲ್ಲ, ಅವು ಭಾನುವಾರನೂ ಕಾಣಲ್ಲ, ಶನಿವಾರ ಕೂತ್ಕೊಂಡ್ಬಿಟ್ಟಿರ್ತಾರೆ, ತಪಸ್ಸಿರ್ತಾರೆ ಕಂಪ್ಯೂಟರ್ ಮುಂದೆ. ಭಯಾನಕ. ನಮಗೆ ಹೇಳಿದ್ದಲ್ಲ, ನಿಮಗೆ ಯಾರು ಹೇಳಿ ಅಂದರೆ ಆ ಪುರುಷರಿಗೆ ಏನೂ ಕೆಲಸ ಇರಲ್ಲ, ಬಂಡರಿಗೆ ಎಲ್ಲರೂ ಹೋಗೋಣ ಅಂದರೆ ಆರಾಮ ಕರ್ಕೊಂಡು ಹೋಗ್ತಾರೆ. ಏನು ಕೇಳಬೇಕಾ, ದಾನ ಧರ್ಮ ದಕ್ಷಿಣೆ ಸುಖ ಸಮೃದ್ಧಿ ಬೇಕಾದಷ್ಟಿರುತ್ತೆ. ಆದ್ರಿಂದ ಒಂದು ಪದ್ಯ ಇದೆ, ವೈದಿಕ ಗಂಡನ ಒಲ್ಲೆ ಅಂತ, ಪ್ರಾಚೀನ ಕಾಲದಲ್ಲಿ ನಿಯಮ. ಇವತ್ತೆಲ್ಲ ವೈದಿಕರು ಅಂದರೆ ಅವ್ರ ಹತ್ರ ಇರುವ ಕಾರ್ಗಳು ಯಾರ ಹತ್ರನೂ ಇರಲ್ಲ. ಒಳ್ಳೆ ಫಸ್ಟ್ ಕ್ಲಾಸ್ ಕಾರು, ಸೈಟು ಗೀಟು. ಈ ಸಾಫ್ಟ್ವೇರ್ 60 ವರ್ಷ ಒದ್ದಾಡಿ BP ಶುಗರ್ ಹಚ್ಕೊಂಡಿರ್ತಾರೆ, ಇವರು 30 ವರ್ಷಕ್ಕೆ 2 ಸೈಟ್ ಮಾಡಿರ್ತಾರೆ. ಆದ್ರಿಂದ ಒಳ್ಳೆ ವೈದಿಕರಿಗೆ ಕನ್ಯಾದಾನ ಮಾಡಬೇಕು. ಆದ್ರಿಂದ ನಮ್ಮ ಪುರಾಣಕ್ಕೆ ಯಾರು ಕಣ್ಣೀರು ಬರೋದೇ ಇಲ್ಲ, ಆಚಾರ್ಯಗೆಲ್ಲ ಹೇಳ್ತಾರೆ. ಇನ್ನು ಕೆಲವರು ಖುಷಿ, ನಮ್ಗೆ ಕೊಟ್ಟಾಗ್ಬಿಟ್ಟಿದೆ, ಇವಾಗ ಕೇಳ್ತಾ ಇದ್ದೀವಿ, ಪರವಾಗಿಲ್ಲ. ಕನ್ಯಾದಾನ ಯೋಗ್ಯರಿಗೆ ಮಾಡಿ ಕುಲಗಳು ಉದ್ಧಾರ ಆಗುತ್ತೆ, 2 ಕುಲ ಉದ್ಧಾರ ಆಗುತ್ತೆ. ಆದ್ರಿಂದ ಯೋಗ್ಯ ಕನ್ಯೆಯರು ಯೋಗ್ಯ ಕಾಲದಲ್ಲಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಗರ್ಭದಲ್ಲಿ ಮಕ್ಕಳಿದ್ದಾಗ ದೇವರು ಧರ್ಮ ಅಂತ ಶ್ರವಣ ಮಾಡಿದರೆ ನೋಡಿ, ಆ ಕಯಾದು ಮಾಡಿದ ತಪಸ್ಸು ನೋಡ್ರಿ. ಸುಮ್ಮನೆ ಭಾಗವತ ಕೇಳಬೇಡಿ. ಕಯಾದು ಮಂದರ ದ್ರೋಣಿಯಲ್ಲಿ ನಾರದರಿಂದ ಭಾಗವತ ಪ್ರವಚನ ಕೇಳಿದ ಪುಣ್ಯ ಇನ್ನೂ ಮುಗಿಲಿಲ್ಲ. ಪ್ರಹ್ಲಾದರಾಜರು ಯಾರು? ವ್ಯಾಸರಾಜರು. ಪ್ರಹ್ಲಾದರಾಜರು ಯಾರು? ರಾಘವೇಂದ್ರ ಸ್ವಾಮಿಗಳು. ಇನ್ನೂ ಅನುಗ್ರಹ ಪರಂಪರೆ ನಡೀತಾನೇ ಇದೆ. ಹೊಟ್ಟೆಲಿದ್ದಾಗ 7 ತಿಂಗಳು ಕೊಟ್ಟ ಟ್ರೀಟ್ಮೆಂಟು ವಿಶ್ವದಲ್ಲಿ 700 ವರ್ಷ ಅಲ್ಲ, 7000 ವರ್ಷ ಆದರೂ ಮುಗಿಯಲ್ಲ. ಎಂಥ ದೊಡ್ಡ ಭಾಗ್ಯ ಇದೆ. ಹರಿನಾಮಕ್ಕೆ ಬಲ, ಎಷ್ಟು ದೊಡ್ಡ ಬಲ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳುವ ತನಕ ನಮ್ಮ ಸಮಾಜ ಉದ್ಧಾರ ಆಗಲ್ಲ. ಹಾಗಾಗಿ ಅರ್ಥಕ್ಕೆ ದಾಸರಾಗಬಾರದು, ಧರ್ಮಕ್ಕೆ ದಾಸರಾಗಬೇಕು. ಧರ್ಮವೆಂಬ ಸಂಪಡವ ಗಳಿಸಿಕೊಳ್ಳಿರೋ ಹರಿದಾಸ ಹೇಳ್ತಾರೆ, ಧರ್ಮ ಅನ್ನೋದು ಸಂಪಡರಿ, ನಾವು ಗಳಿಸಬೇಕಾದದ್ದು ಧರ್ಮ, ಅರ್ಥ ಅಲ್ಲ. ಧರ್ಮಕ್ಕೆ ಅನುಕೂಲವಾಗಿ ಅರ್ಥ ಇರಬೇಕು. ಆದ್ರಿಂದ ಇಂಥ ಒಂದು ಭಾವನೆಯಿಂದ ಪ್ರಹ್ಲಾದರಾಜರು ಕಯಾದು ಗರ್ಭದಲ್ಲಿ ದೇವರ ಕಥೆಯನ್ನು ಕೇಳಿಕೊಂಡೇ ಬೆಳೆದಂತೆ. ಹುಟ್ಟಿದ ಮೇಲೆ ತುಂಬಾ ಚುರುಕಾದರು. ಯಾಕೆಂದ್ರೆ ಎಲ್ಲಾ ತತ್ವಾಭಿಮಾನಿ ದೇವತೆಗಳಿಗೂ ಪ್ರಹ್ಲಾದ ಜಾಣ ಆದರೆ ನರಸಿಂಹ ಬರ್ತಾನೆ ಅಂತ. ಜಗತ್ತಿಗೆ ಕ್ಷೇಮ ಆಗುತ್ತೆ, ಹಿರಣ್ಯಕಶ್ಯಪವನ್ನು ವಧೆ ಮಾಡ್ತಾನೆ. ನೋಡಿ, ಪ್ರಹ್ಲಾದರಾಜರು ಲೋಕ ಕಲ್ಯಾಣವನ್ನು ಮಾಡಿದ್ರು, ಅನಿಷ್ಟವನ್ನು ಪರಿಹಾರ ಮಾಡಿದ್ರು. ಹಿರಣ್ಯಕಶ್ಯಪುವಂತಹ ಅನಿಷ್ಟವನ್ನ ಪರಿಹಾರ ಮಾಡಲಿಕ್ಕೆ ಪ್ರಹ್ಲಾದರಾಜರ ಹೃದಯ ಕಾರಣ ಆಯಿತು. ಅಂತಹ ಪ್ರಹ್ಲಾದರಾಜರು ಅವತಾರ ಮಾಡಿದಾಗ ಹಿರಣ್ಯಕಶ್ಯಪು ತನ್ನ ಪರಂಪರೆಯನ್ನು ಬೆಳೆಸಬೇಕು ಅಂತ ಪ್ರಯತ್ನ ಮಾಡಿದ. ಹಿರಣ್ಯಕಶ್ಯಪುವಿನ ವಾದ ಏನು ಅಂದರೆ, ಪಾಸೋಮದನ್ಯೋ ಜಗದೀಶ್ವರೋ ಹರಿಗೆ, ನನಗಿಂತ ಸರ್ವೋತ್ತಮನಾದ ಹರಿ ಎಲ್ಲಿದ್ದಾನೆ ಅಂತ ಅವನಿಗೆ ಹರಿದ್ವೇಷಿ. ಕೆಲವರಿಗೆಲ್ಲ ಹರಿದ್ವೇಷ ಇರುತ್ತೆ.
ಅದಕ್ಕೆ ಅವರು ಸಿಕ್ಕಾಪಟ್ಟೆ ಹರಿ ಅನ್ನೋ ಹೆಸರೇ ಹೇಳಲ್ಲ. ಯಾರಾದ್ರೂ ಮನೆಗೆ ಬಂದ್ರೆ ಆಚಾರ ಬಂದಿದ್ದಾರೆ, ಹರಿವಾಣದಲ್ಲಿ ಹಣ್ಣು ತಾ ಹೇಳಲ್ಲ, ಅಲ್ಲಿ ಹರಿವಾಣ ಅಂದ್ರೆ ಕಿತ್ತಾಳೆ ತಟ್ಟೆ, ಅಲ್ಲೊಂದು ಹರಿ ಶಬ್ದ ಇದೆ, ಅದಕ್ಕೆ ಕೆಲವರು ಹರವಾಣದಲ್ಲಿ ಹಣ್ಣು ತಾ ಅಂತಾರೆ. ಹರಿ ಅನ್ನೋ ಶಬ್ದ ಹೇಳಲ್ಲ. ಅಕಸ್ಮಾತ್ ಸೊಳ್ಳೆ ಕಡಿದ್ರು ಅಷ್ಟೇ ಅಡ್ಡಡ್ಡ ಕೇಳ್ಕೊಳ್ತಾರೆ. ಯಾಕೆ ಇನ್ನು ಉದ್ದಕ್ಕೆ ವಿರೋಧಿಗಳು, ಅದು ನಾವೆಲ್ಲ ಮಾಧ್ವರು, ಸೊಳ್ಳೆ ಕಡಿದ್ರು ಹೀಗೆ ಕೇರಿಬೇಕು, ನೆನಪಿಟ್ಟುಕೊಳ್ಳಿ. ಇನ್ನು ಹೆಂಗೋ ಕೆರ್ಕೊಳ್ಳಿ, ಅದು ಪರವಾಗಿಲ್ಲ, ಉದ್ದುದ್ದ ಕೇರಿ ಆಗ್ತದೆ. ಆದ್ರಿಂದ ದಾರಿ ಯಾವುದು ಅಂತ ಕೇಳಿದ್ರೆ ಅಡ್ಡ ಹೋಗಿ ಅನ್ನಲ್ಲ, ಸ್ಟ್ರೈಟ್ ಹೋಗಿ ಅಂತಾರೆ. ಅಡ್ಡ ಹೋಗಿ ಅಂದ್ರೆ ಗುಂಡಿಗೆ ಬೀಳ್ತೀರಿ. ಆದ್ರಿಂದ ಯಾವತ್ತು ಮಾರ್ಗ ನೇರವಾಗಿರ್ಬೇಕು. ಊರ್ಧ್ವಪುಂಡ್ರ ಧಾರಣೆ ಮಾಡಬೇಕು. ತಿರಿಯ ಪುಂಡ್ರ ಎಲ್ಲ ಭಗವದ್ವೇಷದ ಸೂಚನೆ. ಅಂತಹ ಒಂದು ಪರಂಪರೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹಿರಣ್ಯಕಶಿಪು ಭಯಂಕರವಾದ ಒಂದು ಪಾಠಶಾಲೆಯನ್ನು, ಚಂಡಮರ್ಕರ ಪಾಠಶಾಲೆ ಶುರು ಮಾಡಿದ. ಚಂಡಮರ್ಕರನ್ನ ಸ್ಥಾಪನೆ ಮಾಡಿ ದೇವರು ಧರ್ಮ ಅನ್ನೋದು ಬರಬಾರದು ಸಬ್ಜೆಕ್ಟಲ್ಲಿ ಅಂತ ಆರಂಭ ಮಾಡಿದ ಹಿರಣ್ಯಕಶಿಪು. ಅವತ್ತು ಒಂದು ಶಾಲೆ ಇತ್ತು, ಇವತ್ತು ಊರಿನಲ್ಲಿ 3 ಶಾಲೆ ಇದೆ. ಎಲ್ಲ ಚಂಡಮರ್ಕರ ಪಾಠಶಾಲೆನೇ ಇರೋದಿಲ್ಲ. ನಮ್ಮ ಭಾರತ ದೇಶದಲ್ಲಿ ಗುರುಕುಲ ಪದ್ಧತಿ ಇತ್ತು. ಬ್ರಿಟಿಷರೆಲ್ಲ ಬಂದ ಮೇಲೆ ಶಾಲಾ ಪದ್ಧತಿ ಶುರುವಾಯಿತು. ಪ್ಯಾಂಟು, ಕೋಟು, ಬೂಟು, ಟೂಟು ಎಲ್ಲ ಶುರುವಾಯಿತು. ನೋಡಿ, ನಮ್ಮ ಈ ವೈದಿಕ ಸನಾತನ ಧರ್ಮ ಎಲ್ಲ ಹಾಳಾಗಿ ಹೋಯಿತು. ಗುರುಕುಲ ಪದ್ಧತಿಯಿಂದ ಧರ್ಮ ಸ್ಥಾಪನೆ ಆಗುತ್ತೆ. ಶಾಲಾ ಕಾಲೇಜುಗಳಲ್ಲಿ ಧರ್ಮ ಸ್ಥಾಪನೆ ಆಗಲ್ಲ. ಮೊಬೈಲ್ ಹಿಡ್ಕೊಂಡು ಹೋಗ್ತಾರೆ, ಒಂದೊಂದು ಹೆಣ್ಣಿಗೆ 4 ಪುರುಷರು ಹಿಂದೆ ಬಿದ್ದಿರ್ತಾರೆ. ಎಲ್ಲ ಹಾಳಾಗಿ ಹೋಗಿರ್ತಾರೆ. ಎಲ್ಲರೂ ಶೀಲಗೆಟ್ಟವರೇ ಆಗಿರ್ತಾರೆ. ಬಹುತೇಕ 80% ಯಾವ ಹೆಣ್ಮಕ್ಕಳಲ್ಲೂ ಚಾರಿತ್ರ್ಯ ಇರಲ್ಲ. ಇನ್ನು ಚಾರಿತ್ರ್ಯ ಉಳಿಸ್ಕೊಳ್ಳೋರು ಅವ್ರ ಮಧ್ಯದಲ್ಲಿ ಯಾಕೆ ಹೋಗಬೇಕು? ಹಾಗಾಗಿ ತುಂಬಾ ಗುರುಕುಲ ಪದ್ಧತಿಗಳೇ ಬೆಳಿಬೇಕು. ಹೆಣ್ಮಕ್ಕಳಿಗೂ ಗುರುಕುಲ ಬೇಕು, ಗಂಡು ಮಕ್ಕಳಿಗೂ ಗುರುಕುಲ ಬೇಕು. ಆವಾಗ ದೇವತೆಗಳ ಆಲೋಚನೆ ಮಾಡ್ತಾರೆ, ಪರವಾಗಿಲ್ಲ ಒಳ್ಳೊಳ್ಳೆ ಚೇತನ ಇದೆ, ನಾವು ಹುಟ್ಟಬಹುದು ಅಂತ. ಇಲ್ಲದಿದ್ರೆ ದೇವತೆಗಳಿಗೆ ಎಲ್ಲಿ ಬರಬೇಕು? ಆಂಡ್ರಾಯ್ಡ್ ಮೊಬೈಲಲ್ಲಿ ಬರ್ಲಿಕ್ಕೆ ಆಗುತ್ತೆ ದೇವತೆಗಳಿಗೆ. ಹಾಗಾಗಿ ಒಳ್ಳೆ ಮಾರ್ಗದಲ್ಲಿ ಬರಬೇಕು ಅಂದ್ರೆ ನಾವು ಧರ್ಮ ಸ್ಥಾಪನೆಗೆ ಒಳ್ಳೆ ವೇದಿಕೆಗಳನ್ನು ಹುಡುಕ್ತಾರೆ ದೇವತೆಗಳು. ಆ ಕಯಾದುವಿನ ಗರ್ಭ ಅಷ್ಟು ಶುದ್ಧವಾಗಿತ್ತು, ಒಳ್ಳೆ ಪತಿವ್ರತೆ. ಮಂಡೋದರಿ, ರಾವಣ ಕೆಟ್ಟವನು, ಮಂಡೋದರಿ ಒಳ್ಳೆಯವನು. ಹಿರಣ್ಯಕಶಿಪು ಕೆಟ್ಟವನು, ಇವಳು ಕಯಾದು ಒಳ್ಳೆಯವಳು. ಹಾಗೆ ಹೆಣ್ಮಕ್ಳೇ ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ದೀನಲ್ಲ ಮೊನ್ನೆಯಿಂದ, ಇನ್ನೆಷ್ಟು ಹೇಳಿ. ಆದ್ರಿಂದ ಕಲಿಯುಗದಲ್ಲೂ ಅಷ್ಟೇ ಕೃಷ್ಣ ಅವತಾರ. ಮತ್ತೆ ನೀವ್ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಪುರುಷರಿದ್ರೆ ಹೆಣ್ಮಕ್ಳು, ಅವರಿಗೆಲ್ಲ ಸ್ಥಾನ ಕೊಟ್ಟವರೇ ನೀವು. ಆ ಭಗವಂತ ಪರಂಧಾಮಕ್ಕೆ ಹೋಗಬೇಕಾದ್ರೆ ಬ್ರಹ್ಮದೇವರ ಕಿವಿಲಿ ಒಂದು ಗುಟ್ಟು ಹೇಳಿದಂತೆ. ಏನ್ ಗುಟ್ಟು ಹೇಳಿದ ಅಂದ್ರೆ, ನನ್ನ ಅಂಗಸಂಗಾದ ಹೆಣ್ಮಕ್ಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಿ. ಎಲ್ಲರಿಗೂ 2 ಪೂರಿ ಹಾಕಿದ್ರೆ ಅವರಿಗೆ 4 ಹಾಕಿ ಅಂತ ಹೇಳ್ಬಿಟ್ಟು ಬಂದಂತೆ ದೇವರು. ಅವರಿಗೆ ಮೋಕ್ಷದಲ್ಲಿಯೂ ವಿಶೇಷ ಸ್ಥಾನಮಾನ ಹೆಣ್ಮಕ್ಕಳಿಗೆ ಯೋಚಿತ ಸಾಧು. ಯಾಕೆಂದ್ರೆ ಅವರಿಗೆ ತುಂಬಾ ಕಟ್ಟುಪಾಡುಗಳಿದೆ. ಧರ್ಮದ ಜವಾಬ್ದಾರಿಯು ಹೆಣ್ಣುಮಕ್ಕಳಿಗೆ ಜಾಸ್ತಿ ಇದೆ. ಹಾಗಾಗಿ ದ್ವಿತೀಯ ತಪಸ್ಸಿತ್ತು ಪ್ರಹ್ಲಾದರಾಜರ ಪಾಲಿಗೆ. ದ್ವಿತೀಯ ತಪಸ್ಸಿತ್ತು ಪ್ರಹ್ಲಾದರಾಜರ ಪಾಲಿಗೆ. ಕಯಾದುವಿನ ತಪಸ್ಸಿತ್ತು. ಇಷ್ಟು ಹೆಣ್ಣಿನ ತಪಸ್ಸಿನ ಹಿನ್ನೆಲೆಯಲ್ಲಿ ಪ್ರಹ್ಲಾದರಾಜ ಒಳ್ಳೆ ಬ್ರಹ್ಮಜ್ಞಾನಿ ಆದ. ಈಗ ಧ್ರುವಕುಮಾರನಿಗೆ ವಾಸುದೇವನ ಅನುಗ್ರಹ ಆಗಲಿಕ್ಕೆ ಕಾರಣ ಯಾರು ಹೇಳಿ? ಸುನೀತಿ ತಾಯಿ ಒಳ್ಳೆಯವಳಾಗಿದ್ಲು. ಲಕ್ಷ್ಮಣನಿಗೆ ತುಂಬಾ ದೊಡ್ಡ ಸಾಧನೆ ಆಯಿತು ರಾಮಾವತಾರದಲ್ಲಿ. ಅದಕ್ಕೆ ಕಾರಣ ಯಾರು? ಸುಮಿತ್ರೆ. ಅವಳು ಒಂದು ಮಾತಲ್ಲಿ ತಡೆಯಬಹುದಾಗಿತ್ತು. ಕಾಡಿಗೆ ಹೋಗುವುದು ರಾಮನಿಗೆ ಹೇಳಿದ್ದು, ನೀನ್ ಯಾಕೆ ಹೋಗ್ತಿದ್ರೆ ಸಾಕೋಗ್ತಿತ್ತು. ಸಣ್ಣ ಮಗು ಗಾಯ ಕುತ್ಕೊಂಡ್ಬಿಡುದು ಮನೆಯಲ್ಲಿ, ನಿಪ್ಪಲ್ ಬಾಟ್ಲಿ ಆಗಲಿ. ಅವಳು ಹೇಳಿದ್ದು, ಸೃಷ್ಟಸ್ತು ವನವಾಸಾಯ, ರಾಮನ ಸೇವೆಗೆ ಹುಟ್ಟಿದವನು ನೀನು ಬದುಕಿನ ಸಾರ್ಥಕತೆ ಇರೋದೇ ಅಲ್ಲಿ. ಹೋಗು ಹೋಗು, ಬೇಗ ಹೋಗು. ರಾಮನ್ ದಶರಥಂ ವಿದ್ದಿ ಮಾವಿದ್ಧಿ ಜನಕಾತ್ಮಜ ಅಯೋಧ್ಯ ಮಠವೇ ವಿದ್ದಿ ಗಚ್ಚತಾದಯತಾ ಸುತಂ. ಅಯೋಧ್ಯೆ ಯಾವುದು ಅಂತ ನೆನಪು ಮಾಡ್ಕೊಳ್ಬೇಡ, ಅರಣ್ಯವೇ ಅಯೋಧ್ಯೆ ಇರುತ್ತೋ. ದಶರಥ ಯಾರು ನೆನಪು ಮಾಡ್ಕೊಳ್ಬೇಡ, ರಾಮನವೇ ದಶರಥ ಅಂತ ತಿಳ್ಕೊ. ಅಮ್ಮ ಎಲ್ಲಿ, ಸುಮಿತ್ರೆ ಎಲ್ಲಿ ಅಂತ ಹುಡುಕ್ಬೇಡ. 14 ವರ್ಷ ಸೀತೆಯನ್ನೇ ಸುಮಿತ್ರೆ ಅಂತ ತಿಳ್ಕೊ. ಹೋಗು, ಸೇವೆ ಮಾಡು. ಎಂಥ ತಾಯಿಂದಿರು. ಇವತ್ತು ನಮ್ಮ ಮಕ್ಕಳು ಏಕಾಶಿ ಉಪವಾಸ ಮಾಡ್ತಿದ್ರು. ನೀನಾ ಯಾಕೆ? ನನಗೆ ತಿನ್ಲಿಕ್ಕೆ ಆಗಲ್ಲ. ಅವ್ರಿಗೆ ಪ್ರಾಬ್ಲಮ್ ಅದು. ಮಕ್ಕಳು ಉಪವಾಸ ಮಾಡ್ತೀವಿ, ವ್ರತ ಮಾಡ್ತೀವಿ ಅಂದ್ರೆ, ವ್ರತ ಮಾಡ್ತೀಯಾ? ಅಯ್ಯಯ್ಯೋ ನನಗಾಗಲ್ಲಲ್ಲಪ್ಪ, ಏನ್ ಮಾಡೋದು? ಇಷ್ಟು ಸಣ್ಣ ವಯಸ್ಸು. ಏನ್ ಸಣ್ಣ ವಯಸ್ಸು? 22 ಗುಂಡಪ್ಪ ಆಯ್ತಾ. ಆದ್ರೂ ಕೂಡ ಹೇಳ್ತಾರೆ, ಸಣ್ಣ ವಯಸ್ಸು, ಸಣ್ಣ ಕೂಸು, ನೀನು ಮಾಡಬೇಡ. ಪ್ರೋತ್ಸಾಹ ಕೊಡಬೇಕು. ಮಾಡೋ ಮಕ್ಕಳಿಗೆ, ಮಾಡು ಮಾಡು. ಎಷ್ಟು ಹೊತ್ತಾಗುತ್ತೆ ಮಾಡು. 1 ಗಂಟೆ ತನಕ ಮಾಡು, 3 ಗಂಟೆ ತನಕ ಮಾಡು. ಆಮೇಲೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಏನೋ ಹಾಲು ಪಾನೀಯಗಳನ್ನು ಕೊಟ್ಟು ಸಮಾಧಾನ ಮಾಡಬೇಕು. ಧರ್ಮಕ್ಕೆ ಪ್ರೋತ್ಸಾಹ ನೀಡಬೇಕು. ಚಿವುಟಬಾರದು ಅದನ್ನ ಬಾಲ್ಯದಲ್ಲಿ ಆ ಮಕ್ಕಳಿಗೆ. ಇದನ್ನೇ ಪ್ರಹ್ಲಾದರಾಜ ಹೇಳ್ತಾರೆ, ಕೌಮಾರ ಆಚರ್ಯ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ. ಸಣ್ಣ ವಯಸ್ಸಲ್ಲಿ ನೀವು ಧರ್ಮ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಸೈನ್ಸ್ ಜೀನ್ಸ್ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ. ವೆರಿ ಡೇಂಜರ್ ಇದೆ. ಜಗತ್ತಿನ ವಿದ್ಯೆಗಳೆಲ್ಲ ಜೀನ್ಸ್ ಅಲ್ಲಿ ಸೇರ್ಕೊಳ್ಳುತ್ತೆ.
ಜೀನ್ಸ್ ಅಲ್ಲಿ ವೇದ ವಿದ್ಯೆಗಳು ಸೇರಬೇಕು, ಮಧ್ವನಾಮ ಸೇರಬೇಕು, ಲಕ್ಷ್ಮೀ ಶೋಭಾನ ಸೇರಬೇಕು, ಸಣ್ಣ ಮಕ್ಕಳಿಗೆ ಅದೀಚೆ ಹುಟ್ಟಬೇಕು. ಇದನ್ನ ಪ್ರಹ್ಲಾದರಾಜ ಹೇಳ್ತಾರೆ. ಆ ದೈತ್ಯ ಬಾಲಕರೆಲ್ಲ ಕೇಳ್ತಾರೆ, ಪ್ರಹ್ಲಾದ ನಿನ್ ಪಾಠ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾರ್ಡನರಿ ಇದೆ, ಚಂಡಮರ್ಕರ ಪಾಠಕ್ಕಿಂತ ನಿನ್ ಪಾಠವೇ ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಚಂಡಮರ್ಕರ ಪಾಠದಲ್ಲಿ ಎಸೆನ್ಸೇ ಇಲ್ಲ, ಸಾರವೇ ಇಲ್ಲ. ನನ್ನ ಪಾಠ ಎಷ್ಟು ಗಮ್ಮತ್ತಿದೆ ಅಂದ್ರೆ ಭಗವಂತನ ಸಂಪೂರ್ಣ ಸ್ವರೂಪವನ್ನ ಪ್ರವಚನ ಮಾಡ್ತೀನಿ ಅಂತ ಬ್ರಹ್ಮದೇವರ ಮನೆಯಲ್ಲಿ ಪಾಠ ಕಲಿತ ಶಂಕುಕರ್ಣ ಅವರು ಮೂಲ ರೂಪದಲ್ಲಿ ಬಾಲ್ಮೀಕ ರಾಜ, ವಾಯುದೇವರ ಶಿಷ್ಯ ಅಂತ ಹೇಳಿದ್ದಾರೆ ಬಾಲ್ಮೀಕ ರಾಜನನ್ನ. ಭೀಮಸೇನ್ ದೇವರ ಹತ್ರ ಪಾಠ ಕೇಳಿದವ್ರಿ ಪ್ರಹ್ಲಾದರಾಜರವರು ಏನು ಸಾಮಾನ್ಯನ. ಅವರು ದೈತ್ಯ ಬಾಲಕರನ್ನೆಲ್ಲ ಕೂರಿಸಿ ದೇವರು ಧರ್ಮ ಪ್ರವಚನ ಆರಂಭ ಮಾಡಿದರು. ದೈತ್ಯ ಬಾಲಕರು ಕೇಳಿದ್ರು, ದೇವರ ಕಣ್ಣಿಗೆ ಕಾಣಲ್ಲ. ಅದಕ್ಕೆ ಹೇಳಿದ್ರು, ಕಣ್ಣಿಗೆ ಕಾಣೋದು ಯಾವುದು ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಗಳಿದ್ರೆ ಕಣ್ಣಿಗೆ ಕಾಣಿಸ್ತಾರೆ. ಎಲ್ಲಾ ಕಡೆಯಿಂದ ದೇವರು ಹೇಗೆ ಕಣ್ಣಿಗೆ ಕಾಣಿಸಬೇಕು? ಕಣ್ಣು ಸಣ್ಣದು, ದೇವರು ಬ್ರಹ್ಮಾಂಡ, ಆದ್ರಿಂದ ಕಣ್ಣಿಗೆ ಕಾಣಲ್ಲ. ಅದು ಕಣ್ಣಿಗೆ ಕಾಣ್ತಾ ಇದೆ, ಕಣ್ಣಿಗೆ ಕಾಣಲ್ಲ. ಅದಕ್ಕೆ ದೈತ್ಯ ಬಾಲಕರು ಕೇಳ್ತಾರೆ, ನೀನು ಮಾತೇ ಅರ್ಥ ಆಗ್ತಾ ಇರಲ್ಲ. ಸೈಂಟಿಫಿಕ್ ಆಗಿ ಉತ್ತರ ಕೊಡ್ತಾರೆ ಪ್ರಹ್ಲಾದರಾಜರು. ಪಾತ್ರೆಯಲ್ಲಿ ಹಾಲು ತುಂಬಿಟ್ಟಾಗ ಹಾಲಿನಲ್ಲಿ ಬೆಣ್ಣೆ ಇದೆಯಾ ಇಲ್ವಾ? ಪ್ರಾಕ್ಟಿಕಲ್ ಆಗಿ ಬೆಣ್ಣೆ ಇದೆ, ಕಾಣಿಸ್ತಾ ಇದೆಯಾ ಕಣ್ಣಿಗೆ? ಬೆಣ್ಣೆ ಇರುವುದು ಪರಮ ಸತ್ಯ. ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಮಥನ ಮಾಡಲಿಲ್ಲ. ಹಾಗೆ ಚೆನ್ನಾಗಿ ವಿಚಾರ ಮಾಡಿದ್ರೆ ದೇವರು ಕಾಣಿಸ್ತಾನೆ. ಹಾಲಿನ ಕಣಕಣಗಳಲ್ಲಿ ಬೆಣ್ಣೆ ಇದೆ. ಹಾಗೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಅವನಿಲ್ಲದೆ ಇರುವ ಜಾಗವೇ ಇಲ್ಲ. ಎಲ್ಲಾ ಠಾವಿನಲ್ಲಿ ಲೋಕಮಿ ವಲ್ಲಭನಿದ್ದಾನೆ. ಮುಳ್ಳು ಮನೆಯ ಒಳಗೆ ಹೊರಗೆ ಎಲ್ಲಾ ಠಾವಿನಲ್ಲಿ ಅವನು ಇಲ್ಲದೆ ಇರುವ ಜಾಗವೇ ಇಲ್ಲ. ವಿಶುದ್ಧ ಚಕ್ಷು ಅದನ್ನು ಹೇಳ್ತಾರೆ. ಸ್ವರ್ಣಂ ಯಥಾ ಗ್ರಾವ ಸುಹೇಮಕಾರ. ಈಗ KGF ಇದೆ ಅಲ್ವಾ, ಅಲ್ಲಿ ಬಂಗಾರ ತೆಗಿತಾರೆ. KGF ಅಲ್ಲಿ ಬಂಗಾರ ತೆಗಿತಾರೆ. ಕರ್ನಾಟಕ ಕೋಲಾರ ಶ್ರೀಪಾದರಾಜರ ಪಕ್ಕದಲ್ಲೇ ಬಂಗಾರದ ದೊಡ್ಡ ಬೀಡಿದೆ. ಆ ಬಂಗಾರ ಎಲ್ಲಿದೆ? ನಾವು ಹೋಗಿ ನೋಡಿದ್ರೆ ಬರೀ ಮಣ್ಣು ಕಾಣುತ್ತೆ. ಇದೆಲ್ಲಿ ಬಂಗಾರ ಅಂತ ಹೇಳಿದ್ರೆ ಸೈಂಟಿಸ್ಟ್ಗೆ ಆ ಬಂಗಾರ ಕಾಣುತ್ತೆ. ಹಾಗೆ ವಿಜ್ಞಾನಿಗಳಿಗೆ ದೇವರು ಕಾಣಿಸ್ತಾನೆ ಬಂಗಾರದ ಹಾಗೆ. ಸಿದ್ಧತ್ವಾದಿಯ ಸರ್ವಶ, ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ ಭಗವಂತ. ಈ ಕಣ್ಣಿನಿಂದ ನೋಡ್ಲಿಕ್ಕಾಗಲ್ಲ, ಒಳಗಡೆಯಿಂದ ನೋಡಬೇಕು ದೇವರನ್ನ ಅಂತ ಅರ್ಥ ಆಗುವ ಭಾಷೆಯಲ್ಲಿ ದೈತ್ಯ ಬಾಲಕರೆಲ್ಲ ಕನ್ವರ್ಟ್ ಆಗ್ಬಿಡ್ತಾರೆ. ಕೊನೆಗೆ ಹಿರಣ್ಯಕಶ್ಯಪನ ಬಳಿ ಬಂದು ಚಂಡಮರ್ಕರು ಹೇಳ್ತಾರೆ, ಅವನು ಕ್ಲಾಸು ಹೈ ಕ್ಲಾಸ್, ನಮ್ಮ ಪಾಠ ಮಕ್ಕಳಿಗೆ ಬೋರ್ ಆಗುತ್ತೆ. ಆ ಪ್ರಹ್ಲಾದ ಪಾಠ ಮಾಡ್ತಾ ಇದ್ರೆ ನಾವೇ ಎಲ್ಲಿ ಕರ್ನಾಗ್ಬಿಡ್ತೀವೋ ಅಂತ ನಮಗೆ ಭಯ ಆಗ್ತಿರುತ್ತೆ. ಅವನನ್ನು ಬದಲಾಯಿಸಲಿಕ್ಕಾಗಲ್ಲ. ಸ್ವಲ್ಪ ದಿನ ಬಿಟ್ಟು ಬಂದ್ರೆ ನಾವೇ ತಾಳು ಹೇಳ್ಕೊಳ್ಕೋತಿರ್ತೀವಿ ಅಂತ ಚಂಡಮರ್ಕರು ಹೇಳ್ತಾರೆ. ಅವಾಗ ಸಿಟ್ಟು ಬರುತ್ತೆ. ಪ್ರಹ್ಲಾದನನ್ನ ಕರೆದು ಕೇಳ್ತಾನೆ, ಏನು ಅಯೋಗ್ಯವಾದದ್ದನ್ನ ಅಧ್ಯಯನ ಮಾಡಿದೆ? ಯಾರಿಗೆ ಪಾಠ ಮಾಡಿದ್ದು? ಕಿಮಧೀತಂ, ಯಾರಿಗೆ ಪಾಠ ಮಾಡಿದ್ರು? ಚಂಡಮರ್ಕರ ಪಾಠ ಮಾಡಿಲ್ಲ. ಅವನು ಹೇಳ್ತಾನೆ, ಎಲ್ಲ ಗುರುಕುಲದಲ್ಲಿ ನಮ್ಮ ಗುರುಗಳು ಹೇಳಿದ್ದಾರೆ. ಯಾವುದು ಗುರುಕುಲ? ಕಯಾದುವಿನ ಗರ್ಭ, ಅದೇ ಗುರುಕುಲ. ಗುರುಗಳು ಯಾರು? ನಾರದರು ಭಕ್ತಿ ಸೂತ್ರಗಳನ್ನು ನಿರ್ಮಾಣ ಮಾಡಿದ ವಾಯುದೇವರ ಅಂಶ ಇದೆ. ಬ್ರಹ್ಮದೇವರ ಉತ್ಸಂಗ ನಾರದೋಜಜ್ಞೆ. ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದವರು ನಾರದರು. ಅವರಲ್ಲಿ ದಿವ್ಯವಾದ ಬ್ರಹ್ಮಜ್ಞಾನ ಇದೆ. ವಾಯುದೇವರ ಶಿಷ್ಯ ಅವರು. ಹಾಗಾಗಿ ಆ ನಾರದರ ವಾಯುದೇವರ ಸನ್ನಿಧಾನ ಇರುವವರ ಮಾತನ್ನು ಕೇಳಿಸಿಕೊಂಡ್ಬಿಟ್ರೆ ಹರಿಭಕ್ತಿ ಜಾಗೃತ ಆಗ್ತದೆ. ಅಂತಹ ವಾಯುದೇವರ ಶಕ್ತಿ ಯಾವಾಗಲೂ ಅದು ಜಾಗೃತವಾಗಿರುತ್ತೆ. ಏನಾದರೂ ಜಗತ್ತಿಗೆ ಒಳ್ಳೆಯದು ಮಾಡು ಪ್ರೇರಣೆ ಕೊಡ್ತಾ ಇರುತ್ತೆ ವಾಯುದೇವರ ಸನ್ನಿಧಾನ. ನಮ್ಮ ಸ್ವಾಮಿಗಳು ವಿಶ್ವೇಶತೀರ್ಥರು ಬೆಳಿಗ್ಗೆ 3:30 ಎದ್ದು 6:30 ತನಕ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ರು. ಮತ್ತೆ ಸಮಯ ಸಿಕ್ಕಾಗ ಪಾತ್ಪೂಜೆಗೆ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಒಬ್ಬ ಹುಡುಗ ಕೂತಿರ್ಬೇಕು, ಅವನ ಚಿಂತನೆ ಕೇಳ್ತಾ ಇದ್ರು. ಬೆಳಿಗ್ಗೆಯಿಂದ ರಾತ್ರಿ ತನಕ ಅವರು ಪಾತ್ಪೂಜೆಗೆ ಹೋಗ್ತಾರೆ, ಪೂಜೆಗೆ ಹೋಗ್ತಾರೆ, ಎಲ್ಲೋ ಸಭೆಗೆ ಹೋಗ್ತಾರೆ ಕಾಣಿಸ್ತಾ ಇತ್ತು. ಆದ್ರೆ ಅವರು ಯಾವಾಗಲೂ ಜೊತೆಗೆ ಶಿಷ್ಯರನ್ನ ಕರ್ಕೊಂಡು ಪಾಠ ಹೇಳಿ 1000 ಜನ ಉತ್ತಮ ವಿದ್ವಾಂಸರನ್ನು ತಯಾರು ಮಾಡಿದ್ದಾರೆ. ವಿದ್ವಾಂಸರ ಫ್ಯಾಕ್ಟ್ರಿ ಅವರು. ವಾಯುದೇವರು ಹೊರಗಡೆ ಕೂತ್ಕೊಂಡ್ಬಿಟ್ರೆ ಅಷ್ಟು ಚೈತನ್ಯ ಬರುತ್ತೆ. 38 ಸುಧಾಮಂಗಳ ಮಾಡಿದ್ದಾರೆ. ಇವತ್ತಿನ ಇತಿಹಾಸದಲ್ಲಿ ಯಾರೂ ಬ್ರೇಕ್ ಮಾಡಿಲ್ಲ. 38 ಸುಧಾಮಂಗಳ, 5 ಪರ್ಯಾಯಗಳಲ್ಲಿ ಕೃಷ್ಣನ ಆರಾಧನೆ. ಅದು ಎಂಥ ಭಕ್ತಿ! ಇದೆಲ್ಲ ವಾಯುದೇವರ ಮಹಿಮೆ, ವಾಯುದೇವರ ಶಕ್ತಿ ಇರುತ್ತೆ. ಅವರನ್ನೆಲ್ಲ ಹಿಂಗೆ ಪ್ರಶಂಸೆ ಮಾಡಿದಾಗ, ನಿನಗೆ ಪ್ರವಚನ ಸಬ್ಜೆಕ್ಟ್ ಬೇರೆ ಇದೆ, ಯಾಕೆ ಮಾತನಾಡ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಅವರಿಗೆ ತಿರುಗಿ ಮಾತನಾಡ್ತಾ ಇದ್ದೆ, ನಾನೇ ನಿಮ್ಮ ಮಹಿಮೆ ಹೇಳ್ತಿಲ್ಲ, ನಿಮ್ಮ ಒಳಗಡೆ ಇರುವ ವಾಯುದೇವರ ಮಹಿಮೆನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದೆ. ನಿನ್ನನ್ನು ತಡೆಯೋಕ್ಕಾಗಲ್ಲ, ಏನಾದರೂ ಹೇಳು ಅಂತ ಆಮೇಲೆ ಹೇಳ್ತಿದ್ದೆ. ಹೀಗೆಲ್ಲ ಅವ್ರಿಗೂ ನಮಗೂ ಸಾಕಷ್ಟು ಪ್ರೀತಿಯ ಸಂವಾದ. ಮೊಮ್ಮಗನ ಹಾಗೆ ಮುದ್ದು ಮಾಡ್ತಾ ಇದ್ರು. ಅವ್ರ ಕಾಲು ಒತ್ತುತ್ತಾ ಇದ್ದೆ, ಆಯಾಸ ಆಗುತ್ತೆ ಗುರುಗಳಿಗೆ ಅಂತ. ಅವ್ರು ಆಮೇಲೆ ಹೇಳ್ತಾ ಇದ್ರು, ನಿನ್ನ ಶಿಷ್ಯ ನಿನ್ನ ಕಾಲು ಒತ್ತು ಹಾಗಿಲ್ಲ, ನಿನ್ನ ಕೈ ಒತ್ತುತ್ತೀನಿ ಅಂತ ಇದ್ರು.
ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಕೆನ್ನೆನೂ ಒತ್ತುತ್ತಾ ಇದ್ರು ಸ್ವಾಮಿಗಳು. ಎಂಥ ಪ್ರೀತಿ! ಯಾವ ಅಪ್ಪ ಅಮ್ಮ ನಮ್ಮ ಕೆನ್ನೆ ಒತ್ತಿಲ್ಲ. ಒತ್ತಿದ್ದಾರೆ ಅಂದ್ರೆ ಅಷ್ಟು ಮಮತೆಯಿಂದ, ಮೋಹದಿಂದ, ರಕ್ತದ ಸಂಬಂಧದಿಂದ ಒತ್ತಿದ್ದಾರೆ. ಅಧ್ಯಾತ್ಮದ ಸಂಬಂಧದಿಂದ ಕೆನ್ನೆ ಒತ್ತಿದವರು ನಮ್ಮ ಗುರುಗಳು ವಿಶ್ವೇಶ ತೀರ್ಥರು. ಆದ್ರಿಂದಲೇ ಇವತ್ತು ಇಷ್ಟೊಂದು ದಷ್ಟಪುಷ್ಟವಾಗಿ ಬೆಳೆದಿದ್ದೀವಿ. ಅವ್ರು 40 kg ಇದ್ರು, ನಾನು 80 kg ಅವತ್ತೇ. ಆದ್ರಿಂದ ಅಷ್ಟು ಚೆನ್ನಾಗಿ ಅದಕ್ಕೆ ಹೇಳ್ತಾ ಇದ್ದೆ, ಸ್ವಾಮಿ ನಿಮ್ಮನ್ನು ನೋಡಿದಾಗ ದ್ವಾಸಪರ್ಣ ಶ್ರುತಿ ನೆನಪಾಗುತ್ತೆ ಅಂತ ಹೇಳ್ತಾ ಇದ್ದೆ. ದ್ವಾಸಪರ್ಣ ಶ್ರುತಿಯಲ್ಲಿ ಏನಿದೆ ಅಂದ್ರೆ, ಹಣ್ಣು ತಿಂದಕ್ಕಿ ಬಡವಾಗೈತೆ, ತಿನ್ನದೇ ಹಕ್ಕಿ ಬಲವಾಗೈತೆ, ದ್ವಾಸಪರ್ಣದ ಶ್ರುತಿಯಲ್ಲೇ ಐತೆ ಅಂತ. ಜೀವಾತ್ಮ ಪರಮಾತ್ಮ ದೇಹದಲ್ಲಿದ್ದಾರಂತೆ. ಯಾವಾಗಲೂ ಕರ್ಮಫಲದ ಭೋಗ ತಿಂದು 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 ಜೀವಾತ್ಮ ಬಡಕಲಾಗಿಬಿಟ್ಟಿದ್ದಾನೆ. ದೇವರು ಏನೂ ತಿನ್ನಲ್ಲ, ಗಟ್ಟಿಯಾಗಿದ್ದಾನೆ. ವಿಶ್ವೇಶ ತೀರ್ಥರು 80 ಮನೆ ಪಾದ ಪೂಜೆಗೆ ಹೋಗ್ತಾ ಇದ್ರು. ನಾವು 80 ಮನೆ ಪಾದ ಪೂಜೆಗೆ 8 ಬ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಪ್ರತಿಯೊಬ್ಬರ ಮನೆಯಲ್ಲೂ ಚೂಡ ಅವಲಕ್ಕಿ ತಿಂತಾ ಇದ್ವಿ. ಆದ್ರೂ ವೀಕ್ ಆಗಿ ಹೋಗ್ತಾ ಇದ್ವಿ. ಒಂದು ಕಡೆ ಬಾಗಲಕೋಟೆ ಪಾದ ಪೂಜೆಗೆ ಹೋಗ್ತಾ ಇದೀವಿ. ಒಂದು ಮನೆಯಲ್ಲಿ ನನ್ನ ಜೊತೆಗಿದ್ದ ಮಿತ್ರ, ಅವನು ಉಡುಪಿಯಲ್ಲಿ ಇರ್ತಾನೆ ಇವತ್ತು. ಅವನು 20 ಮನೆ ಪಾದ ಪೂಜೆ ಅಷ್ಟೇ, 18ನೇ ಮನೆಯಲ್ಲಿ ಬಿದ್ದೋದ ಅವನು. ಸ್ವಾಮಿಗಳು ಅವನಿಗೆ ಚಾಮರ ಬೀಸ್ತಾ ಇದ್ದಾರೆ. ಇದೇನು ಆಟ ಸ್ವಾಮಿ? ಅದಕ್ಕೆ ಹೇಳಿದೆ, ದಾಸಪರ್ಣ ಶ್ರುತಿ ತರ ಇದೆ. ನೀವು ಏನೋ ತಿನ್ನದ ಹಕ್ಕಿ ಬಲಿಷ್ಠರಾಗಿದ್ದೀರಿ. ನಾವು 8 ಮನೆಯಲ್ಲಿ ಅವಲಕ್ಕಿ ತಿನ್ಬಿಟ್ಟಿದ್ದಾನ. ತಿನ್ನತೆ ಜಾಸ್ತಿ ಆಗಿ ಬಿದ್ದೋದ್ನೋ ಏನು, ಗಾಳಿ ಹಾಕಿ ಎತ್ಕೊಂಡು ಹೋದ್ರು ಅವನನ್ನ. ಮಧ್ಯಾಹ್ನ ಆಗ್ಬೇಕಂದ್ರೆ ಸ್ವಾಮಿಗಳು ಹೇಳಿದ್ರು, ಹುಳಿಯನ್ನ ತಿನ್ನಿಸಿ, ಮತ್ತೆ ಅವನನ್ನ ತಿನ್ನಿಸಿ ಅವನನ್ನು ಜಾಗೃತ ಮಾಡಿದ್ದಾರೆ. ಇದೆಲ್ಲ ಮಹಿಮೆಗಳು. ಸ್ವಾಮಿಗಳು ಗಂಗಾವತಿಗೆಲ್ಲ ಹೋದ್ರೆ 120 ಮನೆ ಪಾದ ಪೂಜೆ ಬೆಳಿಗ್ಗೆಯಿಂದ. ಮತ್ತೆ ಅಲ್ಲಿ ಜಾಸ್ತಿ ಕೊಡ್ತೀನಿ, ತಮಿಳ್ನಾಡವರಾದ್ರೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಗಂಗಾವತಿ ಕಡೆಯಲ್ಲೆಲ್ಲ ಹಂಗೆ ದಕ್ಷಿಣೆ ಕೊಡಲ್ಲ, ಆಯ್ತಾ? ಅವ್ರು 25 ರೂಪಾಯಿ ಕೊಡ್ತಿದ್ರು. ಸ್ವಾಮಿಗಳಿಗೆ ಕೇಳಿದ್ರೆ ಕೊಡೋಣ ಅಂತ 25 ರೂಪಾಯಿ ಫ್ರಿಜ್ ಮೇಲೆ ಇಟ್ಟಿರ್ತಿದ್ರು. ಸ್ವಾಮಿಗಳು ಮೊದಲೇ ಹೋಗಿ ಫ್ರಿಜ್ ಮೇಲೆಲ್ಲ ನೋಡೋರು ಇಟ್ಟಿದಾರ. ಯಾಕಂದ್ರೆ ನಮ್ಮನ್ನೆಲ್ಲ ಸಾಕ್ಬೇಕಲ್ವಾ, ಅದಕ್ಕೆ ಹೇಳ್ತಾ ಇದ್ರು. 25 ರೂಪಾಯಿ ತಟ್ಟೆಯಲ್ಲಿ ಇಟ್ಟಿದ್ರಿ, 25 ರೂಪಾಯಿ ಫ್ರಿಜ್ ಮೇಲೆ ಇಟ್ಟಿದ್ದೀರಿ, 50 ರೂಪಾಯಿ ಗಾಡ್ರೇಜಲ್ಲಿ ಇದೆ, 100 ರೂಪಾಯಿ ಕೊಟ್ರೆ 2 ವಿದ್ಯಾರ್ಥಿಗಳಿಗೆ ಊಟ ಹಾಕ್ಬೋದು ನಾನು ಅಂತ ಹೇಳ್ತಾ ಇದ್ರು ಸ್ವಾಮಿಗಳು. ಈ ತರ ಎಲ್ಲ ಕೊನೆಗೆ ಅವ್ರು ಕೊಟ್ಟ ಮೇಲೆ ಕೇಳ್ತಾ ಇದ್ರು, ನಿಮಗೆ ಹಿಂಸೆ ಆಯ್ತಾ? ನಾನು ಜಾಸ್ತಿ ಕೇಳಿದ್ನ? ಮಕ್ಕಳಿಗೆ ಹಸಿವಾಗಿದೆ ಅದಕ್ಕೆ ಕೇಳ್ತೀನಿ ಅಂತ ಹೇಳಿ ನಮ್ಮನ್ನೆಲ್ಲ ಸಾಕಿದವರು. ಅವ್ರ ಕರುಣೆ 1000 ದಿನ ಹೇಳಿದ್ರು ಮುಗಿಯಲ್ಲ, ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ಸಾಮಾನ್ಯ ತುಂಬಾ ಯಾವ್ದಾದ್ರು ಜೊತೆಗಿದ್ರೆ ಅವ್ರ ಹುಡುಗು ಜಾಸ್ತಿ ಕಾಣುತ್ತೆ. ನಮಗೆ ಬರೀ ಗುಣಗಳೇ ಕಟ್ಟಿದೆ ಗುರುಗಳಲ್ಲಿ, ಯಾವ ಹುಡುಗಗಳ ಕಾಣಲೇ ಇಲ್ಲ. ಯಾಕೆ ಅಂದ್ರೆ ಅವ್ರು ಓಪನ್ ಆಗಿ ಮಲಗ್ತಾ ಇದ್ರು. ಯಾವ ಹುಡುಗ ನೋಡ್ಬೇಕು, ಯಾರು ಬೇಕಾದ್ರೂ ನೋಡ್ಬೇಕು. ಒಂದು ಫ್ಯಾನ್ ಹಾಕ್ತಿರ್ಲಿಲ್ಲ, ಲೈಟ್ ಹಾಕ್ತಿರ್ಲಿಲ್ಲ, ಎಲ್ಲ ಬಾಗಿಲು ತೆಗೆದು ಮಲಗ್ತಾ ಇದ್ರು. ಚಾಪೆ ಮೇಲೆ ಮಲಗ್ತಾ ಇದ್ರು, ಒಂದು ಕಾಮಿ ಶಾಟಿ ಹಾಸ್ಕೊಂಡು ಮಲ್ಕೊಳ್ತಾ ಇದ್ರು ವಿಶೇಷ ತೀರ್ಥ. ಯಾಕೆಂದ್ರೆ ಅವರಿಗೆ ಫ್ಯಾನೇ ಆಗ್ತಿರ್ಲಿಲ್ಲ. ಅವ್ರಿಗೆ AC ಅಂದ್ರೆ ಅವರಿಗೆ ಅಲರ್ಜಿ. ಯಾರಾದ್ರೂ AC ಹಾಕಿದ್ರೆ ಕಪಾಳ ಕೊಡೆಯೋರು. ಅದು ಎಷ್ಟು ಡೇಂಜರ್ AC ಒಂದು ಜಗತ್ತಿಗೆ. ಯಾವ ಹಾನಿಯೂ ಅವರಿಂದ ಆಗಲಿಲ್ಲ. ಅವರ ದೇಹದ ಭಾರ ಭೂಮಿಗೆ ತಾಗಲೇ ಇಲ್ಲ, ಹತ್ತಿ ತರ ಇದ್ರು. ಇವತ್ತು ಬಹುತೇಕ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಮ್ಮೆಯಿಂದ ರಾಮ ಮಂದಿರ ಅಂತ ಬೀಗುತ್ತಾ ಇದ್ದೇವಲ್ಲ, ಇದಕ್ಕೆಲ್ಲ ಬೀಜ ಬಿತ್ತಿದ ಧರ್ಮಗುರುಗಳು ವಿಶ್ವೇಶ ತೀರ್ಥರು. ಸಮಗ್ರ ಹಿಂದೂ ಕುಲವೇ ಸಂತೋಷ ಪಡಬೇಕು. ಒಂದು ರೀತಿಯಲ್ಲಿ ರಾಯರ ವಿಶೇಷ ಸನ್ನಿಧಾನ ಅವರಲ್ಲಿ. ರಾಯರ ಗ್ರಂಥಗಳ ಪಾಠ ಪ್ರವಚನ ಪ್ರತಿದಿನ ಅದನ್ನೆಲ್ಲ ರಾಮಚಾರಿತ್ರ್ಯ ಮಂಜರಿ, ಕೃಷ್ಣ ಚಾರಿತ್ರ್ಯ ಮಂಜರಿ, ಉಪನಿಷತ್ತುಗಳು, ವಾಯುಸ್ತುತಿ, ಮಧ್ವನಾಮ ಎಲ್ಲ ಪಾಲನೆ ಮಾಡ್ತಾ ಇದ್ರು. ದ್ವಾದಶ ಸ್ತೋತ್ರ ಪ್ರತಿದಿನ 12 ಬಾರಿ ದ್ವಾದಶ ಸ್ತೋತ್ರ ಪಾಲನೆ ಮಾಡ್ತಾ ಇದ್ರು. ನಾವು ನೈವೇದ್ಯ ಆಗ್ಬೇಕಾದ್ರೆ ಒಂದೇ ಮಂತ್ ಅಲ್ಲೇ ಕೂಡಿಸ್ಬಿಟ್ಟಿರ್ತೀವಿ. ಒಂದು ಅಧ್ಯಾಯ ಹೇಳಿಕೆ ಜಾಮಿತ ನಮಗೆ. ದ್ವಾದಶ ಸ್ತೋತ್ರವನ್ನ 12 ಬಾರಿ ರಿಪೀಟ್ ಮಾಡೋರು ಸ್ವಾಮಿಗಳು ಪುಸ್ತಕ ಹಿಡ್ಕೊಂಡು. ತುಂಬಾ ದೊಡ್ಡ ಅನುಭಾವಿಗಳು ಅವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಯಾಕೆಂದ್ರೆ ನಾವು ಕಂಡ ವಿಶ್ವೇಶ ತೀರ್ಥರೇ ಹೀಗಿದ್ರು ಅಂದ್ರೆ, ಪ್ರಹ್ಲಾದರಾಜರು ಹೇಗಿದ್ರು, ರಾಘವೇಂದ್ರ ಸ್ವಾಮಿಗಳು ಹೇಗಿದ್ರು, ವ್ಯಾಸರಾಜರು ಹೇಗಿದ್ರು, ವಾದಿರಾಜರು ಹೇಗಿದ್ರು, ಜಯತೀರ್ಥರು ಹೇಗಿದ್ರು, ಅವ್ರ ಮಹಿಮೆಗಳನ್ನೆಲ್ಲ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸುಮ್ಮನೆ ಏನೋ ವಾಟ್ಸ್ಆ್ಯಪ್ ಫೇಸ್ಬುಕ್ ಅಲ್ಲಿ ಕಂಡಂಗೆ ವಾದಿರಾಜರು ಅಂತಲೂ ಮಾತನಾಡ್ಬಿಡ್ತೀವಿ, ರಾಯರು ಅಂತಲೂ ಮಾತನಾಡ್ತೀವಿ, ಹಸ್ತೋದಕ ಅಂತ ಮಾತನಾಡ್ಬಿಡ್ತೀವಿ. ಕಂಡ ಹೋಟೆಲ್ ಅಲ್ಲಿ ತಿನ್ಬಿಡ್ತಾರೆ, ಮಠದಲ್ಲಿ ಹೋಗಿ ಹಸ್ತೋದಕ ತಿನ್ನಬಾರ್ದು ಅಂತ ಗಲಾಟೆ ಮಾಡ್ತೀವಿ. ಏನು ಅನ್ಯಾಯಗಳು! ಬಿಸ್ಲೇರಿ ಬಾಟ್ಲಿ ಕಂಡ ಎತ್ತ ಬಿಡ್ತಾರೆ, ನಿಂತ್ಕೊಂಡು ಹೆಂಗ್ ಬೇಕಾದ್ರೂ ಪಾನ ಮಾಡ್ತಾರೆ, ಮದ್ಯಪಾನ ಮಾಡುವ ಹಾಗೆ ಮಾಡಿಬಿಡ್ತಾರೆ, ಕಾಫಿ ಪಾನ, ಚಹಾ ಪಾನ. ನಾವು ಹಸ್ತೋದಕ ತಿನ್ನಲ್ಲ ಅಂತ ಗಲಾಟೆ ಮಾಡ್ತಾರೆ. ಇದೆಲ್ಲ ತುಂಬಾ ಅನ್ಯಾಯಗಳು. ಸಂಪ್ರದಾಯಗಳೇನಿದೆ, ಗುರುಗಳ ಭಾವ ಏನಿದೆ, ಅದಕ್ಕೆ ವಿರುದ್ಧವಾಗಿ ನಡಿಬಾರದು. ತುಂಬಾ ಕಲಿಯುಗದ ಬಾಧೆಗಳಿವೆಲ್ಲ, ತುಂಬಾ ಅನರ್ಥದ ಪರಂಪರೆಗೆ ಹೋಗ್ಬಿಡ್ತಾರೆ. ತುಂಬಾ ಮಹನೀಯರವರೆಲ್ಲ. ಪ್ರಹ್ಲಾದರಾಜರ ಭಾವಗಳಿಗೆ ಎಷ್ಟು ವಿಶಾಲವಾಗಿದೆ ಅಂದ್ರೆ, ಅವರು ಹಿರಣ್ಯಕಶ್ಯಪು ಇವರಿಗೆ ಏನಾದ್ರೂ ಮಾಡಿ ಶಿಕ್ಷೆ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ರೆ, ಪ್ರಹ್ಲಾದರಾಜರಿಗೆ ಅನಿಸುತ್ತೆ
ನಮ್ಮ ಅಪ್ಪನನ್ನ ಹೇಗಾದ್ರೂ ಮಾಡಿ ಉದ್ಧಾರ ಮಾಡಬೇಕು ಅಂತ ಅವರಿಗೆ ಅನ್ನಿಸ್ತಾ ಇದೆ. ಇಂಥ ಮಕ್ಕಳು ಹುಟ್ಟಬೇಕು, ಆ ಅಪ್ಪನನ್ನು ಉದ್ಧಾರ ಮಾಡಬೇಕು. ಕೊನೆಗೆ ನೂರಾರು ಶಿಕ್ಷೆಗಳನ್ನು ಕೊಡ್ತಾನೆ, ಬೆಂಕಿಗೆ ತಳ್ತಾನೆ, ಆ ಹಾವುಗಳಿಂದ ಕಡಿಸ್ತಾನೆ, ಬೆಟ್ಟದಿಂದ ತಳ್ತಾನೆ, ಸಮುದ್ರದಲ್ಲಿ ಜಲಚರ ಪ್ರಾಣಿಗಳಿಗೆ ಹಾಕ್ತಾನೆ. ಮಾಟ ಮಂತ್ರ ಆಭಿಚಾರಿಕ ಕ್ರಿಯೆಗಳು ಕೇರಳದಲ್ಲಿ ತುಂಬಾ ಫೇಮಸ್ ಅಂತ. ನೀವು ಯಾರು ಹೋಗ್ಲಿಕ್ಕೆ ಹೋಗ್ಬೇಡಿ, ಕೇರಳಕ್ಕೆ ಮಾಟ ಮಂತ್ರ ಮಾಡುವವರು ಜಾಸ್ತಿ ಇದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಮಾಟ ಮಂತ್ರ ಆಭಿಚಾರಿಕ ಕ್ರಿಯೆಗಳನ್ನು ಮಾಡಿ 5 ಪಿಶಾಚಿಗಳು ಬಂದು ಪ್ರಹ್ಲಾದನ ಕತ್ತಿಯಿಂದ ತಲೆ ಕಡಿಬೇಕು ಅಂತ ಪ್ರಯತ್ನ ಮಾಡಿದವರು. ನಾರಾಯಣನ ಸ್ಮರಣೆ ಮಾಡ್ತಾ ಇದ್ರೆ ಪಿಶಾಚಿಗಳೇ ಆ ಹಾರಿ ಕೆಳಗಡೆ ಬಿದ್ದು. ಪ್ರಹ್ಲಾದರಾಜ ಹೇಳ್ತಾರೆ, ನನ್ನನ್ನು ಕಡಿಯಕ್ಕಾಗಲ್ಲ, ನೀವು ಬೇರೆ ತರ ಜೀವನ ಮಾಡಿ ಅಂತ ಪಿಶಾಚಿಗಳಿಗೂ ಅನುಗ್ರಹ ಮಾಡಿ ಕಳಿಸ್ತಾರೆ ಪ್ರಹ್ಲಾದರಾಜ. ಅವರ ಕಾರುಣ್ಯ ಅಂತ. ಇಷ್ಟು ಉಪದ್ರವ ಕೊಟ್ಟರು ಕೂಡ ಮುಂದೆ ನರಸಿಂಹ ಪ್ರತ್ಯಕ್ಷ ಆದಾಗ ಪ್ರಹ್ಲಾದರಾಜರು ಏನ್ ಕೇಳಿದ್ರು ಹೇಳಿ? ನನ್ನ ಅಪ್ಪನಿಗೆ ಸದ್ಗತಿ ಮಾಡು. ಹಾಗಾದ್ರೆ ಯಾವ ಜನ್ಮದ ಶತ್ರು ಏನು ಈ ಅಪ್ಪ? ಇನ್ನು ಜನ್ಮ ಜನ್ಮದಲ್ಲೂ ಇಂಥ ಅಪ್ಪ ಬೇಡ ಅಂತ ನಾವು ಹೇಳ್ತಾ ಇದ್ದೇವೆ. ಇದನ್ನೇ ಹರಿದಾಸ್ ಹೇಳುವುದು, ವಿಷ ಇಕ್ಕಿದವರಿಗೆ ಷಡ್ರಸವನ್ನಿಕ್ಕಲು. ನಿನಗೆ ಬಾಯಿಗೆ ವಿಷ ಹಾಕಿದ ಹಿರಣ್ಯಕಶಿಪು ಪ್ರಹ್ಲಾದರಾಜರು ಆ ಹಿರಣ್ಯಕಶಿಪುವಿಗೆ ಮೋಕ್ಷ ಆಗಲಿ ಅಂತ 21 ಕುಲ ಉದ್ಧಾರ ಮಾಡಿದರು. ಇದಕ್ಕೆ ಒಳ್ಳೆ ಮಕ್ಕಳು ಅಂತ ಕರೆಯುವುದು. ಅಪ್ಪ ಅಮ್ಮ ಎಷ್ಟೇ ಅನ್ಯಾಯಗಳನ್ನು ಮಾಡಿದ್ರು ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕಾದದ್ದು ಮಕ್ಕಳ ಜವಾಬ್ದಾರಿ ಅಂತ ಸಣ್ಣ ಮಗು. ಮತ್ತೆ ಈ ಪ್ರಹ್ಲಾದನ ಕಥೆ ಏನ್ ಹೇಳ್ತಾ ಇದ್ದೇನೆ, ಪಂಚಹಾಯನ ಅಂತ ಹೇಳಿದ್ದಾರೆ. 5 ವರ್ಷದ ಬಾಲಕನ ಕಥೆ ಇದು, 5 ವರ್ಷದ ಮಗುವಿನ ಮೆಚೂರಿಟಿ ಇದು. ಎಂಥ ಮಾತುಗಳನ್ನ ಆಡ್ತಾನೆ. ಕೊನೆಗೆ ಹಿರಣ್ಯಕಶಿಪು ಹೇಳ್ತಾನೆ, ಆ ಬ್ರಹ್ಮ ನನಗೆ ವರ ಕೊಟ್ಟಿದ್ದಾನು, ನಿನಗೆ ವರ ಕೊಟ್ಟಿದ್ದಾನು, ನಮ್ಮ ಕುಲಕ್ಕೆಲ್ಲ ಕೊಟ್ಟಿದ್ದಾನು, ಕನ್ಫ್ಯೂಸ್ ಆಗಿ ಗೊತ್ತಾಗ್ತಾ ಇಲ್ಲ, ನೀನ್ ಯಾಕೆ ಸಾಯ್ತಾ ಇಲ್ಲ ಅಂತ ಕೇಳ್ತಾನೆ. ಇಲ್ಲಪ್ಪ, ನನಗೆ ಸಾವೇ ಇಲ್ಲ, ಸಾವು ಬರಲ್ಲ. ಯಾಕೆಂದ್ರೆ ಪರಿಣಾಮ ಸಂಕೀರ್ತನೆ ಮಾಡಿದವರಿಗೆ ಸಾವು ಬರಲ್ಲ, ಸಾವು ಬರಲ್ಲ ಅಂತ ಹೀಗೆ ಹೇಳ್ತಾನೆ. ಹಾಗಾದ್ರೆ ನೋಡೇ ಬಿಡೋಣ ಅಂತ ಹೇಳ್ತಾನೆ. ಆ ಅಪ್ಪನಿಗೂ ಮಗನಿಗೂ ಪರಸ್ಪರ ಜಟಾಪಟಿ ನಡೆಯುತ್ತೆ. ವಾಸವು ಎಲ್ಲಿದ್ದಾರೆ ನಿನ್ನ ದೇವರು? ಪ್ರಹ್ಲಾದ ಹೇಳ್ತಾನೆ, ಸರ್ವತ್ರ. ಅವನು ಎಲ್ಲಿಲ್ಲ ಅಂತ ಕೇಳ್ತಾನೆ. ಎಲ್ಲಿದ್ದಾನೆ ಅಂದ್ರೆ ಈಗ ನಿಮ್ಮ ಯಜಮಾನರು ಎಲ್ಲಿದ್ದಾರೆ ಅಂದ್ರೆ ಆಫೀಸಲ್ಲಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಮನೆಯಲ್ಲಿಲ್ಲ, ಆಫೀಸಲ್ಲಿದ್ದಾರೆ. ದೇವರು ಎಲ್ಲಿದ್ದಾನೆ ಅಂದ್ರೆ ಪ್ರಹ್ಲಾದರಾಜರಿಗೆ ಕೇಳ್ತಾರೆ, ಅವನು ಎಲ್ಲಿಲ್ಲ, ಎಲ್ಲಾ ಕಡೆ ಇದ್ದಾನೆ ದೇವರು. ಸಿದ್ಧತ್ವಾದಿ ಹೆಸರು. ಅದು ಪ್ರಹ್ಲಾದರಾಜರು ಹೇಳ್ತಾರೆ, ನಕ್ಷಚ್ಯುತಂ ಪ್ರೀಣಯತೋ ಬಹ್ವಾಯಾಸೋ ಅಸುರೋತ್ತಮ. ದೇವರನ್ನ ಸಂತೋಷ ಪಡಿಸಲಿಕ್ಕೆ ಕಷ್ಟಪಡಬೇಕಾಗಿಲ್ಲ, ಮನುಷ್ಯರನ್ನ ಸಂತೋಷ ಪಡಿಸಲಿಕ್ಕೆ ಕಷ್ಟಪಡಬೇಕು. ಯಾಕೆ ಅಂದ್ರೆ ನೀವು ದೇವರು ಬೇಕು ಅಂತ ಅಪೇಕ್ಷೆ ಪಟ್ಟು ದೇವರೇ ನೀನು ಪ್ರೀತನಾಗುವಂತ ನಾಯಿಗೆ ಅನ್ನ ಹಾಕಿದ್ರು ದೇವರು ಪ್ರೀತನಾಗಿಬಿಡ್ತಾನೆ. ಮನುಷ್ಯರನ್ನು ಸಂತೋಷ ಪಡಿಸಲಿಕ್ಕೆ ಅವ್ರನ್ನ ಅಡ್ರೆಸ್ ಹೊಡ್ಕೊಂಡು ಹೋಗ್ಬೇಕು. ಅವ್ರ ಮತ್ತೆ ಆಫೀಸ್ಗೆ ಹೋಗಿರ್ತಾರೆ, ಆಫೀಸ್ಗೆ ಹೋದ್ರೆ ಮನೆಗೆ ಬಂದಿರ್ತಾರೆ, ಕೊನೆಗೆ ಸಿಗಲ್ಲ ಅಂತ ವಾಪಸ್ ಹೋಗ್ಬೇಕು. ದೇವರ ಆಗಲ್ಲ. ಯಾರಿಗೆ ಸರ್ವ ಪ್ರಾಣಿ ಉಪಕಾರೇಣ ಪ್ರೀತೋ ಭವತಿ ಕೇಶವ. ಯಾವುದೇ ಜೀವರಾಶಿಗಳನ್ನು ನೋಡಿ ಇವರಲ್ಲಿರುವ ಅಂತರ್ಯಾಮಿ ಪ್ರಸನ್ನನಾಗಲಿ ಅಂದ್ರೆ ಅಲ್ಲೇ ಸಂತೃಪ್ತನಾಗ್ತಾನೆ ದೇವರು. ನೆನೆದ ಜಾಗದಲ್ಲೇ ಇರ್ತಾನೆ ದೇವರು. ಹಾಗಾಗಿ ದೇವರಿಗೆ ಎಲ್ಲಿ ಅಂತ ಕೇಳಬೇಡ, ಅವನು ಎಲ್ಲಾ ಕಡೆ ಇದ್ದಾನೆ. ಹಾಗಾದ್ರೆ ಈ ಕಂಬದಲ್ಲಿದ್ದಾನ? ಯಾಕೆಂದ್ರೆ ಅವನು ಜನ್ಮಾಂತರದಲ್ಲಿ ಕಂಬೋಪಾಸಕ. ಕಂಬಕ್ಕೆ ಹೊರಗೆ ATM ಅಲ್ಲಿ ಯಾವಾಗಲೂ ಕೂತಿರ್ತಾರೆ ನೋಡಿ ಕೆಲವರು. ಆಗ ಅವನು ಜಯ ವಿಜಯರವರು ಯಾವಾಗಲೂ ಕಂಬಕ್ಕೆ ಹೊರಗೆ ಕಂಬದಲ್ಲಿದಾನ ಅಂತ ಕೇಳ್ತಾನೆ. ಯಾವುದನ್ನ ಜಾಸ್ತಿ ಉಪಾಸನೆ ಮಾಡ್ತೀವಿ ಅದೇ ಮನಸ್ಸಿಗೆ ಬರುತ್ತಾನೆ. ತುಂಬಾ ಕುಂಬಳಕಾಯಿ ತಿಂದ್ರೆ ಮಾರ್ಕೆಟ್ಗೆ ಹೋಗಿ ಕುಂಬಳಕಾಯಿ ಎಷ್ಟು ಅಂತ ಕೇಳ್ತಾನೆ, ಆಯ್ತಾ? ಅದಕ್ಕೆ ಮಠಕ್ಕೆ ಹೋದರೆ ಅವೆರಡು ಚಿರಂಜೀವಿಗಳು, ಚೀಕುಂಸವ್ ಅಂತೀವಲ್ಲ, ಚಿರಂಜೀವಿಗಳಾದ ಕುಂಬಳಕಾಯಿ ಸೌತೆಕಾಯಿಗಳು ಅಂತ. ಅದು ಎಲ್ಲ ಕಡೆ ಸಿಕ್ಕಾಪಟ್ಟೆ ತಿಂದ್ರೆ ಇನ್ನೊಂದು ಜನ್ಮಕ್ಕೆ ಹೋಗಿ ಮಾರ್ಕೆಟಲ್ಲಿ ಸೌತೆಕಾಯಿಗೆ ಎಷ್ಟು, ಕುಂಬಳಕಾಯಿ. ಯಾಕೆ? ಮಠದಲ್ಲಿ ಜಾಸ್ತಿ ತಿಂದಿದ್ದು ಅದನ್ನೇ. ಹಾಗಾಗಿ ಅದೇ ನೆನಪಾಗುತ್ತೆ. ಅವನು ಕೇಳ್ತಾರೆ, ಕಂಬದಲ್ಲಿದ್ದಾನ ದೇವರು? ಯಾಕೆಂದ್ರೆ ಅವನಿಗೆ ಜಯ ವಿಜಯರಾಗಿ ಕಂಬಕ್ಕೆ ಹೊರಕೊಂಡಿದ್ದೇ ನೆನಪು. ಈ ಕಂಬದಲ್ಲಿದ್ದಾನ, ನಿನ್ನ ಮನೆಯಲ್ಲಿರುವ ಎಲ್ಲಾ ಕಂಬದಲ್ಲೂ ಇದ್ದಾನೆ ಅಂತಾರೆ ಪ್ರಹ್ಲಾದರಾಜ. ಹಾಗಾದ್ರೆ ಈ ಕಂಬದಲ್ಲಿರುವ ನಿನ್ನ ದೇವರ ತಲೆಯನ್ನು ನನ್ನ ಖಡ್ಗದಿಂದ ಅಪಹಾರ ಮಾಡ್ತೀನಿ, ಶಿರಕ್ಕಾಯ ಹರಾಮಿ, ಆ ತಲೆ ಮತ್ತೆ ಆ ರುಂಡ ಮುಂಡಗಳನ್ನ ಬೇರ್ಪಡಿಸ್ತೇನೆ ಅಂತ ತನ್ನ ಕೈಯಲ್ಲಿರುವ ಖಡ್ಗವನ್ನು ಹಿಡಿದು ಆ ಕಂಬಕ್ಕೆ ಕಾಲಿನಿಂದ ಝಾಡಿಸಿ ಒತ್ತು ಖಡ್ಗದಿಂದ ಕಂಬಕ್ಕೆ ಹೊಡಿತಾನೆ. ದೇವರಲ್ಲಿಂದ ಪ್ರಕಟನಾಗ್ತಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಚೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಅದು ಮನುಷ್ಯಾಕಾರವೂ ಅಲ್ಲ, ಪ್ರಾಣಿ ಆಕಾರವೂ ಅಲ್ಲ, ನರಮೃಗಾಕಾರದಲ್ಲಿ ಬಂದ. ಅದಕ್ಕೆ ನಮ್ಮ ವಿಶ್ವೇಶ ತೀರ್ಥರು ಹೇಳ್ತಾ ಇದ್ದಾರೆ, ನರಸಿಂಹನ ಮುಖ ಸಿಂಹದ್ದು, ಹೃದಯ ಮಾನವನದ್ದು. ಆದರೆ ಕಲಿಯುಗದಲ್ಲಿ ನಮ್ಮ ಹೃದಯ ಸಿಂಹದ್ದು, ಮುಖ ಮಾನವನದ್ದು. ಉಲ್ಟಾ ಆಗಿ ಹೋಗಿದೆ. ಯಾವತ್ತು ಸಿಂಹದ ಹೃದಯ ಆಗಬಾರದು, ಮಾನವೀಯ ಹೃದಯ ಆಗಬೇಕು.
ಮುಖ ಸ್ವಲ್ಪ ವ್ಯತ್ಯಾಸ ಇದ್ರೂ ಪರವಾಗಿಲ್ಲ. ನರಸಿಂಹನ ಹೃದಯ ಅತ್ಯಂತ ಮಾನವೀಯ ಹೃದಯ, ಕರುಣಾಯುಕ್ತವಾದ ಹೃದಯ. ಉಗ್ರವಾದ ರೂಪವನ್ನು ಮಾತ್ರ ಪ್ರಕಟಪಡಿಸುತ್ತ ಭಯಂಕರವಾದ ರೂಪ. ಆ ರೂಪದಿಂದ ಹಿರಣ್ಯಕಶಿಪುವನ್ನು ಹಾರಿದ. ಅವನಿಗೂ ಇವನಿಗೂ ಭಯಂಕರವಾದ ಯುದ್ಧ ನಡೀತು. ಆ ನರಸಿಂಹನ ಅಟ್ಟಹಾಸಕ್ಕೆ 14 ಲೋಕಗಳೇ ಅಲ್ಲಾಡಿದ್ದಾವಂತೆ, 7 ಸಮುದ್ರಗಳೇ ಉಕ್ಕಿ ಹರಿದಿದ್ದಾವಂತೆ. ಬ್ರಹ್ಮದೇವರ ಕೈಯಲ್ಲಿರುವಂತಹ ತುಳಸಿ ಮಣಿಯು ಕೆಳಗೆ ಬಿದ್ದೋಯ್ತಂತೆ. ಅಂತಹ ಒಂದು ಬಾರಿ ನರಸಿಂಹ ಅಟ್ಟಹಾಸ ಮಾಡಿದರೆ ಅದು ಬ್ರಹ್ಮಾಂಡ ಕಟಾಹಕ್ಕೆ ತಾಗಿ ಅದು ರಿಬೌಂಡ್ ಆಯ್ತಂತೆ. 4 ಸರಿ ಆ ಸೌಂಡು ಮೇಲೆ ಕೆಳಗೆ ಆಯ್ತಂತೆ. ಬ್ರಹ್ಮಾಂಡ ಕಟಾಹ ಅಂದ್ರೆ ಭೂಲೋಕದಿಂದ 25 ಕೋಟಿ ಯೋಜನ ಮೇಲೆ, 25 ಕೋಟಿ ಯೋಜನ ಕೆಳಗೆ, ಹಾಗೆ ರಿಬೌಂಡ್ ಆಗಿದೆ ಆ ಸೌಂಡು. ಅಂತಹ ಅಟ್ಟಹಾಸ. ದಹದಹ ನರಸಿಂಹ ಅಸತ್ಯ ವೀರ್ಯಾಹಿ ತನ್ಮೆ ಅಂತ ಆ ಭಯಂಕರವಾದ ನರಸಿಂಹನ ಅಟ್ಟಹಾಸ. ನರಸಿಂಹ ಮಂತ್ರ ಒಂದಿರಲು ಸಾಕು, ದುರಿತ ಕೋಟಿಯ ತೆರೆದು ಭಾಗ್ಯವನ್ನೇ ಕೊಡುವ ಅಂತ ಅದ್ಭುತವಾದ ಒಂದು ನರಸಿಂಹ. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ನರಸಿಂಹನನ್ನ ಸ್ತೋತ್ರ ಮಾಡ್ತಾರೆ. ನರಸಿಂಹಾವತಾರ ಆದಾಗಲೂ ಸ್ತೋತ್ರ ಮಾಡಬೇಕು, ಇಲ್ಲಾಂದ್ರೆ ಉಗ್ರನಾಗಿ ಹಾಗೆ ಉಳ್ಕೊಂಡು ಬಿಡ್ತಾನೆ. ಹಾಗಾಗಿ ಯಾವ ರಮಾ ಬ್ರಹ್ಮಾದಿಗಳ ಸ್ತೋತ್ರ ಮಾಡಿದ್ರು ನರಸಿಂಹ ಕರಗಲಿಲ್ಲ. ಕೊನೆಗೆ 5 ವರ್ಷದ ಬಾಲಕನನ್ನ ತಂದು ನಿಲ್ಲಿಸಿದ್ರೆ ನರಸಿಂಹ ಶಾಂತ ನರಸಿಂಹನ. ಹಿರಣ್ಯಕಶ್ಯಪುವನ ತನ್ನ ಆ ತೊಡೆಯಲ್ಲಿ ಹಾಕೊಂಡು ಉಗುರಿನಿಂದ ಸೀಳಿ ಅವನನ್ನು ಸಂಹಾರ ಮಾಡಿದ್ದಾನೆ. ಆ ಉಗ್ರ ರೂಪವನ್ನು ಶಾಂತಗೊಳಿಸಲಿಕ್ಕೆ ಸಣ್ಣ ಮಗು ಪ್ರಹ್ಲಾದನನ್ನು ಸ್ತೋತ್ರ ಮಾಡಿದೆ. ಹಾಗಾಗಿ ದೊಡ್ಡವರ ಹೃದಯದಲ್ಲಿ ದೇಹ ಬೆಳೀತಾ ಬೆಳೀತಾ ಕಾಮಕ್ರೋಧಗಳು ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿರುತ್ತೆ. 80 kg ದೇಹ ಬೆಳೆದಿದೆ ಅಂದರೆ 80 kg ಕಾಮಕ್ರೋಧ ಇರುತ್ತೆ. ಮಕ್ಕಳ ದೇಹ ಬೆಳೆದಿರಲ್ಲ, ಬುದ್ಧಿಯೂ ಅಷ್ಟೊಂದು ಬೆಳವಣಿಗೆ ಆಗಿರಲ್ಲ, ಆವಾಗ ಅವರಿಗೆ ಕಾಮಕ್ರೋಧಗಳು ಕಡಿಮೆ ಇರುತ್ತೆ. ಮಕ್ಕಳು ಹೇಳಿದ ಸ್ತೋತ್ರಕ್ಕೆ ಭಗವಂತ ಬೇಗ ಬಲಿತಾನ. ಅದಕ್ಕೆ ನಮ್ಮ ಮಕ್ಕಳಿಗೆ ಹೇಳಿದರೆ, ಇವತ್ತು ನೀವೇ ಸ್ತೋತ್ರ ಮಾಡಿ ನಮ್ಮ ನರಸಿಂಹನನ್ನ ಶಾಂತ ಮಾಡಬೇಕು ಅಂತ ಹೇಳಿ ಭಕ್ತಿಯಿಂದ ಹೇಳಬೇಕು. ನರಸಿಂಹ ಶಾಂತನಾದಾಗ ನರಸಿಂಹ ಹೇಳ್ತಾನೆ, ಪ್ರಹ್ಲಾದ ಎಷ್ಟು ಕಷ್ಟಗಳನ್ನು ಪಟ್ಟಿದೆ, ಬಾ ನಿನ್ನನ್ನು ಮೋಕ್ಷ ಕರೆದುಕೊಂಡು ಹೋಗ್ತೇನೆ. ಅದಕ್ಕೆ ಆ ಪ್ರಹ್ಲಾದ ಹೇಳ್ತಾನೆ, ನಾಹಂ ವಿಧೇಮ್ಯಜಿತತೇತಿ ಭಯಾನಕಸ್ಯ ಜಿಹ್ಮಾಗ್ನಿನೇತ್ರ ಭೃಗುಟಿ ಕಟುಕೋಗ್ರದಂಷ್ಟ್ರಾತ್ ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ದುಃಖ ಕದನೆ ಕೃಷತಾಂ ಪ್ರಣೀತಃ. ದೇವರೇ, ನಿನ್ನ ಭಯಾನಕವಾದ ರೂಪಕ್ಕೆ ಭಯ ಆಗ್ತಾ ಇಲ್ಲ. ನನ್ನ ಸಂಸಾರ ಅನ್ನೋದು ಅಷ್ಟು ಉಗ್ರವಾಗಿದೆ. ಈ ಸಂಸಾರಕ್ಕೆ ನಾನು ಭಯ ಪಡ್ತಾ ಇದ್ದೇನೆ.
ನನ್ನನ್ನು ಈ ಸಂಸಾರದಿಂದ ಪಾರು ಮಾಡುವಂತ ಪ್ರಾರ್ಥನೆ ಮಾಡ್ತಾನೆ. ನರಸಿಂಹ ನಿನಗೆ ಮೋಕ್ಷ ಕೊಡ್ತೀನಿ ಅಂದರೆ ನನಗೆ ಯಾವ ವರವನ್ನು ಕೊಡಬೇಡ, ನನ್ನ ಅಪ್ಪನ ದುರ್ಬುದ್ಧಿ ಹೋಗಬೇಕು, ನಾನು ಮಾಡಿದ ಅಪರಾಧವನ್ನು ಮರಿಬೇಕು ತಂದೆ, ಅವನಿಗೊಂದು ಸದ್ಗತಿ ಆಗಬೇಕು ಅಂತ ವರವನ್ನು ಕೇಳ್ತಾನೆ. ಆ ಪ್ರಹ್ಲಾದನಿಗೆ ನರಸಿಂಹ ಹೇಳ್ತಾನೆ, ಇನ್ನು 21 ಕುಲ ಉದ್ಧಾರವಾಗಿದೆ. ಅದಕ್ಕೆ ಮಧ್ವಗುರುಗಳು ವ್ಯಾಖ್ಯಾನಕಾರರಿಗೆ ಹೇಳ್ತಾರೆ, 21 ಕುಲವೇ ಆಗಲ್ಲ. ನಾರಾಯಣನ ಮಗ ಬ್ರಹ್ಮ, ಬ್ರಹ್ಮನ ಮಗ ಕಶ್ಯಪ ಮರೀಚಿ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಹಿರಣ್ಯಕಶ್ಯಪು, ಅವನ ಮಗ ಪ್ರಹ್ಲಾದ. ಎಷ್ಟು ತಲೆ ಆಯಿತು? ನಾರಾಯಣ ಉದ್ಧಾರ ಆಗಲಿ ಅಂತ ಹೇಳಿಕ್ಕಾಗುತ್ತಾ? ಬ್ರಹ್ಮ ಉದ್ಧಾರ ಆಗಲಿ ಅಂತ ಹೇಳಿಕ್ಕಾಗುತ್ತಾ? ಅವನ್ನೆಲ್ಲ ಬಿಡಬೇಕು. ಮರೀಚಿ, ಕಶ್ಯಪ, ಹಿರಣ್ಯಕಶ್ಯಪು, ಪ್ರಹ್ಲಾದ, 4 ತಲೆ ಆಯಿತು. 21 ತಲೆ ಉದ್ಧಾರ ಆಗಲಿ ಅಂತ ಹೇಳಿದ್ದಾನೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, 21 ತಲೆ ಅಂದರೆ ಪ್ರಹ್ಲಾದನಂತ ಮಗ ಹುಟ್ಟಿದ್ದಕ್ಕೆ ಹಿಂದಿನ ಕುಲದವರು ಮುಂದಿನ ಕುಲದವರೆಲ್ಲ ಉದ್ಧಾರ ಆಗಲಿ, ಮುಂದೆ ಇನ್ನೂ ಹುಟ್ಟೇ ಇಲ್ಲ ಅಂತಹ ಆ ಪಿತೃಗಳಿಗೂ ಉದ್ಧಾರ. ಇಂತಹ ಪ್ರಹ್ಲಾದನನ್ನ ಯಾರು ಮಕ್ಕಳನ್ನಾಗಿ ಪಡಿತಾರೋ ಅಂತಹ ಎಲ್ಲ ಪಿತೃಗಳು ಉದ್ಧಾರ ಆಗಲಿ ಎನ್ನುವ ವರವನ್ನ ಆ ನರಸಿಂಹ ರೂಪಿಯಾದ ಪರಮಾತ್ಮ ನೀಡಿದ್ದಾನೆ. ಕೊನೆಗೆ ಏನಾದರೂ ಒಂದು ವರ ಕೇಳಿಕೊ ಅಂತ ಹೇಳಿದ್ರೆ ಪ್ರಹ್ಲಾದ ಹೇಳ್ತಾನೆ, ನಿನ್ನಂತಹ ಸರ್ವಶಕ್ತನಾದ ಭಗವಂತ ಬಂದಾಗ ಏನು ಕೇಳಬಾರದು, ಏನು ಬಯಕೆ ಹುಟ್ಟಬಾರದು ಅಂತ ವರವನ್ನು ಕೊಡು, ಏನು ಕೇಳಬೇಕು ಅನ್ನುವ ಆಸೆ ಹುಟ್ಟಬಾರದು ಅಂತ ವರವನ್ನು ಕೊಡು ಅಂತ ಈ ರೀತಿಯಾದ ವರವನ್ನು ಕೇಳಿದಾಗ ಅದಕ್ಕೆ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್, ಪ್ರಹ್ಲಾದನಂತ ಭಕ್ತರೇ ಜಗತ್ತಿನಲ್ಲಿಲ್ಲ ಅಂತ ಪ್ರಶಂಸೆ ಮಾಡಿದ್ದಾರೆ. ಕಾಲಾಂತರದಲ್ಲಿ ದೇವರಿಗೆ ಇರಿಸು ಮುರಿಸಂತೆ, ಏನೂ ತಗೊಳ್ಳಿಲ್ಲಲ್ಲ ಏನೂ ತಗೊಳ್ಳಿಲ್ಲಲ್ಲ ಅಂತ ಪ್ರಹ್ಲಾದನಿಗೆ 80 ವರ್ಷ ಆದಾಗ ಮತ್ತೆ ಹೋಗಿ ಬದರಿ ಕ್ಷೇತ್ರದಲ್ಲಿ ನಾರಾಯಣ ಕೇಳ್ತಾನೆ, ಅವತ್ತೇನೋ ತಗೊಳ್ಳಿಲ್ಲ ಇವತ್ತಾದ್ರೂ ತಗೋ. ಅವ ಪ್ರಹ್ಲಾದರಾಜರು ಇಲ್ಲ ನಾನು ಕೇಳಬೇಕು ಅನ್ಕೊಂಡಿದ್ದೆ ಏನಂತ. ನರಸಿಂಹನಿಗೆ ಆಶ್ಚರ್ಯ ಆಗುತ್ತೆ, ಅವತ್ತು ಬೇಡ ಅಂದು ಇವತ್ತೇನು ಕೇಳ್ತಾ ಇದ್ದೀನಿ. ಇಲ್ಲ ಇಲ್ಲ, ಮುಂದಿನ ಕಲಿಯುಗದಲ್ಲಿ ಅಧರ್ಮ ತಾಂಡವ ಆಡುತ್ತೆ, ಧರ್ಮದ ವಿಶ್ವಾಸ ಬರುವಂತಹ ಒಂದು ಧರ್ಮದ ಗುರುವಿನ ಸ್ಥಾನವನ್ನ ಕಲಿಯುಗದಲ್ಲಿ ನನಗೆ ಕೊಡು, ತುಂಬಾ ಜನ ನಾಸ್ತಿಕರನ್ನ ಆಸ್ತಿಕರನ್ನಾಗಿ ಮಾಡಿ ನಿನ್ನ ಸೇವೆಗೆ ನಾನು ಅವರನ್ನೆಲ್ಲ ತಂದು ಹಾಕ್ತೀನಿ ಅಂತ ವರವನ್ನ ಕೇಳಿಕೊಂಡ ಪುಣ್ಯದಿಂದ ಇವತ್ತು ರಾಘವೇಂದ್ರ ಸ್ವಾಮಿಗಳಾಗಿದ್ದಾರೆ ಅಂತ ವಾಮನ ಪುರಾಣದಲ್ಲಿ ಇಂಥ ಕಥೆ ಇದೆ. ಹಾಗಾಗಿ ಎಷ್ಟು ಆ ನೈತಾನ್ ವಿಹಾಯ ಕೃಪಣಾನ್ ವಿಮುಮೋಕ್ಷ ಏಕಃ, ಎಲ್ಲ ಕಷ್ಟದಲ್ಲಿರುವಂತಹ ಜೀವರಾಶಿಗಳನ್ನ ಬಿಟ್ಟು ನಾನು ಮೋಕ್ಷಕ್ಕೆ ಬರಲ್ಲ, ಅವನ್ನೆಲ್ಲ ಸಾಧನೆ ಮಾಡಿಸಿ ಕರ್ಕೊಂಡು ಬರ್ತೀನಿ ಅಂತ. ಅದನ್ನೇ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿ ಏನಮ್ಮ ಹೇಳ್ತಾ ಇದೆಯಲ್ಲ, ಏನು ಹೇಳ್ತಾ ಇದೆಯಾ ಪ್ರಾತಃ ಸಂಕಲ್ಪ ಗದ್ಯ ಆಯ್ತಾ? ಕರಿಷ್ಯೆ ಕಾರಯಿಷ್ಯೇಚ ಅಂತ ನನ್ನ ದೇಹ ಸಂಬಂಧಿಗಳು ವಿದ್ಯಾ ಸಂಬಂಧಿಗಳಿಂದೆಲ್ಲ ಸತ್ಕರ್ಮವನ್ನು ಮಾಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ರಾಯರು. ಹಾಗಾಗಿ ರಾಯರನ್ನ ಬಿಟ್ಟರೆ ನಮಗೆ ಬೇರೆ ಯಾರೂ ಗತಿ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಇವತ್ತೆಲ್ಲ ಆಟೋ ಡ್ರೈವರ್ ಎಲ್ಲರೂ ಕೈಯಲ್ಲೆಲ್ಲ ಮುಂಚೆ ಏನೇನೋ ಬರ್ಕೊಳ್ತಾ ಇದ್ರು ಟಿಂಕಿ ಪಿಂಕಿ ಅಂತ, ಈಗೆಲ್ಲರೂ ರಾಯರಿದ್ದಾರೆ ನೀವು ಸೈಡಲ್ಲಿ ಬರ್ಕೊಳ್ತಾರೆ, ರಾಯರಿದ್ದಾರೆ ಅಂತ. ತಮಿಳ್ನಾಡಲ್ಲಿ ಏನು ಬರ್ಕೊಳ್ತಾರೆ ಗೊತ್ತಿಲ್ಲ ಅಂತ. ರಾಯರು ಅಂದರೆ ಅಷ್ಟು ತಮಿಳ್ನಾಡಲ್ಲೇ ಅವತಾರ ಮಾಡಿದ್ರು ರಾಘವೇಂದ್ರ ಸ್ವಾಮಿ. ಎಲ್ಲ ನಿಮ್ಮದೇ ತಮಿಳ್ನಾಡಿಗೆ ಮಹಿಮೆ, ಇಲ್ಲಿ ಬಂದಾಗ ಇಲ್ಲಿ ಕರ್ನಾಟಕ ಅಲ್ಲಿ ಬೇರೆ ಮಹಿಮೆಗಳಿದೆ. ಆಯ್ತಾ? ಈ ಥರ ವಿಶೇಷವಾಗಿ ಆ ನರಸಿಂಹನ ಪ್ರಾದುರ್ಭಾವದಿಂದ ಜಗತ್ತಿನ ಅನಿಷ್ಟಗಳೆಲ್ಲ ಪರಿಹಾರ ಆಯಿತು. ನರಸಿಂಹ ಮಂತ್ರ ದುರಿತ ಕೋಟಿಯ ತೆರೆದು ಭಾಗ್ಯವನ್ನು ಕೊಡುವ ಅಂತ ಹೇಳಿದ್ದಾರೆ. ಅಷ್ಟು ಒಂದು ಭಾಗ್ಯ ದೇವತೆಯಾಗಿ ನರಸಿಂಹ ಅಜ್ಞಾನ ಪರಿಹಾರಕನಾಗಿದ್ದಾನೆ. ಸರಿಯಾದ ತತ್ವಜ್ಞಾನಕ್ಕೆ ನರಸಿಂಹನ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಥರ ಇವತ್ತು ಬೆಳಿಗ್ಗೆ ಹೇಳಬೇಕಾದ ಕಥೆ ಇದು. ಆದರೆ ನರಸಿಂಹನ ಅವತಾರ ಸಂಜೆ ಆಗಲಿ ಅಂತ ಹೇಳಿದ್ದೇನೆ. ಈಗ ಅದ್ಯ ಕಥಾನುವಾದ ಅಂತ ಶ್ರೀನಿವಾಸ ಋಷಯ ಊಚು ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಕೃತಂ ಶ್ರೀ ವೆಂಕಟೇಶಸ್ಯ ಮಾಹಾತ್ಮ್ಯಂ ಪಾಪನಾಶನಂ. ಋಷಿಗಳು ಹೇಳ್ತಾರೆ, ಶೌನಕಾದಿಗಳು ವೆಂಕಟೇಶನ ಪರ್ವತದ ಮಹಿಮೆ ಹೇಳಿದ್ದೀರಿ, ವೆಂಕಟೇಶನ ಮಹಿಮೆಯನ್ನು ಹೇಳಿದ್ದೀರಿ, ವೆಂಕಟೇಶನ ಕಾರುಣ್ಯ ಏನು, ಅವನ ಕಲ್ಯಾಣದ ವಿಧಿ ಏನು, ಆಕಾಶ ರಾಜ ಯಾರು, ಅವನಿಗೆ ಕಲ್ಯಾಣ ಹೇಗಾಯಿತು, ಇದೆಲ್ಲವನ್ನು ವಿಸ್ತಾರವಾಗಿ ಹೇಳಿ ಸೂತ ಪುರಾಣಿಕರು ಹೇಳ್ತಾರೆ. ಭಕ್ತಿಯಿಂದ ಕೇಳಿ ದೇವರ ಕಥೆ. ಪನ್ನಗಾಚಲನಾಥಸ್ಯ ಕನ್ಯಾ ಸಂಗ್ರಹಣಂ ಶುಭಂ ಕದಾಚಿತ್ ವೆಂಕಟೇಶತ್ತು ಸೌಷಧಾರ್ಥಂ ಸ್ವಯಂ ಹರಿಹಿ. ಈಗಾಗಲೇ ಚೋಳರಾಜನ ಭೃತ್ಯ ತಲೆ ಹೊಡೆದು ಬಿಟ್ಟಿದ್ದಾನೆ, ನೆತ್ತಿಗೆ ಗಾಯ ಆಗಿದೆ, ಅದಕ್ಕೆ ಔಷಧಿ ಮಾಡಬೇಕು ಅಂತ ಹತ್ತಿ ಮರವನ್ನು ಹುಡುಕಿಕೊಂಡು ಪ್ರಾತಃ ಕಾಲದಲ್ಲಿ ಹೋಗ್ತಾ ಇದ್ದಾನೆ. ಅವಾಗ ಇಲ್ಲಿ ಹೊಡೆದಿರ್ತಾರೆ ಪಟಾಕಿ, ಏನು ಹಕ್ಕಿಗಳು ಬರಬಾರ್ದು ಅಂತ ಕೃಷಿಕರು ಹೊಡೆದರೆ ಸೌಂಡ್
ಅದೇ ಈ ಕೃಷಿಕರು ಧಾನ್ಯಗಳನ್ನು ಬಿತ್ತಿರ್ತಾರೆ, ಅದು ಹಕ್ಕಿಗಳ ಬರಬಾರದು ಅಂತ ಹೊಡಿತಾ ಇದ್ದಾರೆ ಅನ್ಕೊಂಡು. ಈಗ ರೀಸೆಂಟ್ ಡೇಸ್ನಲ್ಲಿ ಈ ತರ ಆಗ್ತದೆ. ಆವಾಗ ನಮ್ಮ ಮಕ್ಕಳನ್ನೆಲ್ಲ ಪರೀಕ್ಷೆ ಮಾಡಿದೆ. ಧಮ್ಮದ ಕೃಷ್ಣ ಅನ್ಬೇಕು, ಬೆಳಿಗ್ಗೆ ಹೇಳಿದೆ ನಾನು. ಈಗ ಅವರಿಗೆಲ್ಲ ಪ್ರಾಕ್ಟೀಸ್, ಈಗ ಯಾವಾಗ ಪಟಾಕಿ ಹೊಡೆಯುತ್ತೋ ಗೊತ್ತಿಲ್ಲ, ರೆಡಿ ಆಗಿರ್ಬೇಕು. ಅವ್ರ ಶಬ್ದ ಆದಾಗ ಕೃಷ್ಣ ಅನ್ಬೇಕು, ಅಯ್ಯೋ ಅನ್ಬಾರ್ದು ಅಂತ ಹೇಳಿದ್ದೀನಿ. ಆದ್ರಿಂದ ಅವರಿಗೆ ಹೇಳಿ ಪಟಾಕಿ ಹೊಡೆಯೋರಿಗೆ ಮಧ್ಯೆ ಮಧ್ಯೆ ಹೊಡಿತಾ ಇದ್ದೀನಿ. ತಸ್ಮಿನ್ ಕಾಲೇ ವರಾಹ ತುಂಡುಗೆ ಯಾರ್ಥಂ ಸಸುಕರ, ಅಥವಾ ನೀವೇ ತಂದು ಕೊಡಿ, ನಾನೇ ಒಂದು ಹೊಡಿತೀನಿ. ಶ್ಯಾಮಾಕಹಾರಿಣಂ ಜಿತ್ವಾ ದೈತ್ಯಂ ವೃಷಭನಾಮಕಂ. ವೆಂಕಟೇಶ ಔಷಧಿ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ವರಾಹನ ಒಂದು ಸಮಸ್ಯೆ ಸಿಕ್ಕಾಕೊಂಡಿದ್ದಾನೆ ನೋಡಿ. ಈ ಭೂಮಿಗೆ ಬಂದ್ಬಿಟ್ರೆ ಈ ಕಳ್ಳರನ್ನು ಓಡಿಸುವ ಕೆಲಸ. ಆ ಭೂಮಿಯಲ್ಲಿ ವರಾಹ ಒಂದಷ್ಟು ನವಣೆ ಸಾಮೆ ಧಾನ್ಯಗಳನ್ನು ಹಾಕೊಂಡಿದ್ದಾನೆ. ಬೇರೆ ಹಂದಿಗಳೆಲ್ಲ ಬಂದು ಅದನ್ನು ತಿನ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ತನಗೆ ತಿನ್ಲಿಕ್ಕೆ ಆಹಾರ ಬೇಕು ಅಂತ ವರಾಹರೂಪಿಯಾದ ಪರಮಾತ್ಮ ಬೇರೆ ಆ ದೈತ್ಯರು ಆ ವರಾಹಗಳನ್ನೆಲ್ಲ ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾನೆ. ಇವನು ಔಷಧಿಗೋಸ್ಕರ ಕಾಡಿಗೆ ಬರ್ತಾ ಇದ್ದಾನೆ. ಅವನು ತನ್ನ ಭೂಮಿ ವರಾಹನ ಕ್ಷೇತ್ರ, ಅವನಿಗೆ ಆಗುವ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಕಾಡಿನಲ್ಲಿ ಹೋಗ್ತಾ ಇದ್ದಾನೆ. ಇವನು ತಲೆಗೆ ನೆತ್ತಿಗೆ ಔಷಧಿ ಮಾಡಬೇಕು ಅಂತ ಇವನು ಹೋಗ್ತಾ ಇದ್ದಾನೆ. ಇಬ್ರು ಪರಸ್ಪರ ಡಿಕ್ಕಿ ಹೊಡೆದ್ಬಿಟ್ಟಂತ ಒಂದು ಕಡೆ. ವರಾಹ ಬೇರೆ ಅಲ್ಲ, ಶ್ರೀನಿವಾಸ ಬೇರೆ ಅಲ್ಲ. ಇಬ್ರು ನೋಡ್ತಾ ಇದ್ದಾರಂತೆ. ವರಾಹನ ನೋಡಿದ್ರೆ ವೆಂಕಟೇಶನಿಗೆ ಕಣ್ಮುಚ್ಚಲಿಕ್ಕೆ ಆಸಕ್ತಿ ಇಲ್ಲಂತೆ. ಎಷ್ಟು ಮುದ್ದಾಗಿದ್ದಾನೆ ಶ್ವೇತವರಾಹ ಅಂತ ಅವನು ನೋಡುದು. ಆ ಶ್ವೇತವರಾಹ ಶ್ರೀನಿವಾಸನ ನೋಡುದು, ಎಷ್ಟು ಮುದ್ದಾಗಿದ್ದಾನೆ ಇವನು ಅಂತ. ಆದ್ರಿಂದಲೇ ರಂಗನಾಥನ ದೇವಾಲಯದಲ್ಲಿ ಪ್ರಾಕಾರದಲ್ಲಿ ಒಂದು ದೊಡ್ಡ ಕನ್ನಡಿ ಇಟ್ಟಿದ್ದಾರೆ. ಅವ್ನು ದೇವರು ಹಿಂಗೆ ಪಲ್ಲಕ್ಕಿಯಲ್ಲಿ ಹೋಗ್ಬೇಕಾದ್ರೆ ಆ ಕನ್ನಡಿಯಲ್ಲಿ ನೋಡ್ಕೊಳ್ತಾನೆ. 20 ನಿಮಿಷ ನಿಲ್ಲಿಸ್ತಾರೆ ಉತ್ಸವದಲ್ಲಿ. ಯಾಕೆಂದ್ರೆ ದೇವರಿಗೆ ಎಷ್ಟು ನೋಡಿದರೂ ಕೂಡ ನೋಡ್ತಾ ಇರಬೇಕು ಅನ್ಸುತ್ತೆ. ಅವನು ಒಂದು ಬಾರಿ ಕೃಷ್ಣಾವತಾರದಲ್ಲಿ ರತ್ನದ ಒಂದು ಶಿಲೆಯಲ್ಲಿ ಅವನ ರೂಪ ನೋಡ್ಬಿಟ್ನಂತೆ. ಯಶೋಧೆಗೆ ಹೋಗಿ ಹೇಳ್ತಾನೆ, ಅಮ್ಮ ಯಾರೋ ತುಂಬಾ ಮುದ್ದಾಗಿದ್ದಾನೆ, ಬೆಣ್ಣೆ ಕದಲಿಗೆ ಬಂದಿದ್ದಾನೆ ನೋಡು. ಅವನ ಪ್ರತಿಬಿಂಬ ನೋಡಿ ಅವನೇ ಫಿದಾ ಆಗಿ ಹೋಗಿದ್ದಾನೆ. ನಮ್ಮ ಮುಖ ನೋಡಿ, ಅಯ್ಯೋ ಇಲ್ಲಿ ಸುಕ್ಕುಗಟ್ಟಿದೆ, ಇಲ್ಲಿ ಹಿಂಗಾಗಿದೆ, ಇಲ್ಲಿ ಬಿಳಿ ಆಗಿದೆ, ಇಲ್ಲಿ ಕರಿ ಆಗಿದೆ, ಇದೇ ಬೈಕೋತಾ ಇರ್ತೀವಿ. ಹಿಂಗ್ ಸುಡಿ ಮಾಡ್ತಿರ್ತೀವಿ ಕನ್ನಡಿ ಮುಂದೆ ನಿಂತು. ದೇವರು ಹೇಳ್ತಾನೆ, ಆಹಾ ಸಾಕ್ಷಾತ್ ಮನ್ಮಥ ಮನ್ಮಥ, ಎಷ್ಟು ಸ್ವೀಟ್ ಆಗಿದೆಯೋ ದೇವರೇ ನೀನು ಅಂತ. ಒಂದು ಮುಹೂರ್ತಗಳ ಕಾಲ ವೆಂಕಟರಮಣ ವರಾಹನ ನೋಡ್ತಾನೆ, ವರಾಹ ವೆಂಕಟರಮಣ ನೋಡ್ತಾನೆ. ನೀವು ಗಂಡ ಹೆಂಡತಿ ನೋಡ್ಕೊಳ್ಬೇಕಷ್ಟೇ, ಇಬ್ರು ನಗಲ್ಲ ಕೊನೆಗೆ. ಸೋಪಿ ಶ್ವೇತ ವರಾಹಂತಂ ಜಾನಂ ವಲ್ಮೀಕತಸ್ತದಾ ನಿರೀಕ್ಷಮಾಣ ಸೋತ್ಕಂಠಂ ನಿರ್ಗತ್ಯೋತ್ತರಮಭ್ಯದಾತ್. ಸ್ವಲ್ಪ ಭಯ ಆಯ್ತಂತೆ ವೆಂಕಟರಮಣನಿಗೆ. ಯಾಕೆಂದ್ರೆ ನಾನಿಲ್ಲಿ ಅನಧಿಕೃತವಾಗಿದ್ದೀನಿ, ಸೈಟ್ ಜಾಗ ತಗೊಂಡಿಲ್ಲ, ಹುತ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ವರಾಹನ ಕ್ಷೇತ್ರ. ಆದರೂ ಧೈರ್ಯದಿಂದ ಹೇಳಿದಂತೆ, ಯಾಕೆ ಇಲ್ಲಿಗೆ ಬಂದಿದೆ, ನೀನು ಯಾರು ಅಂತೆಲ್ಲ ಕೇಳಿದ. ಅದಕ್ಕೆ ಹೇಳಿದ, ಸ್ವಲ್ಪ ನನ್ನ ಕಥೆ ಬೇರೆ ಇದೆ, ನನಗೆ ತುಂಬ ಸಮಸ್ಯೆಯಲ್ಲಿದ್ದೇನೆ, ನೀನು ನನಗೆ ಆಶ್ರಯ ಕೊಡಬೇಕು. ವೈಕುಂಠ ಲೋಕದಲ್ಲಿ ಆರಾಮಾಗಿದ್ದೆ, ಎಲ್ಲೋದ್ರೂ ಈ ಆಚಾರ ಕಾಟ. ಆ ವೈಕುಂಠ ಲೋಕಕ್ಕೆ ಭೃಗು ಆಚಾರ ಬಂದು ಎದೆ ಒದಿಬೇಕಾ? ಎಲ್ಲೂ ಒದ್ದಿದ್ರು ಪರವಾಗಿಲ್ಲ, ನನ್ನ ಹೆಂಡತಿ ತಡ್ಕೊಳ್ತಿದ್ಲು. ಅವಳ ಜಾಗ ಎದೆ ಅನ್ನೋದು ಅವಳ ಜಾಗ, ಎದೆ ಆಲಿಂಗನದ ಜಾಗ. ಆ ಜಾಗಕ್ಕೆ ಒತ್ತಿದ್ದು ಸಹನೆಯೇ ಆಗಲಿಲ್ಲ ಅವಳಿಗೆ. ಆದ್ರಿಂದ ನನ್ನ ಎದೆ ಗೊತ್ತ ಅಂತ ಮನೆ ಬಿಟ್ಟು ಹೋಗುದು. ಅವಳು ಹೋದ್ಮೇಲೆ ನನಗೆ ಅಲ್ಲಿ ಇರ್ಲಿಕ್ಕೆ ಆಗಲಿಲ್ಲ. ಮಹಾ ದುಃಖದಿಂದ ಹುತ್ತದಲ್ಲಿ ಬಂದು ಕೂತಿದ್ದೇನೆ. ಬ್ರಹ್ಮದೇವರು ಬಂದು ಅಭಿಷೇಕ ಮಾಡ್ತಾ ಇದ್ರೆ ಆ ಚೋಟರಾಜನ ಭೃತ್ಯ ಬಂದು ಅವನು ತಲೆ ಹೊಡಿತೀನಿ ಅಂತ ಹೊರಟ. ನಾನು ತಲೆ ಕೊಟ್ಟೆ, ಇಲ್ಲಿ ತಲೆ ಹೊಡೆದು, ಅಲ್ಲಿ ಬಂದು ಎದೆ ಬಂದಿದ್ದಾರೆ, ಇಲ್ಲಿ ಬಂದ್ರೆ ತಲೆ ಹೊಡಿತಾರೆ. ನೀನೊಂದು ಚೂರ ಅಲ್ಲೂ ಜಾಗ ಕೊಡ್ತೀಯ ಅಂದ್ರೆ ದೇವತೆಗಳೆಲ್ಲ ಮೇಲಿಂದ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಜಗದ್ವಿಜೇಷ್ಠ ದೇವರೇ, ಏನೆಲ್ಲ ಆಟ ಆಡ್ತಾ ಇದ್ದೀನಿ ನೋಡಿ. ಅವಾಗ ದೇವರು ಕೇಳ್ತಾನೆ, ಜಾಗ ಏನೋ ಕೊಡ್ತೀನಿ, ಅಗ್ರಿಮೆಂಟು ಸೈನು ಎಲ್ಲ ಆಗಬೇಕು, ಬಾಡಿಗೆ ಕೊಡ್ತೀನಿ. ಇವತ್ತು ಯಜಮಾನ ಎಲ್ಲೋ ಬಿದ್ದೋಗಿದ್ದಾನೆ, ಬಾಡಿಗೆದಾರನೇ ಇವಾಗ ರೈಸ್ತಾ ಇದ್ದಾನೆ ಆ ಬೆಟ್ಟದಲ್ಲಿ. ಅದಕ್ಕೆ ವರಾಹದೇವರಿಗೆ ಭಗವಂತ ಮಧುರವಾದ ಮಾತುಗಳನ್ನು ಆಡ್ತಾರೆ. ಪ್ರಥಮಂ ದರ್ಶನ, ವರಾಹನ ದರ್ಶನ ಮಾಡದೆ ನನ್ನ ದರ್ಶನ ಮಾಡಿದವರಿಗೆ ಪುಣ್ಯ ಕೊಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ವರಾಹ ದರ್ಶನ ಮಾಡಬೇಕು. ಬಿಡಿ ಆಯಿತು ಅಂತ ವೆಂಕಟರಮಣ ಬಳಿ ಹೋಗಬಾರ್ದು. ಅದಕ್ಕೆ ನಾವು ಮಾತುಗಳು ಸ್ವಲ್ಪ ಆಗಲಿಲ್ಲ ಅಂದ್ರೆ ಈಗ ಅನುಸಂಧಾನ ಮಾಡಬೇಕು. ಮಧ್ವಾಚಾರ್ಯ ಹೇಳ್ಕೊಟ್ಟಿದ್ದಾರೆ, ವರಾಹ ಬೇರೆ ಎಲ್ಲ ವೆಂಕಟರಮಣ ಬೇರೆ ಅನ್ಕೊಂಡ್ಬಿಡುದು. ಅವನನ್ನೇ ನೋಡು, ಮೊದಲು ವರಾಹ ಅಂತ ನೋಡುದು, ಆಮೇಲೆ ವೆಂಕಟರಮಣ ಅಂತ ನೋಡುದು. ಆಮೇಲೆ ಇನ್ನೂ ಒಂದು ಪರಿಹಾರ ಇದೆ, ನಿಮಗೆಲ್ಲ ಹೇಳಿರ್ತೀನಿ. ಏನು ಅಂದರೆ, 2ನೇ ಲೈನಲ್ಲಿ ಹಿಂಗೆ ಹೋಗಬೇಕಾದ್ರೆ ಕಂಬದಲ್ಲಿ ಒಂದು ವರಾಹನ ಪ್ರತಿಮೆಯನ್ನು ಕೆತ್ತಿದ್ದಾರೆ. ಅಲ್ಲೇ ವರಾಹನ ನೋಡ್ಬಿಡುದು, ಒಳಗಡೆ ಹೋಗುದು, ವರಾಹ ದರ್ಶನ ಮಾಡಿದ್ದಾರೆ. ಅಥವಾ ವರಾಹ ಅಂತ ಅನ್ಕೊಳ್ಳೋದು, ಹೋಗುದು. ಮತ್ತೆ ನೀವೇನು ವೇಷ ಹಾಕ್ಲಿಕ್ಕೆ ಹೋಗುದು. ಪ್ರಥಮಂ ದರ್ಶನಂ ತೀರ್ಥಂ ನೈವೇದ್ಯಂ ಕ್ಷೀರಸೇಚನ. ಮೊದಲು ವರಾಹನ ದರ್ಶನ,
ಅವನಿಗೆ ಮೊದಲು ನೈವೇದ್ಯ, ಅವನಿಗೆ ಕ್ಷೀರಸೇಚನ ಇದನ್ನೆಲ್ಲ ಕೊಡಬೇಕು. ನನಗೆ 100 ಹೆಜ್ಜೆ ಭೂಮಿಯನ್ನು ಕೊಟ್ಟರೆ ಸಾಕು ಅಂತ ಇಷ್ಟು ಕೇಳಿದ. ಕಲಿಯುಗ ಮುಗಿಯೋ ತನಕ ನಾನು ಇಲ್ಲಿ ಇರ್ತೀನಿ ಅಂತ ಹೇಳಿದ. ಹೀಗೆ ಪರಸ್ಪರ ವರಾಹನ ಬೇರೆ ಅಲ್ಲ, ವೆಂಕಟರಮಣ ಬೇರೆ ಅಲ್ಲ, ವರಾಹನ ಜಾಗವೇ ವೆಂಕಟರಮಣನ ಜಾಗ. ಇದೆಲ್ಲ ಭಕ್ತಿಗೆ ಭಕ್ತಿ ಹುಟ್ಟಬೇಕು ಅಂತ ಕಥೆ ಬರೀಬೇಕು, ಕಥೆ ಮುಂದೆ ಹೋಗ್ಬೇಕು. ಅವನ ಕಥೆ ಕೇಳ್ತಾ ಕೇಳ್ತಾ ಟೈಮ್ ಹೋಗ್ಬೇಕಲ್ವಾ, ಅದಕ್ಕೆ ಹರಿಕಥಾ ಕಾಲಕ್ಷೇಪ ಅಂತ. ಯಾವುದ್ಯಾವುದೋ ಧಾರಾವಾಹಿ ನೋಡ್ತಾ ಕಾಲ ಕಳಿಬೇಡಿ, ದೇವರ ಕಥೆ ಕೇಳ್ತಾ ಕಾಲ ಕಳೀರಿ ಅಂತ ಅದಕ್ಕಿಂತ ಚೇಷ್ಟೆಯನ್ನು ಭಗವಂತ ಮಾಡಿದ್ದಾನೆ. ಈ ಥರ ಅವಳೆಲ್ಲ ಆ ಜಾಗ ಕೇಳಿದ. ಅವಾಗ ವರಾಹ ಕೇಳ್ತಾನೆ, ಜಾಗ ಇದ್ರೆ ಸಾಕ, ನಿನಗೀಗ ಹೆಂಡತಿ ಇಲ್ಲ ಅಂತೀ, ಮಕ್ಕಳಿಲ್ಲ ಅಂತೀ, ತಿನ್ನಕ್ಕೆ ಏನು ಮಾಡ್ತಿ? ಸ್ವಲ್ಪ ಕರುಣೆ ಇದ್ದವ್ರು ಕೇಳ್ತಾರೆ. ಅದಕ್ಕೆ ವರಾಹನಿಗೆ ವೆಂಕಟರಮಣ ಹೇಳ್ತಾನೆ, ಏನು ಬರೀ ಆ ತಲೆ ಹೊಡೆದಿದ್ದು ಔಷಧಿ ಮಾಡ್ಕೊಂಡು ಕೂತಿದ್ದೀನಿ. ಇವತ್ತು ನಾಳೆಯಿಂದ ಬ್ರಹ್ಮದೇವರು ಅಭಿಷೇಕ ಮಾಡ್ತಾ ಇದ್ರು, ಈಗ ಬ್ರಹ್ಮದೇವರು ಇಲ್ಲ, ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ವರಾಹ ಹೇಳ್ತಾನೆ, ನನ್ನ ಹತ್ತಿರ ಒಬ್ಬಳು ಮನೆ ಕೆಲಸದವಳಿದ್ದಾಳೆ, ಬಕುಲಾಬಾಯಿ ಅಂತಿದ್ದಾಳೆ, ಸ್ವಲ್ಪ ಬಾಯಿ ಬೊಂಬಾಯಿ, ಆದರೆ ಮಾತಾಡ್ಲಿಕ್ಕೆ ಹೋಗ್ಬೇಡ, ಕೆಲಸ ಚೆನ್ನಾಗಿ ಮಾಡ್ತಾಳೆ, ಪುಳಿಯೋಗರೆ ಎಲ್ಲ ಸೂಪರಾಗಿ ಮಾಡ್ತಾಳೆ. ಆದ್ರಿಂದ ಅವಳು ಏನು ಮಾಡ್ತಾಳೆ ಅದನ್ನು ತಗೊಂಡು ತಿನ್ನು, ಅವಳು ಏನು ಹೇಳಿದ್ರು ಗೋಣ ಹಾಕ್ತಾರೆ. ಹಾಗೆ ಅಡಿಗೆಯವ್ರ ಹತ್ರ ಎಲ್ಲ ಚರ್ಚೆಗೆ ಹೋಗ್ತಾರೆ, ಅವ್ರು ಏನು ಮಾಡಿದ್ರು ತಗೊಂಡು ತಿಂದ್ಬಿಡ್ಬೇಕಂತೆ. ನೀವು ಚರ್ಚೆಗೆ ಹೋದ್ರ ಅವ್ರ ಕೈ ಕೊಟ್ಟು ಹೋಗ್ತಾರೆ. ಇವ್ರಿಗೆ ಹೇಳಿದ್ದಲ್ಲ, ಹೇಳಿ ಪುರಾ ಯಶೋಧ ಬಕುಲ. ಯಾರು ಬಕುಲೆ ಅಂತ ಸೂತ ಪುರಾಣಿಕರ ಬಳಿ ಶೌನಕಾದಿಗಳಿಗೆ ಹೇಳ್ತಾರೆ. ಸೂತ ಪುರಾಣಿಕರು ಹೇಳ್ತಾರೆ, ಪುರಾ ಯಶೋಧ ಬಕುಲ ಕೃಷ್ಣಸ್ಯ ಜನನೀಹ್ಯಭೂತ್ ಅದೃಷ್ಟ್ವಾನಂತರೂಪಸ್ಯ ಕೃಷ್ಣಸ್ಯ ತನಯಸ್ಯ ಚ ಕಲ್ಯಾಣಾದಿ ಮಹಾಪುಣ್ಯಂ ತದಯಾಚತ ಸಂಹರಿಂ. ರುಕ್ಮಿಣೀ ದೇವಿ ಪತ್ರ ಬರೆದಂತೆ, ಶಿಶುಪಾಲ ನನಗೆ ಸ್ಕೆಚ್ ಹಾಕಿದ್ದಾನೆ, ನೀನು ಅಪಹಾರ ಮಾಡಿ ಕರ್ಕೊಂಡು ಮದುವೆ ಆಗುವಂತ. ಹಾಗಾಗಿ ಅಪ್ಪ ಅಮ್ಮ ಯಶೋದೆ ನಂದರಾಜ ವಸುದೇವ ದೇವಕಿ ಯಾರೂ ಬರೆದೇನೆ ಭಕ್ತರ ಗುಂಪಿನ ನಡುವೆ ಮೂಲಮಾನವ ಕ್ಷೇತ್ರದಲ್ಲಿ ದೇವರು ಮದುವೆ ಮಾಡ್ಕೊಂಡ್ರು. ಆ ಮದುವೆ 4 ದಿನ ಆಗಿದ್ದನ್ನು ಹೋದವರೆಲ್ಲ ಯಶೋದೆ ಹತ್ರ ಎಷ್ಟು ಚೆನ್ನಾಗಾಯ್ತು ಮದುವೆ, ನೀನು ಬರಬೇಕಾಗಿತ್ತು ಅನ್ನೋ. ಅವಳಿಗೆ ತಲೆಯೇ ಕೆಟ್ಟೋಯ್ತು. ಅವಾಗ ಯಶೋದೆ ಹೇಳಿದಂತೆ, ದೇವರೇ ನಿನ್ನ ಕಲ್ಯಾಣವನ್ನು ನೋಡಬೇಕು ಅಂತ ನನಗೊಂದು ಆಸೆ ಇದೆ, ಇನ್ನೊಂದ್ಸಲಿ ಮದುವೆ ಆಗ. ಅದಕ್ಕೆ ದೇವರು ಹೇಳಿದ, ನಾನು ಪದ್ಮಾವತಿಯನ್ನು ಕಲ್ಯಾಣ ಮಾಡಿಕೊಳ್ಬೇಕಾದ್ರೆ ನೀನೇ ಮಧ್ಯಸ್ಥಿಕೆ ವಹಿಸು. ಏನೇನು ಪದಾರ್ಥ ತರಬೇಕು, ಮನೋಘಟನೆ ಹೇಗೆ ಮಾಡಬೇಕು, ಮದುವೆ ಹೇಗೆ ಮಾಡಬೇಕು, ಎಲ್ಲ ಜವಾಬ್ದಾರಿ ನಿನ್ನೆ ಅಂತ ಯಶೋದೆಯ ಸಂತೋಷಕ್ಕೋಸ್ಕರ ಭಗವಂತ ವರ ಕೊಟ್ಟಿದ್ದಾನೆ. ಅವಳೇ ಇಲ್ಲಿ ಬಕುಲಾದೇವಿಯಾಗಿ ಬಂದಿದ್ದಾಳೆ. ಜನ್ಮ ಜನ್ಮಂತರೇ ದೇವಿ ತಾವಕಿ ನಮ್ಮ ಮನೋರಥಂ ಶ್ರೀಶೈಲೆ ಪೂರೈಷ್ಯಾಮಿ ಕಿಂಚಿತ್ ಕಾಲಾದ ನಂತರಂ. ಶ್ರೀಶೈಲ ಕ್ಷೇತ್ರದಲ್ಲಿ ನನ್ನನ್ನು ಮದುವೆ ಮಾಡುವಂತಹ ಪುಣ್ಯವನ್ನ ನೀನು ಪಡಿತಿ ಅಂತ ಆ ಬಕುಲಿಗೆ ಇಂತಹ ಮಾತುಗಳನ್ನು ಕೊಟ್ಟಿದ್ದಾನೆ. ಕೋವರ್ಣೆಗೆ ಧರೆ ಕ್ರೀಡಾಂ ವಿಚಿತ್ರಾಂ ಜನಪಾವನಿ. ಆ ಭಗವಂತನ ಮಹಿಮೆಗಳೆಲ್ಲ ಜಗತ್ತನ್ನು ಪಾವನಗೊಳಿಸುವಂತಹ ಮಹಿಮೆ. ಕಲೌ ಕಲುಷಚಿತ್ತಾನಾಂ ಪಾಪಾಚಾರರತಾತ್ಮನಾಂ ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥಾ. ಇದೆಲ್ಲ ದೇವರ ಕ್ರೀಡೆಗಳು. ಊಟ ಇಲ್ಲ ಅಂತಾನೆ, ನನಗೊಂದು ಆಹಾರ ಕೊಡಲಿ ಅಂತಾನೆ, ಕಷ್ಟದಲ್ಲಿದ್ದೇನೆ ಅಂತಾನೆ. ಇದೆಲ್ಲ ಕಲಿಯುಗದಲ್ಲಿ ಕಲುಷಚಿತ್ತರಾದ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಭಗವಂತ ಮಾಡುವ ಆಟಗಳು. ಈ ರೀತಿ ಬಕುಲಾದೇವಿಯನ್ನು ಸಂಯೋಜನೆ ಮಾಡಿಕೊಂಡು ಒಂದು ಜಾಗ ತಗೊಂಡು ತಾತ್ಕಾಲಿಕವಾದ ಒಂದು ನೆಮ್ಮದಿಯಲ್ಲಿ ದೇವರಿದ್ದಂತೆ. ಅವಾಗ ಒಂದು ದಿನ ಆಲೋಚನೆ ಮಾಡಿದ್ದನು, ಏನೇ ಹೇಳಿ ಮದುವೆ ಆಗಲಿಲ್ಲ ಅಂದರೆ ಯಾರೋ ಮಾಡಿದ ಅಡಿಗೆಯಲ್ಲಿ ದುಡ್ಡು ಕೊಟ್ಟು ಯಾರೋ ಅಡಿಗೆ ತಂದು ಹಾಕ್ತಾರೆ ಅಂದರೆ ತೃಪ್ತಿ ಇರಲ್ಲ. ಹೆಂಡತಿ ಮಾಡಿದ ಅಡಿಗೆಯೇ ಅಡುಗೆ. ಹಾಗಾಗಿ ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ಸ್ಕೆಚ್ ಹಾಕಿದೆ. ಮದುವೆ ಆಗಬೇಕಾದ್ರೆ ಹುಡುಗಿ ಬೇಕಲ್ವಾ, ಎಲ್ಲಿ ಹೋಗಬೇಕು? ಅದಕ್ಕೆ ಅಲ್ಲಿಂದ ಎಲ್ಲಿ ಆಂಧ್ರದಿಂದ ಕರ್ನಾಟಕದ ಕಡೆ ಬಂದ ಒಳ್ಳೆ ಹುಡುಗಿರಿದ್ದಾರೆ. ಕರ್ನಾಟಕದ ಕಡೆ ಎಲ್ಲ ಕರ್ಕೊಂಡು ಬಂದಿದ್ದೀನಿ ನೋಡಿ, ಎಲ್ಲ ಪದ್ಮಾವತಿಯರು ಆಯ್ತಾ. ಪದ್ಮಾವತಿಯರನ್ನೆಲ್ಲ ಹುಡುಕಬೇಕು ಅಂತ ಒಂದು ವಾಯುದೇವರನ್ನ ಸ್ಮರಣೆ ಮಾಡಿದ್ದಂತೆ. ಅವರು ಕುದುರೆಯಾಗಿ ಬಂದಂತೆ, ಹಗ್ಗವಾಗಿ ರಜ್ಜು ತತ್ವಾಭಿಮಾನಿಯಾದ ಲಕ್ಷ್ಮೀದೇವಿಯೇ ಬಂದಿದ್ದಾಳಂತೆ. ಆ ಕುದುರೆ ಮೇಲೆ ಕೂತ್ಕೊಂಡ ಸರ್ವಾಭರಣ ಭೂಷಿತ ಕಾಂಚೀಂ ಬದ್ಧ್ವಾ ರಮಾಕಾಂತಃ ಕಾಂಚೀ ಧಾಮ ವಿರಾಜಿತಃ ಶುಭ್ರವಸ್ತ್ರಂ ಪಂಚದಶಹಸ್ರಂ ಬಿಭ್ರತ್ತತೋಪರಿ. 18 ಮೊಳದ ವಸ್ತ್ರವನ್ನು ಧರಿಸಿದ್ದಾನಂತೆ. ಇವತ್ತು ವೆಂಕಟರಮಣನಿಗೆ ಹಾಗೆ 18 ಮೊಳದ ವಸ್ತ್ರ. ಒಂದು ಬಾರಿ ಸ್ವಾಮಿಗಳನ್ನೆಲ್ಲ ತಿರುಪತಿ ದರ್ಶನಕ್ಕೆ ಏನು ಕರ್ಕೊಂಡು ಹೋಗಿದ್ರು. ಏನು ವೈಭವದ ದರ್ಶನ ಅಂತಲ್ಲ, ಸುಮ್ಮನೆ ಒಂದು ದರ್ಶನ ಕರ್ಕೊಂಡು ಹೋಗಿದ್ರು. ಒಂದು 13 ಜನಕ್ಕೆ ಬಿಡೋದು ಅಂತಿತ್ತು. ಆ ಮಠದವರೆಲ್ಲ ಬಂದಿದ್ರು. ಕೊನೆಗೆ ಏನು ಮಾಡಿದ್ರು, ನಾನು 13ರಲ್ಲಿ ಸೇರ್ಕೊಂಡಿದ್ದೆ. ಯಾರೋ ಒಬ್ರು ಬಂದ ಮಠದ ಹುಡುಗ ಏನು ಮಾಡಿದ, ಗೇಟಲ್ಲಿ ಮುಂದೆ ಪಾಸ್ ಆಗಿ ಓಡೋಗ್ಬಿಟ್ಟ. ಅವ್ರು ನನ್ನನ್ನು ಹಿಡಿದಾಕಿದ್ರು. ನಾನು 14ನೇ ಸ್ವಾಮಿಗಳ ಹಿಂದೆ ಇದ್ದೆ. ನಾನು ಅವ್ರ ಗೇಟಲ್ಲಿ ನನ್ನ ತಡೆದ್ರು.
ಗೇಟ್ ಹಾಕ್ಬಿಟ್ರು. ಸ್ವಾಮಿಗಳು ಮುಂದೆ ಹೋಗ್ಬಿಟ್ರು. ಆದರೆ ನಾನು ಸ್ವಾಮಿ ಅಂತ ಕರೆದೆ ಜೋರಾಗಿ. ಸ್ವಾಮಿಗಳು ನೀನು ಯಾಕೆ ಹೊರಗಡೆ ಇದೆ? ಅಲ್ಲ ಸ್ವಾಮಿ, ಏನು ಗೊತ್ತಾಗ್ತಾ ಇಲ್ಲ, ನಾನು ಹೊರಗೆ ಹಾಕಿದ್ದಾರೆ ಅವರು. ಎಷ್ಟು ಜನ? ಇಲ್ಲ, ಅವನು ಒಬ್ಬ ಎಕ್ಸ್ಟ್ರಾ ಬಂದಿದ್ದಾನೆ, ಮುಂದೆ ಓಡೋಗ್ಬಿಟ್ಟ ಅವನು. ಸ್ವಾಮಿಗಳು ಅವನನ್ನು ಜೂಟಾಟ ಆಡಿ ಹಿಡಿಯೋಕ್ಕಾಗಲ್ಲ, ನಾನು ಹೊರಗೆ ಬಿದ್ದಿದ್ದೇನೆ. ಸ್ವಾಮಿಗಳು ಆಲೋಚನೆ ಮಾಡಿದ್ರು, ಅವನನ್ನು ಬಿಡಿ ಎಂದು. ಅವರಿಗೆ ತೆಲುಗು ಬರ್ತಿರ್ಲಿಲ್ಲ. ಅವನು ಬಿಡಲ್ಲ ಬಿಡಲ್ಲ ಅಂತ ಹೇಳಿದ. ತೆಲುಗು ವಸ್ತುಂದಿ, ನಾನು ವಸ್ತುಂದಿ, ಅವರು ದಬ್ಬಡಿ. ನಾನು ಏನು ಮಾಡಬೇಕು ಅಂತ ದುಃಖದಲ್ಲಿ ಹಿಂಗೆ ನೋಡ್ತಿದ್ದೆ ಸ್ವಾಮಿಗಳನ್ನ ಪಿಳಿ ಪಿಳಿ. ಸ್ವಾಮಿಗಳು ಹೇಳಿದ್ರು, ಗೇಟ್ ತೆಗೀರಿ ಎಂದು. ಬಿಡಲ್ಲ ಅಂದರು. ಬಿಡಬೇಡಿ, ನೀವು ಗೇಟ್ ತೆಗೀರಿ ಎಂದರು. ಅವನು ಗೇಟ್ ತೆಗೆದ. ಸ್ವಾಮಿಗಳು ಹೊರಗೆ ಬಂದು ನನ್ನನ್ನು ತಳ್ಳಿದ್ರು. 13 ಆಯ್ತಲ್ವಾ, ಕಳಿಸಿ ಎಂದರು. ಏನು ಕರುಣೆ! ಅವ್ನು ಹೋಗ್ಬಿಟ್ಟ. ಸ್ವಾಮಿಗಳನ್ನೇ ಬಿಟ್ಟು ಇವ್ರನ್ನೇನು ಕಳಿಸೋದು ಅಂತ ಸ್ವಾಮಿಗಳನ್ನೂ ಕಳಿಸಿದ. ಹೇಗೆ ವಿಧೀಂದ್ರ, ನಿನ್ನನ್ನು ಬಿಡಿಸಿದ್ನಲ್ವಾ ಅಂತ ಕೇಳಿ ನಾನು ಅವರತ್ರ ಹೇಳಿದೆ, ಸ್ವಾಮಿ ಈ ಗೇಟಲ್ಲಿ ಬಿಡಿಸಿದಿರಿ, ಸಂಸಾರದ ಗೇಟಲ್ಲೂ ಬಿಡಿಸಿ ಮೋಕ್ಷಕ್ಕೆ ಹಿಂಗೆ ಕರ್ಕೊಂಡು ಹೋಗಿ ಅಂತ ಅರ್ಥ ಕೊಟ್ಟೆ. ನಾನು ಅಷ್ಟು ಪ್ರೀತಿ ಮಾಡಿದ್ದೆ. ಅವತ್ತು ನಂಗೆ ಅನ್ಯಾಯ ಮಾಡಿದ್ರಲ್ಲ ಅವರೆಲ್ಲ, ಸೆಕ್ರೆಟರಿ ಎಲ್ಲ ಜೊತೆಗಿದ್ರು. ನನಗೆ ಅನ್ಯಾಯ ಮಾಡಿದ್ರು ಅಂತ ಗೊತ್ತಾಯ್ತು ಸ್ವಾಮಿಗಳಿಗೆ. ಅಲ್ಲಿ ಗಂಧ ಕೊಟ್ಟರು, ಸ್ವಾಮಿಗಳು ನೀನು ತಗೊಂಡು ನಾನು ಕೊಟ್ಟರು. ತೀರ್ಥ ಕೊಟ್ಟರು, ತಗೊಂಡು ನೀನು ತಗೊಂಡು ಕೊಟ್ಟರು. ವೆಂಕಟರಮಣಿಗೆ 18 ಮೊಳದ ಸೀರೆ ಕೊಟ್ಟರು. ಸ್ವಾಮಿಗಳಿಗೆ ಎತ್ತಕ್ಕೆ ಆಗ್ತಿರಲಿಲ್ಲ, ತೆಗೆದು ನನ್ನ ಕುತ್ತಿಗೆಗೆ ಹಾಕಿದ್ರು. ನನ್ನ ಕುತ್ತಿಗೆನೂ ಬಚ್ಚು ಹೋಯ್ತು. ನಾನನ್ನ 32 ಜನ ವಿದ್ಯಾರ್ಥಿಗಳಿಗೆ ಶೇಷವಸ್ತ್ರ ಮಾಡಿಕೊಟ್ಟೆ. ಇವತ್ತು ನನ್ನ ಮನೆಯಲ್ಲಿದೆ ಶೇಷವಸ್ತ್ರ, ಇನ್ನೂ ಹೊರದು ಹೋಗಿಲ್ಲ. ಕಾಟನ್ ಬಟ್ಟೆ ಹಾಕ್ತಾರೆ, 18 ಮೊಳದ ವಸ್ತ್ರ. ಅದು ಭವಿಷ್ಯೋತ್ತರ ಪುರಾಣದಲ್ಲಿ ಹೇಗಿದೆಯೋ ಹಾಗೇ ಇದೆ. ಒಂದೊಂದು ಕಡೆಯೂ ಗುರುಗಳ ಜೊತೆಗೆ ಯಾವ ಅಪ್ಪನೂ ಇಷ್ಟು ಮಾತನಾಡಲ್ಲ ನನ್ನ ಜೊತೆಗೆ. ಆ ರೀತಿ ಆ ದೇವರ ಹತ್ತಿರ ಆ ದರ್ಶನಕ್ಕೆ ನಿಂತು ಅವನ ಕೆನ್ನೆಯಲ್ಲಿ ಗುಳಿ ಬಿದ್ದಿದೆ. ನಗುತ್ತಾ ಇದ್ದ ವೆಂಕಟರಮಣ, ಚಿನ್ಮಯ ರೂಪದಿಂದ ನಗುತ್ತಾ ಇದ್ದ. ಚೆನ್ನಾಗಿದೆ ನೀವು ಗುರು ಶಿಷ್ಯರು, ಅಂತೂ ಹೇಗೋ ಸ್ಕೆಚ್ ಹಾಕಿ ಒಳಗೆ ಬಂದ್ಬಿಟ್ರಲ್ಲ ಅಂತ ನಗ್ತಾ ಇದ್ದ ದೇವರೇ ಹಿಂಗೆ ಒಳಗಡೆ ಸೇರಿಸ್ಕೊಂಡ್ಬಿಡು ಅಂತ ಹೇಳಿದ್ದೀನಿ. ನಮ್ಮ ಜೊತೆಗೆ ನೀವು ಬನ್ನಿ ಆಯ್ತಾ. ಅಯೋ ಪರಿಪರಿಸ್ಥಾಯ ಸಮಾಸ್ತಾಯ ಸರ್ವಾಭರಣಭೂಷಿತ ಆದರ್ಶ ಲೋಕಿತೆ ವಕ್ತ್ರೆ. ಎಲ್ಲ ಅಲಂಕಾರ ಮಾಡಿ ತಾಂಬೂಲ ಹಾಕೊಂಡಂತೆ. ತುಟಿಯೆಲ್ಲ ಕೆಂಪಾಗಿತ್ತು ತಾಂಬೂಲ ಹಾಕೊಂಡ್ಬೇಕು. ಆಮೇಲೆ ಡಬ್ಬ ಹಿಡ್ಕೊಂಡಂತೆ. ಯಾಕೆಂದ್ರೆ 1 ಗಂಟೆ ಆಮೇಲೆ ಮತ್ತೆ ಆ ಕೆಂಪು ಹೊರಟೋಗ್ಬಿಡುತ್ತೆ. ಮಧ್ಯೆ ತಾಂಬೂಲ ಹಾಕ್ಕೊಳ್ಬೇಕು ಅಂತ ಆ ವಿಭ್ರತ ಅದನ್ನ ತಾಂಬೂಲದ ಪೆಟ್ಟಿಗೆಯನ್ನ ಕೈಯಲ್ಲಿ ಹಾಗೆ ಹಿಡ್ಕೊಂಡ. ಕುಂಕುಮ ಹಚ್ಚಿಕೊಂಡ, ತಿಲಕ ಹಚ್ಚಿಕೊಂಡ, ಪುಡಿ ಕುಂಕುಮ ಹಚ್ಕೊಂಡಂತೆ. ಯಾಕೆಂದ್ರೆ ಯಾವ ಹೆಣ್ಮಕ್ಳು ಹಚ್ಕೊಳ್ಳೋದ, ಎಲ್ಲ ಟಿಪ್ಪಿ ಹಚ್ಕೊಳ್ತಾರೆ. ಅದಕ್ಕೆ ಹಿಂಗೆ ಹಚ್ಕೊಳ್ಬೇಕು ಅಂತ ಅವನೇ ಹಚ್ಕೊಂಡ. ಚೆನ್ನಾಗಿದ್ದೀನಿ ಅಂತ ಆದರ್ಶಾಲೋಕಿತೆ ವಕ್ತ್ರೆ. ಕನ್ನಡಿಯಲ್ಲಿ ತುಂಬಾ ಹೊತ್ತು ನೋಡಿದ್ದಂತೆ. ಕೊನೆಗೆ ಅವನೇ ದೃಷ್ಟಿ ಬೊಟ್ಟು ಹಚ್ಕೊಂಡಂತೆ. ಯಾರಾದ್ರೂ ದೃಷ್ಟಿ ತಾಗ್ಬಿಡುತ್ತೆ, ತುಂಬಾ ಸೂಪರ್ ಆಗಿದ್ದೀನಿ ಅಂತ ಅವನೇ ದೃಷ್ಟಿ ಬೊಟ್ಟು ಹಚ್ಚಿಕೊಂಡಂತೆ. ಶುಭ್ರಾಂಶ ಮೃತ್ತಿಕಾ, ಎಲ್ಲಿಗೆ ತರಬೇಕು ದೃಷ್ಟಿ ಬೊಟ್ಟು? ಸ್ವಲ್ಪ ಕಪ್ಪು ಮಣ್ಣನ್ನು ತೆಗೆದು ಕೆನ್ನೆಗೆ ಹಚ್ಕೊಂಡಂತೆ ದೇವರು. ಏನೆಲ್ಲ ವ್ಯಾಪಾರ, ಜಗದೀಶ ಚೇಷ್ಟ. ಆಮೇಲೆ ಬಾಯಿ ತುಂಬ ಪರಿಮಳ, ಲವಂಗ, ಪತ್ರ ಸಂಹಿತ ಗರ್ಭಿತಾಂ ರತ್ನಪೇಟಿಕಾಂ ಅದನ್ನೆಲ್ಲ ತೆಗೆದುಕೊಂಡು ಧನುರ್ಬಾಣಧರ ಶ್ರೀಮಾನ್ ಸಾಕ್ಷಾತ್ ಮನ್ಮಥನಾಗಿ ಕಾಲಿಗೆ ಚಪ್ಪಲಿ ಹಾಕೊಂಡು, ಉತ್ತರಿ ಹಾಕೊಂಡು, ಕಿರೀಟ ಹಾಕೊಂಡು, ಕುದುರೆ ಮೇಲೆ ಕೂತ್ಕೊಂಡು. ಏನೊಂದು ಹುಡುಗಿನ ನೋಡ್ಬೇಕಾದ್ರೆ ಏನು ಕರಿ ಧಾವಳಿ ಉಟ್ಕೊಂಡು ಹೋದ್ರೆ ಯಾರು ಕನ್ಯಾ ಕೊಡ್ತಾರೆ? ಅವತ್ತಿನ ಮಟ್ಟಿಗೆ ಅವರು ಒಳ್ಳೆ ಸ್ಲಿಮ್ಮಾಗಿ ಹೋಗ್ಬೇಕು, ಅವ್ರ ಮಗ ಆಗಿ ಕೊಡ್ಬೇಕು. ಆಮೇಲೆ ಸಾಯೋ ತನಕ ಮಡಿ ಬೈರಾಸೆ ಆಯ್ತಾ, ರಾಯ ಮಠವೇ. ಅವತ್ತಿನ ಮಟ್ಟಿಗೆ ಅವರು ಚೆನ್ನಾಗಿ ಕಾಣಿಸ್ಬೇಕಾ ಬೇಡವಾ? ಹಾಗೆ ದೇವರು ತುಂಬಾ ಸುಂದರ. ಆದರೆ ದೇವರು ಯಾವತ್ತೂ ನಿತ್ಯ ಅಲಂಕಾರ ಪುರುಷ ವೆಂಕಟರಮಣ. ಆ ಥರ ದೇವರಿಗೆ ಹೇಳಬಾರದು. ಧನುರ್ಬಾಣಧರ ಕ್ಷೀಮ ಸಾಕ್ಷಾತ್ ಮನ್ಮಥಃ ಏವಂ ಮನೋಹರಂ ರೂಪಂ ಧೃತ್ವಾಕಿ ವೆಂಕಟೇಶ್ವರ. ಆ ಮನೋಹರ ರೂಪವನ್ನು ತೆಗೆದುಕೊಂಡು ನೇರ ಬಂದ. ಎಲ್ಲಿಗೆ ಬಂದ ಅಂದ್ರೆ ಮಂಜುಮಣಿ ಕ್ಷೇತ್ರಕ್ಕೆ ಬಂದ. ಎಲ್ಲಿ ಮಂಜುಮಣಿ? ವಾದಿರಾಜರ ತಪೋಭೂಮಿ ಸೋದಾ ಕ್ಷೇತ್ರ ಇದೆಯಲ್ಲ, ಅಲ್ಲಿಂದ 40 ಕಿಲೋಮೀಟರ್ ಕುಮಟ ಅಂತಿದೆ. ಅಲ್ಲಿಯೊಳು ಪದ್ಮಾವತಿ, ಶಿರ್ಸಿ ಹುಡುಗಿ ಪದ್ಮಾವತಿ ಗೊತ್ತಿರಲಿ. ಕರ್ನಾಟಕದ ಹುಡುಗಿಯನ್ನ ಆಂಧ್ರದ ಕೃಷ್ಣ ತಂದ್ಕೊಂಡ. ಪಕ್ಕದ ಊರಿನವ್ರನ್ನೇ ತಗೊಂಡು ಬಂದ್ಬೇಡಿ, ಯಾವಾಗಲೂ ಅಪ್ಪನ ಮನೆಗೆ ಹೋಗ್ಬಿಡ್ತಾಳೆ, ಗಂಡನಿಗೇನು ಅಡುಗೆ ಮಾಡಿ ಹಾಕಲ್ಲ. ಆದ್ರಿಂದ ದೂರದ ಹುಡುಗಿಯನ್ನು ತರಬೇಕಂತೆ, ಸ್ವಲ್ಪ ದೂರ ಆಗಬೇಕು ಅಂತ ಮಂಜುಮಣಿಗೆ ಕರ್ಕೊಂಡು ಬಂದ. ಮಂಜುಮಣಿಯಲ್ಲಿ ಖಲ ಮೃಗಯಾರ್ಥ ಅಂತ ಹೇಳಿ ಮಕ್ಕಳ, ಖಲ ಮೃಗಯಾರ್ಥ ಪಾದುಕಾ ಶೋಭಿತ ಸಕಲ ಚಪ್ಪಲಿ ಹಾಕೊಂಡು ಹೋದಂತೆ ದೇವರು. ಯಾಕೆಂದ್ರೆ ದುಷ್ಟರನ್ನ ಬೇಟೆ ಆಡಬೇಕಾಗಿದೆ, ಅವ್ರದ್ದು ಯಾವುದು ದುಷ್ಟರ ಮುಳ್ಳು ತನಗೆ ಚುಚ್ಚಬಾರದು ಅಂತ ಚಪ್ಪಲಿ ಹಾಕೊಂಡು ವೆಂಕಟೇಶ ತುಂಬಾ ಮುದ್ದಾಗಿದೆ. ನೀವು ಸೋದೆಗೆ ಹೋದಾಗ ಮಂಜುಮಣಿಗೆ ಹೋಗಿ, ಇಷ್ಟೇ ಎತ್ತರ ಶ್ರೀನಿವಾಸನ ರೂಪ, ತ್ರಿಭಂಗಿಯಲ್ಲಿ ಮುದುರಾಕೃತಿ, ದೊಡ್ಡ ದೇವಸ್ಥಾನ. ವಾದಿರಾಜರು ಆ ದೇವಸ್ಥಾನಕ್ಕೆ ಶಿಲಾ ಒಂದು ತೀರ್ಥ ಮಂಟಪವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಹಯಗ್ರೀವ ದೇವರು, ವಾದಿರಾಜರೆಲ್ಲ ಇದ್ದಾರೆ. ತುಂಬಾ ಇಷ್ಟ ವಾದಿರಾಜರಿಗೆ. ಪದ್ಮಾವತಿ ನಮ್ಮೂರು ಹುಡುಗಿ ಅಂತ ಅಷ್ಟು ಸಂತೋಷ ವಾದಿರಾಜರಿಗೆ. ಅವರು ರುಕ್ಮಿಣಿ ಕಲ್ಯಾಣ ಮಾಡಿಸಿದವರು.
ಪದ್ಮಾವತಿ ಕಲ್ಯಾಣವನ್ನು ನೋಡಿದವರು. ಹಾಗಾಗಿ ಮನ್ನಿಸುವ ವೆಂಕಟೇಶ ಮಂಜುಗುಣಿಯ ಪುರವಾಸ ಅಂತ ಆ ಮಂಜುಗುಣಿ ಎನ್ನುವ ಕ್ಷೇತ್ರದಲ್ಲಿರುವ ವೆಂಕಟೇಶನನ್ನ ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡಿದ್ದಾರೆ, ಕನ್ನಡದ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಆ ವೆಂಕಟೇಶನ ಸ್ತೋತ್ರ ಈ ಪದ್ಮಾವತಿಯನ್ನು ನೋಡ್ಲಿಕ್ಕೆ ಬಂದಿದ್ದಾನೆ ಅಂತ ಈಗ ವೆಂಕಟರಮಣನನ್ನ ಕರ್ನಾಟಕ ಕರ್ಕೊಂಡು ಬಂದಿದ್ದೀವಿ. ಆಮೇಲೆ ತಮಿಳುನಾಡು ಮಾರ್ಗದಲ್ಲಿ ಆಂಧ್ರ ಕರ್ಕೊಂಡು ಹೋಗ್ಬಿಡೋದು ಅಂತ ಎಲ್ಲ ಊರಿಗೂ ಹೋಗಿ ಬರಲಿ ವೆಂಕಟರಮಣ. ಅವನು ಸ್ತೋತ್ರ ಮಾಡಿ ಇವತ್ತಿನ ಕಥೆ ಮಂಜುಗುಣಿ ವೆಂಕಟೇಶನ ಸ್ತೋತ್ರ ತುಂಬಾ ಚೆನ್ನಾಗಿದೆ. ವಾದಿರಾಜರು ರಚನೆ ಮಾಡಿದ್ದು, ನಮ್ಮ ಮಕ್ಕಳೆಲ್ಲ ಕಲ್ತಿದ್ದಾರೆ ಅದನ್ನು. ನೀವು ಕೇಳಿಸ್ಕೊಳ್ಳಿ, ಖುಷಿಯಲ್ಲ ನಿಮ್ಮ ಮಕ್ಕಳು? ನಿಮ್ಮ ಮಕ್ಕಳು ತಾನೆ ಏನು ಹೇಳಿ. ವೆಂಕಟೇಶ ಮಂಜುಗುಣಿ ಪುರವಾಸ ಸನ್ನುತ ಸದ್ಗುಣಪೂರ್ಣ ಸನ್ನುತ ಸದ್ಗುಣಪೂರ್ಣ ಸುಪ್ರಸನ್ನ ಭಯವದನ ವೆಂಕಟೇಶ ಮಂಜುಗುಣಿ ಪುರವಾಸ ವೆಂಕಟೇಶ ಮಂಜುಗುಣಿ ಪುರವಾಸ ದೇಶ ದೇಶದಿಂದ ಬಂದ ಜನರಿಗೆ